जय राधा माधव कुंज बिहारी गोपी जन वल्लभ गिरिवरधारी यशोदानंदन भजगण रंजन यशोदानंदन भजगण रंजन यमुना तीर बनचारी जय राधा माधव कुंज बिहारी जय राधा माधव कुंज बिहारी हरे कृष्ण। ओम अज्ञानतिमिरन्धस्य ज्ञानाञ्जनशलाखया चक्षुरुन्मिलितं येन तस्मै श्रीगुरुवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरो दीनतारणम्। ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಮತ್ತೆ ಈ ಗೀತಾ ರಹಸ್ಯ ಕೋರ್ಸ್ಗೆ ಸ್ವಾಗತ. ಇವತ್ತು 3ನೇ ದಿನ. ಇಂದು ನಾವು ಭಗವದ್ಗೀತೆಯ 3ನೇ ಅಧ್ಯಾಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಭಗವದ್ಗೀತೆಯ 3ನೇ ಅಧ್ಯಾಯದ ಹೆಸರು ಕರ್ಮಯೋಗ. 2ನೇ ಅಧ್ಯಾಯದಲ್ಲಿ ನಾವು ಸಾಂಖ್ಯ ಯೋಗದ ಬಗ್ಗೆ ಚರ್ಚೆ ಮಾಡಿದ್ವಿ. ಸಾಂಖ್ಯ ಯೋಗ ಅಧ್ಯಾಯದಲ್ಲಿ ಅರ್ಜುನನು ನಾನು ಯುದ್ಧ ಮಾಡುವುದಿಲ್ಲ ಅಂತ ಇನ್ನೊಂದು ಕಾರಣವನ್ನು ಕೊಟ್ಟ. ಅದು ಇಂಡಿಸಿಷನ್, ಅಂದರೆ ಅವನಿಗೆ ಏನು ಮಾಡಬೇಕು ಅಂತ ದೋಸ್ತಾ ಇರಲಿಲ್ಲ, ಗೊಂದಲವಾಗಿತ್ತು. ಅದಕ್ಕೆ ಅವನು ಕೃಷ್ಣನಿಗೆ ಶರಣಾಗ್ತಾನೆ. ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಕೃಷ್ಣನಿಗೆ ಅವನು ಶರಣಾಗ್ತಾನೆ, ಕೃಷ್ಣನನ್ನು ಗುರುವಾಗಿ ಒಪ್ಕೋತಾನೆ. ಕೃಷ್ಣ ಮತ್ತು ಅರ್ಜುನ ಇಬ್ಬರು ಸ್ನೇಹಿತರು. ಸ್ನೇಹಿತರ ಮಧ್ಯೆ ಒಂದು ಗಂಭೀರವಾದ ಚರ್ಚೆ ನಡೆಯೋದಕ್ಕೆ ಸಾಧ್ಯವಿಲ್ಲ. ಆಗ ಅರ್ಜುನ ಕೃಷ್ಣನನ್ನು ಸ್ನೇಹಿತ ಅಂತ ಭಾವಿಸುವವರೆಗೂ ಅರ್ಜುನ ಅವನಿಗೆ ಉಪದೇಶ ಕೊಡಲಿಲ್ಲ. ಯಾವಾಗ ಅರ್ಜುನ ಕೃಷ್ಣನಿಗೆ ಶರಣಾಗ್ತಾನೋ, ಗುರುವಾಗಿ ಒಪ್ಕೊತಾನೋ, ಆಗ ಕೃಷ್ಣ ಅರ್ಜುನನಿಗೆ ಉಪದೇಶ ಕೊಡೋಕ್ಕೆ ಪ್ರಾರಂಭಿಸ್ತಾನೆ. ಕೃಷ್ಣ ಅರ್ಜುನನಿಗೆ ಆತ್ಮಜ್ಞಾನದ ಬಗ್ಗೆ ಹೇಳಿದರು. 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ಆತ್ಮಜ್ಞಾನವನ್ನು ಹೇಳ್ತಾರೆ. ನಂತರ ಹೇಗೆ ನಾವು ಕರ್ಮವನ್ನು ಮಾಡಬೇಕು ಅಂತ ಕೂಡ ಕೃಷ್ಣ ಹೇಳ್ತಾನೆ. ಶ್ಲೋಕ 31ರಿಂದ ನಾವು ಸ್ವಧರ್ಮ ಮಾಡಬೇಕು, ಸ್ವಧರ್ಮ ಮಾಡುವುದರಿಂದ ನಮಗೆ ಶ್ರೇಯ ಸಿಗುತ್ತೆ, ನೀನು ಕ್ಷತ್ರಿಯ, ನೀನು ಯುದ್ಧ ಮಾಡಬೇಕು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಯುದ್ಧದಿಂದ ಓಡಿ ಹೋದರೆ ನಿನಗೆ ಶ್ರೇಯ ಸಿಗೋದಿಲ್ಲ, ಆದರೆ ನೀನು ಯುದ್ಧವನ್ನು ಮಾಡಿದರೆ ನಿನಗೆ ಶ್ರೇಯ ಸಿಗುತ್ತೆ, ಅದಕ್ಕೆ ನೀನು ಯುದ್ಧ ಮಾಡು ಅಂತಾನೆ. ಕರ್ಮ ಮಾಡೋ ಅಧಿಕಾರ ನಿನಗಿದೆ, ಕರ್ಮ ಫಲದ ಅಪೇಕ್ಷೆ ಮಾಡಬೇಡ, ಆದರೆ ಕರ್ಮ ಮಾಡು. ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲೇಶು ಕದಾಚನ, ಆ ವಿಷಯದ ಬಗ್ಗೆ ಕೂಡ ಹೇಳ್ತಾರೆ. ನಂತರ ಒಂದು ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ನೀನು ದೂರೇಣಾಹಿ ಅವರಂ ಕರ್ಮ ಬುದ್ಧಿಯೋಗ ಧನಂಜಯ. ನೀನು ಬುದ್ಧಿಯೋಗದಿಂದ ಬುದ್ಧಿಯನ್ನು ಉಪಯೋಗಿಸಿ ನೀನು ಅವರಂ ಕರ್ಮವನ್ನು, ಅಂದರೆ ಪಾಪಕರ್ಮಗಳನ್ನು ದೂರ ಇಡು ಅಂತ ಹೇಳ್ತಾನೆ. ಆದರೆ ಯುದ್ಧ ಮಾಡು ಅಂತ ಹೇಳ್ತಾನೆ, ಮತ್ತು ಪಾಪ ಅಂದರೆ ಈ ಪಾಪಕರ್ಮವನ್ನು ದೂರ ಕೂಡ ಇಡು ಅಂತ ಹೇಳ್ತಾನೆ. ಈ 2 ವಾಕ್ಯಗಳು ಅರ್ಜುನಿಗೆ ಅರ್ಥ ಆಗಲಿಲ್ಲ.
ಸೊ ಮತ್ತು ಮುಂದೆ ಸ್ಥಿತಪ್ರಜ್ಞನ ಬಗ್ಗೆ ಕೂಡ ಕೃಷ್ಣ ಅರ್ಜುನನಿಗೆ ತಿಳಿಸ್ತಾನೆ. ಸ್ಥಿತಪ್ರಜ್ಞನ ಲಕ್ಷಣಗಳೇನಿರುತ್ತೆ, ಮತ್ತು ಅವನು ಹೇಗೆ ಕೂತ್ಕೋತಾನೆ, ಹೇಗೆ ಮಾತಾಡ್ತಾನೆ, ಹೇಗೆ ನಡೀತಾನೆ, ಮತ್ತು ಸ್ಥಿತಪ್ರಜ್ಞನ ಸಾಮಾನ್ಯ ಲಕ್ಷಣಗಳೇನು, ಈ 4 ಪ್ರಶ್ನೆಗಳನ್ನು ಕೇಳಿದ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಸಮಾಧಿಸ್ತಸ್ಯ ಕೇಶವ, ಸ್ಥಿತಗಿ ಕಿಂ ಪ್ರಭಾಷೇತ, ಕಿಂ ಆಸೀತ, ಕಿಂ ವ್ರಜೇತ. ಸೊ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾನೆ. ಕೃಷ್ಣ ವಿವರವಾಗಿ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಹೇಳ್ತಾರೆ. ಯಾರು ಎಲ್ಲ ಕಾಮ ವಾಸನೆಗಳಿಂದ ಮುಕ್ತರಾಗಿರ್ತಾರೋ, ಯಾರು ತಮ್ಮ ಎಲ್ಲ ಶಕ್ತಿಯನ್ನು ದೇವರ ಸೇವೆಯಲ್ಲಿ ಉಪಯೋಗಿಸ್ತಾರೋ, ದೇವರ ಬಗ್ಗೆ ಚಿಂತನೆಯನ್ನು ಮಾಡ್ತಾರೋ, ದೇವರ ವಿಷಯದ ಬಗ್ಗೆ ಯೋಚನೆಯನ್ನು ಮಾಡ್ತಾರೋ, ಅವರು ಶ್ರೇಷ್ಠವಾದ ಸ್ಥಿತಪ್ರಜ್ಞೆ ಅಂತ ಕೃಷ್ಣ ಹೇಳ್ತಾನೆ. ಸೊ ಇಲ್ಲಿಗೆ 2ನೇ ಅಧ್ಯಾಯ ಮುಗಿಯುತ್ತೆ. ಯಾರು ಸ್ಥಿತಪ್ರಜ್ಞೆಯಲ್ಲಿರ್ತಾರೋ ಅವರಿಗೆ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ, ಅವರಿಗೆ ಒಂದು ಬ್ರಹ್ಮನ್ ಸ್ಥಿತಿ ಅಂದರೆ ಉತ್ಕೃಷ್ಟವಾದಂಥ ಒಂದು ಆಧ್ಯಾತ್ಮಿಕ ಸ್ತರ ಅವರಿಗೆ ದೊರಕುತ್ತೆ ಅಂತ ಕೃಷ್ಣ ಅರ್ಜುನಿಗೆ ಹೇಳ್ತಾ 2ನೇ ಅಧ್ಯಾಯನ ಸಮಾಪ್ತಿ ಮಾಡ್ತಾರೆ. ಸೊ 3ನೇ ಅಧ್ಯಾಯದಲ್ಲಿ ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಸೊ 3ನೇ ಅಧ್ಯಾಯ ಹೋಗೋದಕ್ಕಿಂತ ಮುಂಚೆ ನಾವು 3ನೇ ಅಧ್ಯಾಯದಲ್ಲಿ ಏನೇನು ವಿಷಯಗಳು ಬರುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ವೈರಾಗ್ಯ ಅಥವಾ ಕರ್ಮಯೋಗ ಯಾವುದು ಉತ್ತಮ? ಸೊ ತ್ಯಾಗ ಮಾಡುವುದು, ವೈರಾಗ್ಯವನ್ನು ಸ್ವೀಕರಿಸುವುದು ಅಥವಾ ಕರ್ಮಯೋಗವನ್ನು ಮಾಡುವುದು, ಅದು ಒಂದು ವಿಷಯ. 2ನೇ ವಿಷಯ ಯೋಗ ಪದ್ಧತಿಯ ವಿವಿಧ ಸ್ತರಗಳು, ಕರ್ಮಕಾಂಡ, ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿಯೋಗ. ಸೊ ಇದು ಈ 3ನೇ ಅಧ್ಯಾಯದಲ್ಲಿರೋ 2ನೇ ವಿಷಯ. 3ನೇದಾಗಿ ಆದರ್ಶ ಕರ್ಮಯೋಗಿಗಳು. ಸೊ ಕರ್ಮಯೋಗಿಗಳು ಯಾವ ರೀತಿ ಒಂದು ಆದರ್ಶವನ್ನು ಸ್ಥಾಪಿಸ್ತಾರೆ ತಮ್ಮ ಕರ್ಮದ ಮುಖಾಂತರ, ತಮ್ಮ ಉದಾಹರಣೆ ಮುಖಾಂತರ ಅನ್ನೋದನ್ನು ಕೂಡ ನಾವು ನೋಡೋಣ. ಮತ್ತು 4ನೇ ವಿಷಯ ಆತ್ಮದ ಶತ್ರು. ಆತ್ಮದ ಶತ್ರು ಕಾಮವಾಸನೆಗಳು. ಆ ಕಾಮವಾಸನೆಗಳನ್ನು ಹೇಗೆ ಜಯಿಸಬೇಕು ಅನ್ನೋದು ವಿಷಯದ ಬಗ್ಗೆ ಕೂಡ ಕೃಷ್ಣ ಈ 3ನೇ ಅಧ್ಯಾಯದಲ್ಲಿ ನಮಗೆ ಹೇಳ್ತಾರೆ. ಸೊ ಮೊದಲನೇ ವಿಷಯ ವೈರಾಗ್ಯ ಅಥವಾ ಕಾರ್ಯ ಯಾವುದು ಉತ್ತಮ. ಸೊ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಸೊ ಈ ಅಧ್ಯಾಯದ ಪ್ರಾರಂಭದಲ್ಲಿ ಅರ್ಜುನ ಕೃಷ್ಣನಿಗೆ ಒಂದು ಮುಖ್ಯ ವಿಷಯವನ್ನು ಪ್ರಶ್ನೆಯನ್ನು ಕೇಳ್ತಾನೆ. ಸೊ ಮೊದಲನೇ ಶ್ಲೋಕ ಈ ರೀತಿ ಇದೆ. ಅರ್ಜುನೋವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ಹೇ ಕೇಶವ, ನೀನು ಹೇಳಿದ್ಯಾ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ, ಕರ್ಮಕ್ಕಿಂತಲೂ ಬುದ್ಧಿಯೋಗ ಉತ್ತಮವಾದದ್ದು ಅಂತೂ ನೀನು ಹೇಳಿದೆ ಹಿಂದಿನ ಅಧ್ಯಾಯದಲ್ಲಿ, 2ನೇ ಅಧ್ಯಾಯದಲ್ಲಿ. ಆದರೆ ನೀನು ನನ್ನನ್ನು ಈ ಘೋರ ಯುದ್ಧ ಕರ್ಮದಲ್ಲಿ ಯಾಕೆ ನಿಯೋಜನೆ ಮಾಡ್ತಾ ಇದೀಯಾ ಅಂತ ಒಂದು ಪ್ರಶ್ನೆ ಅರ್ಜುನನ ಮನಸ್ಸಿನಲ್ಲಿ ಹುಟ್ಟುತ್ತೆ. ಸೊ ಅದಕ್ಕೆ ಮೊದಲನೇ 2 ಶ್ಲೋಕಗಳಲ್ಲಿ ಅರ್ಜುನನ ಗೊಂದಲ, ವೈರಾಗ್ಯ ಅಥವಾ ಕ್ರಿಯೆ. ಯಾಕೆಂದರೆ ಬುದ್ಧಿಯೋಗದಲ್ಲಿ ಜನರಲಿ ವೈರಾಗ್ಯ ಮಾರ್ಗ ಅಂದರೆ ಜ್ಞಾನ ಮಾರ್ಗ ಸ್ವೀಕರಿಸುವವರು, ಬುದ್ಧಿಯೋಗ ಮಾರ್ಗ ಸ್ವೀಕರಿಸುವವರು ಅವರು ವೈರಾಗ್ಯವನ್ನು ಸ್ವೀಕರಿಸ್ತಾರೆ. ಅದು ಶ್ರೇಷ್ಠವಾದದ್ದು ಅಂತ 2ನೇ ಅಧ್ಯಾಯದಲ್ಲಿ ಹೇಳಿದರು. ಆದರೆ ನೀನು ಮತ್ತೆ ನನ್ನನ್ನು ಯುದ್ಧ ಮಾಡುವಂತ ಯಾಕೆ ಹೇಳ್ತಾ ಇದೀಯಾ ಅಂತ ಒಂದು ಪ್ರಶ್ನೆ ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧೇರ್ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾತ್. ನಿನ್ನ ವ್ಯಾಮಿಶ್ರೇಣೇವ ವಾಕ್ಯೇನ, ನೀನು 2 ಕೆಲಸಗಳನ್ನು ನನಗೆ ಮಾಡೋಕ್ಕೆ ಹೇಳ್ತಾ ಇದೀಯಾ. ಅದಕ್ಕೆ ನನ್ನ ಬುದ್ಧಿ ಏನು ಮಾಡಬೇಕು ಅಂತ ನನಗೆ ದೋಸ್ತಾ ಇಲ್ಲ. ದಯವಿಟ್ಟು ಒಂದನ್ನೇ ಹೇಳು. ಕೆಲವೊಮ್ಮೆ ನಿಮಗೂ ಅನುಭವ ಆಗಿರ್ಬೋದು, ಯಾರಾದರೂ ಹಿರಿಯರ ಹತ್ರ ನೀವು ಹೋದರೆ ಕೆಲವೊಮ್ಮೆ ಒಬ್ಬ ಹಿರಿಯರು ಒಂದು ಕೆಲಸ ಮಾಡಂತ ಹೇಳ್ತಾರೆ, ಇನ್ನೊಬ್ಬರು ಇನ್ನೊಂದು ಕೆಲಸ ಮಾಡಂತ ಹೇಳ್ತಾರೆ. ರೈಟ್, ಆಗ ವ್ಯಕ್ತಿ ಏನಾಗುತ್ತೆ, ಅವನಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ನಾನು ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಾಗೋದಿಲ್ಲ. ರೈಟ್, ಯಾಕೆಂದರೆ 2 ಆದೇಶಗಳು ಅವರಿಗೆ ಬರ್ತಾಯಿದೆ. ಸೊ ಅದೇ ರೀತಿಯಲ್ಲಿ ಅರ್ಜುನನ್ ಕೂಡ ಒಂದು ಕಡೆ ಯುದ್ಧ ಮಾಡು, ಇನ್ನೊಂದು ಕಡೆ ಬುದ್ಧಿಯೋಗವನ್ನು ಪ್ರಾಕ್ಟೀಸ್ ಮಾಡು ಅಂತ 2 ಉಪದೇಶಗಳು ಕೃಷ್ಣ ಕೊಡ್ತಾನೆ. ಆ್ಯಕ್ಚುಲಿ ಕೃಷ್ಣ ಹೇಳಿದ್ದು ಒಂದೇ ಆದೇಶ, ಆದರೆ ಅರ್ಜುನ ಅದನ್ನು ಬೇರೆ ಬೇರೆ ಅಂತ ತಿಳ್ಕೊತಾನೆ. ಆ್ಯಕ್ಚುಲಿ ಯುದ್ಧ ಮಾಡುವುದು ಕರ್ತವ್ಯ, ಆದರೆ ಯುದ್ಧ ಮಾಡುವಾಗ
ನಾವು ಬುದ್ಧಿಯೋಗದ ಚೇತನೆಯಲ್ಲಿ, ಅಂದರೆ ಕೃಷ್ಣ ಚೇತನೆಯಲ್ಲಿ ನಾವು ಯುದ್ಧವನ್ನು ಮಾಡಬೇಕು. ನಾವು ಯಾವುದೇ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ, ಆ ಕೆಲಸ ನಿರ್ವಹಿಸಬೇಕಾದ್ರೆ ನಾವು ಕೃಷ್ಣನನ್ನು ಸ್ಮರಿಸಬೇಕು. ಕೃಷ್ಣನ ಪ್ರಸನ್ನತೆಗೋಸ್ಕರ, ಕೃಷ್ಣನ ಆನಂದಕ್ಕೋಸ್ಕರ ನಾವು ಆ ಕೆಲಸವನ್ನು ಮಾಡಬೇಕು ಅಂತ ಕೃಷ್ಣ ಹೇಳಿದ್ದು. ಆದರೆ ಅರ್ಜುನ ಅದನ್ನು ಬೇರೆ ಬೇರೆಯಾಗಿ ಅರ್ಥ ಮಾಡ್ಕೊಂಡ. ಯುದ್ಧ ಮಾಡುವುದು ಬೇರೆ ಮತ್ತು ಬುದ್ಧಿಯೋಗ ಬೇರೆ, ಈ ರೀತಿ ಎರಡು ಬೇರೆ ಬೇರೆ ರೀತಿಯನ್ನು ಅರ್ಥ ಮಾಡ್ಕೊಂಡ. ಆ್ಯಕ್ಚುಲಿ ಕೃಷ್ಣ ಹೇಳಿದ್ದು ಒಂದೇ. ಅದು ಅರ್ಜುನನಿಗೆ ಅರ್ಥ ಆಗಲಿಲ್ಲ, ನಮಗೂ ಕೂಡ ಅರ್ಥ ಆಗೋದಿಲ್ಲ. ಅದಕ್ಕೆ ಅರ್ಜುನ ನಮ್ಮೆಲ್ಲರ ಸಂಶಯವನ್ನು ದೂರಗೊಳಿಸೋದಕ್ಕೆ, ನಮ್ಮ ಗೊಂದಲವನ್ನು ದೂರಗೊಳಿಸೋದಕ್ಕೆ ಈ ಒಂದು ಪ್ರಶ್ನೆಯನ್ನು ಕೃಷ್ಣನಿಗೆ ಕೇಳ್ತಾನೆ. ಗಾಮಿಶ್ರೇಣಿಯ ವಾಕ್ಯನ ಬುದ್ಧಿರ್ಮೋಹಯಸಿ ತದ್ ಏಕಂಬದ ನಿಶ್ಚಿತ್ಯ. ಯಾವುದಾದ್ರೂ ಒಂದನ್ನು ಹೇಳಿ ಅಂತ ಇಲ್ಲಿ ಕೃಷ್ಣ ಹೇಳ್ತಾನೆ. ಸೊ ಈ ಒಂದು ಕನ್ಫ್ಯೂಷನ್ನ ದೂರ ಮಾಡೋದಕ್ಕೆ ನಮಗೆ ಈ ಒಂದು ಅಧ್ಯಾಯ ತುಂಬ ಮುಖ್ಯವಾದದ್ದು. ಸೊ 3ನೇ ಶ್ಲೋಕದಲ್ಲಿ, ಸೊ 3ನೇ ಶ್ಲೋಕದಿಂದ 16ನೇ ಶ್ಲೋಕದವರೆಗೆ ಕೃಷ್ಣ ಏನು ಹೇಳ್ತಾನೆ ಅಂದರೆ, ವೈರಾಗ್ಯ ಜ್ಞಾನಯೋಗ ಕಷ್ಟಕರ ಮಾರ್ಗ, ಆದ್ದರಿಂದ ನಿಷ್ಕಾಮ ಕರ್ಮಯೋಗ ಅರ್ಜುನನಿಗೆ ಉತ್ತಮವಾಗಿದೆ ಅಂತ ಹೇಳ್ತಾನೆ. ಒಬ್ಬರು ಕರ್ಮಕಾಂಡದಿಂದ ಕರ್ಮಯೋಗಕ್ಕೆ ಹೋಗಬೇಕು. ಸೊ ಈ 3 ವಿಷಯಗಳನ್ನು ಈ ಶ್ಲೋಕ 3ರಿಂದ 16ರವರೆಗೆ ಚರ್ಚೆ ಮಾಡ್ತಾರೆ. ಮತ್ತು 17ರಿಂದ 35ನೇ ಶ್ಲೋಕದವರೆಗೆ ಅರ್ಜುನನು ವೈರಾಗ್ಯಕ್ಕೆ ಅರ್ಹನಾಗಿದ್ದರೂ, ಯಾರಾದರೂ ಒಬ್ಬ ವ್ಯಕ್ತಿ ವೈರಾಗ್ಯಕ್ಕೆ ಅರ್ಹನಾಗಿದ್ದರೂ ಕೂಡ ಅವನು ಸರಿಯಾದ ಉದಾಹರಣೆಯನ್ನು ಸ್ಥಾಪಿಸುವುದಕ್ಕೆ ಅವನು ನಿಷ್ಕಾಮ ಕರ್ಮಯೋಗವನ್ನು ಮಾಡಬೇಕು. ಕೆಲವೊಂದು ಉದಾಹರಣೆಗಳು ಕೃಷ್ಣ ಅಲ್ಲಿ ಕೊಡ್ತಾರೆ. ಮತ್ತು 4ನೇ ಭಾಗದಲ್ಲಿ ಕಾಮವು ಯೋಗಿಯ ಅಸಾಧಾರಣ ಶತ್ರು, ಆದ್ದರಿಂದ ಉದ್ದೇಶಪೂರ್ವಕ ಆಧ್ಯಾತ್ಮಿಕ ಬುದ್ಧಿವಂತಿಕೆಯಿಂದ ಕಾಮವನ್ನು ಜಯಿಸಬೇಕು ಅನ್ನೋದು ವಿಷಯ ಬಗ್ಗೆ ಅಂತಿಮ 8 ಶ್ಲೋಕಗಳಲ್ಲಿ ವಿವರಿಸ್ತಾರೆ. ಸೊ ಈಗ ನಾವು ಮುಂದಿನ ಸ್ಲೈಡ್ಗೆ ಹೋಗೋಣ. ಇಲ್ಲಿ 2 ಬಗೆಯ ಯೋಗಿಗಳಿದ್ದಾರೆ. ಕಾರ್ಯವನ್ನು ತ್ಯಾಗ ಮಾಡುವವರು ಅವರಿಗೆ ಜ್ಞಾನಯೋಗಿ ಅಂತ ಕರೀತಾರೆ, ಮತ್ತು ನಿಗದಿತ ಕಾರ್ಯವನ್ನು ಮಾಡುವವರು ಅವರಿಗೆ ಕರ್ಮಯೋಗಿ ಅಂತ ಕರೀತಾರೆ. ಸೊ ಜ್ಞಾನಯೋಗಿಗಳು, ಕರ್ಮಯೋಗಿಗಳು ಇಬ್ಬರ ಬಗ್ಗೆ ಕೃಷ್ಣ ಇಲ್ಲಿ ಹೇಳ್ತಾರೆ. ಆ ಶ್ಲೋಕ ಹೀಗಿದೆ: ಶ್ರೀ ಭಗವಾನ್ ವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ. ಈ 2 ಪ್ರಕಾರದ ನಿಷ್ಠಾವಂತ ಜನರಿದ್ದಾರೆ ಲೋಕದಲ್ಲಿ. ಪುರಾ ಪ್ರೋಕ್ತ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಜ್ಞಾನಯೋಗಿಗಳು ಮತ್ತು ಕರ್ಮಯೋಗಿಗಳು 2 ಬಗೆಯ ಯೋಗಿಗಳಿವೆ. ಜ್ಞಾನ ಯೋಗಿಗಳು ಅವರು ವಿಶೇಷವಾಗಿ ವೈರಾಗ್ಯ ಮಾರ್ಗವನ್ನು ಸ್ವೀಕರಿಸ್ತಾರೆ. ಅವರು ಈ ಸಂಸಾರವನ್ನು ತ್ಯಜಿಸಿ ಕೆಲವೊಮ್ಮೆ ಹಿಮಾಲಯಕ್ಕೆ ಅಥವಾ ಕಾಡಿಗೆ ಹೋಗ್ತಾರೆ. ಅಲ್ಲೊಂದು ಗುಡಿಸಲನ್ನು ಕಟ್ಟಿ ಅಥವಾ ಒಂದು ಗುಹೆ ಒಳಗಡೆ ಕೂತ್ಕೊಂಡು ತಪಸ್ಸು ಮಾಡ್ತಾರೆ. ಬೇಸಿಗೆಗಾಲದಲ್ಲಿ ಬೆಂಕಿಯ ಮಧ್ಯದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾರೆ. ಮತ್ತು ಚಳಿಗಾಲದಲ್ಲಿ ತಣ್ಣ ನೀರಿನಲ್ಲಿ ಅಥವಾ ಗಂಗೋತ್ರಿ, ಯಮುನೋತ್ರಿಯಲ್ಲಿ ಐಸ್ ಇರುವಂಥ ನೀರಲ್ಲಿ ಸ್ನಾನ ಮಾಡ್ತಾರೆ. ಸೊ ಪ್ರಾಣಾಯಾಮ, ಯೋಗ ಇದೆಲ್ಲ ಮಾಡ್ತಾರೆ. ಸೊ ಅದು ತುಂಬ ಕಠೋರವಾದ ಮಾರ್ಗ. ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗಿ ಅಲ್ಲಿ ಇರುವುದು ಅದು ತುಂಬ ಕಠೋರವಾದ ಒಂದು ಮಾರ್ಗ. ಅದು ಎಲ್ಲರೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಕೇವಲ ಕೆಲವೊಬ್ಬ ಅರ್ಹರಿರುವಂಥ ವ್ಯಕ್ತಿಗಳು ಮಾತ್ರ ಈ ಜ್ಞಾನ ಮಾರ್ಗವನ್ನು ಸ್ವೀಕರಿಸೋದಕ್ಕೆ ಸಾಧ್ಯ. ಸೊ ಅದಕ್ಕೆ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಇನ್ನು ಕೆಲವು ಯೋಗಿಗಳು ತಮ್ಮ ಕರ್ಮದ ಮುಖಾಂತರ ಕರ್ಮ ಮಾಡ್ತಾ 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 ಅವರು ದೇವರ ಪ್ರಾಪ್ತಿ ಮಾಡ್ತಾರೆ. ಕರ್ಮವೇ ಅವರಿಗೊಂದು ಸಾಧನೆ ಆಗುತ್ತೆ. ಸೊ ಶಾಸ್ತ್ರಗಳಲ್ಲಿ ಕೊಟ್ಟಿರುವಂತಹ ಕರ್ಮಗಳನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ಅದು ಕರ್ಮಯೋಗವಾಗುತ್ತೆ. ಸೊ ಯಾವುದೇ ಒಂದು ಕೆಲಸ ಯೋಗ ಯಾವಾಗ ಆಗುತ್ತೆ, ಅದನ್ನು ದೇವರಿಗೋಸ್ಕರ ಮಾಡಿದಾಗ ಅದು ಕರ್ಮಯೋಗ ಆಗುತ್ತೆ. ಯೋಗ ಅಂದರೆ ಜೋಡಿಸುವುದು. ಸೊ ನಮ್ಮನ್ನು ದೇವರಿಗೆ ಯಾವುದು ಜೋಡಿಸುತ್ತೆ ಅದೇ ಯೋಗ. ಯುಜ್ ಅಂದರೆ ಜೋಡಿಸುವುದು. ಸೊ ಕರ್ಮ ಕೇವಲ ಭೌತಿಕ ಒಂದು ಕ್ರಿಯೆ, ಆದರೆ ಆ ಕರ್ಮವನ್ನು ನಾವು ದೇವರಿಗೋಸ್ಕರ ಮಾಡಿದಾಗ ಅದು ಕರ್ಮ ಯೋಗವಾಗುತ್ತೆ. ಯಾವುದೇ ಒಂದು ಕೆಲಸ
ಕರ್ಮಯೋಗ ಆಗೋದಿಲ್ಲ. ರೈಟ್. ಕೆಲವೊಬ್ಬರು ಸಪೋಸ್ ಒಬ್ಬರು ಎಲ್ಲಾದರೂ ಕೆಲಸ ಮಾಡ್ತಾರೆ, ಕೇವಲ ತಮ್ಮ ಹೊಟ್ಟೆಪಾಡಿಗಾಗಿ ಅವರು ಕೆಲಸ ಮಾಡಿ ಎಲ್ಲೊಂದು ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿ ತಮ್ಮ ಕುಟುಂಬ ಭರಣೆಯನ್ನು ಮಾಡ್ತಾರೆ. ಅದು ಕರ್ಮ, ಆದರೆ ಅದು ಯೋಗ ಆಗೋದಿಲ್ಲ. ಕರ್ಮ ಯೋಗ ಯಾವಾಗ ಆಗುತ್ತೆ? ಅವರು ಮಾಡುತ್ತಿರುವಂಥ ಕೆಲಸದ ಫಲವನ್ನು, ರೈಟ್, ಕರ್ಮ ಫಲವನ್ನು ಅಥವಾ ಅದು ಕೆಲಸವನ್ನೇ ಅವರು ದೇವರಿಗೋಸ್ಕರ ಮಾಡಿದಾಗ ಅದು ಯೋಗವಾಗುತ್ತೆ. ಅದರ ಕರ್ಮ ಫಲವನ್ನು ದೇವರಿಗೆ ಕೊಡಬೇಕು ಅಥವಾ ಆ ಕೆಲಸ ದೇವರ ಸೇವೆಗೋಸ್ಕರ ಆಗಿರಬೇಕು. ರೈಟ್. ಫಾರ್ ಎಕ್ಸಾಂಪಲ್, ಯಾರಾದರೂ ಸಪೋಸ್ ಕೆಲಸ ಮಾಡುವವರು ತಮ್ಮ ಒಂದು ಪರಿಶ್ರಮದಿಂದ ಗಳಿಸಿದ್ದಂಥ ಒಂದು ಕರ್ಮ ಫಲವನ್ನು ಅಥವಾ ದುಡ್ಡನ್ನು ಸಪೋಸ್ ಎಷ್ಟೊಂದು ಪರ್ಸೆಂಟೇಜ್ ದೇವರಿಗೋಸ್ಕರ ದೇವರ ಸೇವೆಯಲ್ಲಿ ಅಥವಾ ಹೂ ಅಲಂಕಾರ ಸೇವೆ ಆಗಿರಲಿ, ನಿತ್ಯ ಸೇವೆ ಆಗಿರಲಿ, ಅದಕ್ಕೆ ಕೊಟ್ಬಿಟ್ರೆ ಅದು ಯೋಗ ಆಗುತ್ತೆ. ಯಾಕೆಂದರೆ ಅವರ ಕರ್ಮ ದೇವರ ಜೊತೆ ಈಗ ಸೇರ್ತಾ ಇದೆ, ದೇವರ ಸೇವೆಗಾಗಿ ಸೇರ್ತಾ ಇದೆ. ಅಥವಾ ಕೆಲವೊಬ್ಬರು ದೇವಸ್ಥಾನದಲ್ಲಿಯೇ ದೇವರ ಸೇವೆನೇ ಮಾಡ್ತಾ ಇರ್ಬೋದು. ಆಯಿತು, ನೀವೆಲ್ಲರೂ ಹಲವಾರು ದೇವಸ್ಥಾನಗಳು ಹೋಗ್ತಿರ್ತೀರ, ಅಲ್ಲಿ ಪೂಜಾರಿಗಳು ಇರ್ತಾರೆ, ಅಲ್ಲಿ ಕ್ಲೀನ್ ಸ್ವಚ್ಛತೆಯನ್ನು ಕಾಪಾಡೋರು ಇರ್ತಾರೆ, ರೈಟ್, ಮ್ಯಾನೇಜರ್ಸ್ ಇರ್ತಾರೆ. ಅವರೆಲ್ಲರೂ ತಮ್ಮ ಕೆಲಸವೇ ದೇವರ ಸೇವೆ ಆಗಿಬಿಟ್ಟಿದೆ. ರೈಟ್. ಸೊ ಅದು ಕರ್ಮಯೋಗ. ಸೊ ಕೆಲಸವನ್ನು ದೇವರ ಸೇವೆಯ ಜೊತೆ ಜೋಡಿಸಿದಾಗ ಅದು ಯೋಗವಾಗುತ್ತೆ. ರೈಟ್. ಸೊ ಇಲ್ಲಿ ಅಶುದ್ಧ ಹೃದಯ ಹೊಂದಿರುವವನು ಹೃದಯದ ಶುದ್ಧೀಕರಣಕ್ಕಾಗಿ ನಿಗದಿತ ಚಟುವಟಿಕೆಗಳನ್ನು ಮಾಡಬೇಕು. ಇದನ್ನು 13 ಶ್ಲೋಕಗಳಲ್ಲಿ ವಿವರಿಸಲಾಗಿದೆ. 4ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಅಕಾಲಿಕ ವೈರಾಗ್ಯವನ್ನು ವಿರೋಧಿಸಲಾಗಿದೆ. ರೈಟ್. ಕೆಲವೊಬ್ಬರು ತಮ್ಮ ಹೊಟ್ಟೆಪಾಡಿಗಾಗಿ ವೈರಾಗ್ಯವನ್ನು ಸ್ವೀಕರಿಸ್ತಾರೆ. ಯಾರಾದರೂ ಕಾವಿ ಬಟ್ಟೆ ಉಟ್ಕೊಂಡು ಕೈಗೆ ಇಟ್ಕೊಂಡು ಆಶೀರ್ವಾದ ಮಾಡಿದರೆ ದುಡ್ಡು ಕೊಡ್ತಾರೆ, ನನಗೆ ನಾನು ಹೊಟ್ಟೆ ತುಂಬುತ್ತೆ ಅಂತ. ಈ ಕಾರಣದಿಂದ ಯಾರಾದರೂ ವೈರಾಗ್ಯವನ್ನು ಸ್ವೀಕರಿಸಿದರೆ ಅದನ್ನು ಶಾಸ್ತ್ರದಲ್ಲಿ ಅದನ್ನು ವಿರೋಧಿಸಲಾಗಿದೆ. ಆ ರೀತಿ ಮಾಡಬಾರ್ದು ಅಂತ. ಯಾಕೆ? ನ ಕರ್ಮಣ ಮನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಏಕೆಂದರೆ ಕೇವಲ ಕರ್ಮವನ್ನು ಬಿಡುವುದರಿಂದ ಒಬ್ಬನಿಗೆ ಸಿದ್ಧಿ ಸಿಗುವುದಿಲ್ಲ, ಅದು ನೈಷ್ಕರ್ಮ್ಯವಾಗುವುದಿಲ್ಲ. ನ ಕರ್ಮಣ ಮನಾರಂಭ ನೈಷ್ಕರ್ಮ್ಯಂ ಪುರುಷ ಅಶ್ನುತೆ. ಅದಕ್ಕೆ ನೈಷ್ಕರ್ಮ್ಯ ಅಂತ ಕರೆಯುವುದಿಲ್ಲ. ಯಾಕೆಂದರೆ ಕರ್ಮದ ಒಂದು ಪ್ರತಿಕ್ರಿಯೆ ಅವನಿಗೆ ಬಂದೇ ಬರುತ್ತೆ. ರೈಟ್. ಸೊ ಕರ್ಮ ಪ್ರತಿಕ್ರಿಯೆಯನ್ನು ಅವನು ಬರಬಾರ್ದು ಅಂತಂದರೆ ಅವನು ಕೃಷ್ಣನಿಗೋಸ್ಕರ ಸೇವೆ ಮಾಡಬೇಕು. ಬರೀ ಕರ್ಮವನ್ನು ಬಿಡುವುದರಿಂದ ಕರ್ಮ ಫಲ ಹೋಗುವುದಿಲ್ಲ, ಪ್ರತಿಕ್ರಿಯೆಯನ್ನು ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ. ಮತ್ತು ಇನ್ನೊಂದು, ಬರೀ ಸನ್ಯಾಸ ಸ್ವೀಕರಿಸೋದ್ರಿಂದ ಸಿದ್ಧಿ ಸಿಗೋದಿಲ್ಲ. ರೈಟ್. ಸೊ ಕೆಲವೊಬ್ಬರು ಸನ್ಯಾಸವನ್ನು ಸ್ವೀಕರಿಸಿಯೂ ಕೂಡ ಅವರು ಭೌತಿಕ ಕಾರ್ಯಗಳನ್ನೇ ಮಾಡ್ತಾರೆ. ರೈಟ್. ಹಾಸ್ಪಿಟಲಲ್ಲಿ ಡಾಕ್ಟರ್ ಥರ ಸನ್ಯಾಸಿ ವಸ್ತ್ರವನ್ನು ಧರಿಸಿದ್ರು ಕೂಡ ಕೆಲವೊಬ್ಬರು ಟ್ರೀಟ್ಮೆಂಟ್ ಕೊಡ್ತಾರೆ. ಆ್ಯಕ್ಚುಲಿ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಸನ್ಯಾಸಿ ಅವನು ಆಧ್ಯಾತ್ಮಿಕ ಚೇತನೆಯನ್ನು ಬೇರೆಯವ್ರಿಗೆ ಕೊಡಬೇಕು. ಗೀತಾ, ಭಾಗವತ, ಪುರಾಣಗಳ ದೇವರ ಬಗ್ಗೆ ವಿಷಯವನ್ನು ಇನ್ನೊಬ್ಬರಿಗೆ ಹಂಚಬೇಕು. ಕೇವಲ ಭೌತಿಕ ಶರೀರದ ಏನಂತಾರೆ ಮೇಂಟೆನೆನ್ಸ್, ನಿರ್ವಹಣೆ ಅವನು ಮಾಡಬಾರ್ದು. ಆಧ್ಯಾತ್ಮಿಕ ಪ್ರಚಾರಕ್ಕೋಸ್ಕರ ಅವರು ವೈರಾಗ್ಯವನ್ನು ಸ್ವೀಕರಿಸಬೇಕು. ಸೊ ಇಲ್ಲಿ ಫೋಟೋದಲ್ಲಿ ನೀವು ನೋಡ್ತೀರಾ, ಕೆಲವರು ವೈರಾಗ್ಯಗಳಾದರೂ ಕೂಡ ತಪ್ಪು ಕೆಲಸಗಳನ್ನು ಮಾಡ್ತಾರೆ. ಸೊ ಅದು ತಪ್ಪಾಗುತ್ತೆ. ಅಶುದ್ಧ ಹೃದಯ ಹೊಂದಿರುವ ವ್ಯಕ್ತಿಯು ನಿಗದಿತ ಚಟುಗಳನ್ನು ತ್ಯಜಿಸಿ ಕರ್ಮ ಸನ್ಯಾಸವನ್ನು ಸ್ವೀಕರಿಸಿದರೆ ಅವನು ಭೌತಿಕ ಕ್ರಿಯೆಗೆ ಮರಳುತ್ತಾನೆ. ಏಕೆಂದರೆ ಅಂತಹ ವ್ಯಕ್ತಿಯು ನಿಷ್ಕ್ರಿಯವಾಗಲು ಸಾಧ್ಯವಿಲ್ಲ. ರೈಟ್. ಯಾವುದೇ ಒಬ್ಬ ವ್ಯಕ್ತಿ ನಿಷ್ಕ್ರಿಯನಾಗೋದಕ್ಕೆ ಸಾಧ್ಯವಿಲ್ಲ, ಕ್ರಿಯೆ ಮಾಡಲೇಬೇಕು. ಅದು ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ, ನ ಹಿ ಕಶ್ಚಿತ್ ಕ್ಷಣಮಪಿ ಜಾತೋ ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹಿ ಅವಶ್ಯ ಕರ್ಮ ಸರ್ವಪ್ರಕೃತಿ ಜೈರ್ಗುಣೈ. ಅವನ ಪ್ರಕೃತಿಯಿಂದ ಅವನು ಕಾರ್ಯವನ್ನು ಅವಶ್ಯವಾಗಿ, ಅಂದರೆ ನಿಗದಿತವಾಗಿ ಅವನು ಮಾಡಲೇಬೇಕಾಗತ್ತೆ. ಸುಮ್ಮನೆ ಕೂಡೋಕ್ಕೆ ಯಾರಿಂದನೂ ಸಾಧ್ಯವಿಲ್ಲ, ಕೆಲಸವನ್ನು ಮಾಡಲೇಬೇಕು. ಎಷ್ಟು ದಿನ ಅಂತ ಸುಮ್ಮನೆ ಕೂಡೋಕ್ಕಾಗುತ್ತೆ? ರೈಟ್. ಸೊ ಈ ವರ್ಷದಲ್ಲಿ ಲಾಕ್ಡೌನ್ ಆಗಿತ್ತು. ಸುಮಾರು 2 ತಿಂಗಳು ಜನರು ಮನೆಯಿಂದ ಹೊರಗಡೆನೇ ಬರಲಿಲ್ಲ. ರೈಟ್. ಯಾಕೆಂದರೆ ಟ್ರಾಫಿಕ್, ರೋಡ್ ಮೇಲೆ ಯಾವುದು ಕಾರ್ ಹೋಗೋಂಗಿಲ್ಲ,
ಹೋಗಬೇಕಾದ್ರೆ ಪರ್ಮಿಷನ್ ಬೇಕು. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗೋಕ್ಕೆ ಸಾಧ್ಯವಿಲ್ಲ. ಟ್ರೈನ್ ಎಲ್ಲ ಕ್ಯಾನ್ಸಲ್ ಆಗಿತ್ತು, ಬಸ್ ಎಲ್ಲ ಕ್ಯಾನ್ಸಲ್ ಆಗಿತ್ತು. ಸೊ ಜನರು ಮನೆಯಲ್ಲೇ ಕೂತ್ಕೊಂಡಿದ್ರು. ಎಷ್ಟಂತ ಮನೇಲಿ ಕೂತ್ಕೋತಾರೆ, ಬೋರ್ ಆಗಿಬಿಡುತ್ತೆ ಜನರಿಗೆ. ಯಾವಾಗಪ್ಪ ಹೊರಗೆ ಬರ್ತೀವಿ ಅಂತ ಅವ್ರ ಮನಸ್ಸಲ್ಲಿರುತ್ತೆ. ಯಾಕೆ? ಆತ್ಮದ ಒಂದು ಗುಣ ಏನಂದರೆ ಅದು ಯಾವಾಗಲೂ ಕಾರ್ಯ ಮಾಡ್ತಾನೆ ಇರುತ್ತೆ. ನಹಿ ಕಶ್ಚಿತ್ ಕ್ಷಣವಾಗಿ ಜಾತು ತಿಷ್ಠತಿ ಅಕರ್ಮಕೃತ್. ಅಕರ್ಮಕೃತ್ ಆಗೋದಕ್ಕೆ ಸಾಧ್ಯವಿಲ್ಲ. ಒಂದು ಕಾರ್ಯವನ್ನು ಮಾಡಲೇಬೇಕು. ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡದೇ ಇದ್ದರೆ ಅವನು ಮತ್ತೆ ಭೌತಿಕ ಚಟುವಟಿಕೆಗಳನ್ನು ಮಾಡ್ತಾನೆ. ರೈಟ್? ಆಧ್ಯಾತ್ಮಿಕ ಚಟುವಟಿಕೆಗಳೆಂದರೆ ಜಪ ಮಾಡುವುದು, ದೇವರ ಪೂಜೆ ಮಾಡುವುದು, ಸೇವೆ ಮಾಡುವುದು, ಪ್ರಚಾರ ಕಾರ್ಯವನ್ನು ಮಾಡುವುದು, ಹಲವಾರು ಆಧ್ಯಾತ್ಮಿಕ ಚಟುವಟಿಕೆಗಳಿದೆ. ಶಿಲ ಪ್ರಭುಪಾದರು ಇಸ್ಕಾನಲ್ಲಿ ಇಷ್ಟೊಂದು ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಪ್ರತಿ ಬೆಳಿಗ್ಗೆ ಆರತಿ ಆಗುತ್ತೆ, ಸಂಕೀರ್ತನೆ ಆಗುತ್ತೆ, ಶ್ರೀಮದ್ ಭಾಗವತ ಕ್ಲಾಸ್ ಆಗುತ್ತೆ, ಪ್ರಸಾದ ವಿತರಣೆ ಆಗುತ್ತೆ, ಮತ್ತು ಪುಸ್ತಕ ವಿತರಣೆ ಆಗುತ್ತೆ, ಕ್ಲಾಸಸ್ ಆಗುತ್ತೆ. ಎಷ್ಟೊಂದು ಸಾಮಾಜಿಕ ಕಾರ್ಯಗಳೆಲ್ಲ ನಡೀತಾ ಇರುತ್ತೆ. ಎಷ್ಟೊಂದು ಚಟುವಟಿಕೆಗಳಿದೆ. ಯಾಕೆಂದರೆ ಆತ್ಮ ಕೆಲಸ ಮಾಡಲೇಬೇಕು. ದೇವರಿಗೋಸ್ಕರ ಮಾಡದೇ ಇದ್ದರೆ ಅವನು ತನ್ನ ಸ್ವಾರ್ಥಕ್ಕೋಸ್ಕರ ಪಾಪ ಕಾರ್ಯಗಳನ್ನು ಮಾಡೇ ಮಾಡ್ತಾನೆ. ಸೊ ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾರೆ, ನಾವು ಅಕ್ರಿಯವಾಗಿರಬಾರ್ದು, ನಿಷ್ಕ್ರಿಯರಾಗಬಾರ್ದು ಅಂತ. ಸೊ ಅದಕ್ಕೆ ನಾವು ಕೆಲಸವನ್ನು ಮಾಡಬೇಕು. ಯಾರು ಒಬ್ಬ ವ್ಯಕ್ತಿ ತನ್ನ ಇಲ್ಲಿ ಹಿಂದಿನ 6ನೇ ಶ್ಲೋಕದಲ್ಲಿ ಸ್ಲೈಡಲ್ಲಿಲ್ಲ, ಆದರೆ ಅಲ್ಲಿ ಹೇಳ್ತಾರೆ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸ್ಸ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಯಾರೊಬ್ಬ ವ್ಯಕ್ತಿ ಬಾಹ್ಯ ರೂಪದಲ್ಲಿ ವೈರಾಗ್ಯವನ್ನು ಸ್ವೀಕರಿಸಿದಾನೆ, ಆದರೆ ಮನಸ್ಸಲ್ಲಿ ಇಂದ್ರಿಯ ವಸ್ತುಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ, ಅವನಿಗೆ ಮಿಥ್ಯಾಚಾರಿ ಅಂತ ಕರೀತಾರೆ, ಢೋಂಗಿ ಅಂತ ಕರೀತಾರೆ. ಸೊ ನಾವು ಢೋಂಗಿಗಳಾಗಬಾರ್ದು, ನಾವು ನಿಜವಾದ ಯೋಗಿಗಳು ಆಗಬೇಕು. ಸೊ ಆದ್ದರಿಂದ ನಾವು ಫಸ್ಟು ನಮ್ಮ ಇಂದ್ರಿಯಗಳನ್ನು ದೇವರ ಸೇವೆಯಲ್ಲಿ ಸಲ್ಲಿಸಬೇಕು. ಅದಕ್ಕೆ 7ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ, ಎಷ್ಟು ಇಂದ್ರಿಯಾಣಿ ಮನಸ ನಿಯಮ್ಯ ಅರ್ಭತೆ ಅರ್ಜುನ. ನಾವು ಇಂದ್ರಿಯಗಳನ್ನು ಫಸ್ಟು ದೇವರ ಸೇವೆಯಲ್ಲಿ ಸಲ್ಲಿಸಬೇಕು. ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತಸ್ಸ ವಿಶಿಷ್ಯತೆ. ಸೊ ನಾವು ನಮ್ಮ ಇಂದ್ರಿಯಗಳನ್ನು ಕರ್ಮಯೋಗದಲ್ಲಿ ಸೇರಿಸಬೇಕು. ಮನಸ್ಸನ್ನು ನಿಗ್ರಹಿಸೋದು ಕಷ್ಟ. ಸೊ ಇಂದ್ರಿಯಗಳನ್ನು ನಿಗ್ರಹಿಸೋದು ಸರಳ. ಅದಕ್ಕೆ ಫಸ್ಟ್ ನಾವು ನಮ್ಮ ಇಂದ್ರಿಯಗಳನ್ನು, ನಮ್ಮ ಕಣ್ಣು, ನಮ್ಮ ನಾಲಿಗೆ, ನಮ್ಮ ಮೂಗು, ನಮ್ಮ ಕಿವಿ, ಈ ಎಲ್ಲ ಇಂದ್ರಿಯಗಳನ್ನು ನಾವು ದೇವರ ಸೇವೆಯಲ್ಲಿ ತೊಡಗಿಸಬೇಕು. ಕಣ್ಣಿನಿಂದ ದೇವರ ದರ್ಶನ ಮಾಡಬೇಕು, ಕಿವಿಯಿಂದ ದೇವರ ಕೀರ್ತನೆಯನ್ನು ಕೇಳಬೇಕು, ಬಾಯಿಂದ ನಾವು ದೇವರ ನಾಮಜಪವನ್ನು ಮಾಡಬೇಕು. ಸೊ ಮೂಗಿನಿಂದ ದೇವರಿಗೆ ಅರ್ಪಣೆಯಾದಂತಹ ಪುಷ್ಪಗಳನ್ನು, ಸುಗಂಧವನ್ನು ಸೇವಿಸಬೇಕು. ಈ ರೀತಿ ನಮ್ಮ ಇಂದ್ರಿಯಗಳನ್ನು ನಾವು ದೇವರ ಸೇವೆಯಲ್ಲಿ ಸೇರಿಸುವುದು ತುಂಬ ಸರಳ. ಆಗ ಮನಸ್ಸು ನಿಗ್ರಹವಾಗುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಸೊ ಈಗ ನಾವು ನಿಗದಿತ ಕಾರ್ಯಗಳನ್ನು ಮಾಡಬೇಕು ಅಂತ 8ನೇ ಶ್ಲೋಕದಲ್ಲಿ ಕೃಷ್ಣ ಇಲ್ಲಿ ಹೇಳ್ತಾರೆ ನೋಡಿ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹಿ ಅಕರ್ಮಣಃ ಶರೀರಯಾತ್ರಾಪಿ ಚ ತೇ ನ ಪ್ರಸಿದ್ಧೇತ್ ಅಕರ್ಮಣಃ. ಸೊ ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹಿ ಅಕರ್ಮಣಃ. ಕರ್ಮ ಮಾಡುವುದು ಅಕರ್ಮಕ್ಕಿಂತ ಶ್ರೇಷ್ಠವಾದದ್ದು. ಕರ್ಮಯೋಗ ಜ್ಞಾನಯೋಗಕ್ಕಿಂತ ಶ್ರೇಷ್ಠ ಅಂತ ಕೃಷ್ಣ ಇಲ್ಲಿ ಹೇಳ್ತಾರೆ. ಯಾಕೆಂದರೆ ಕರ್ಮಯೋಗ ಮಾಡುವುದು ಸರಳ. ಆ್ಯಕ್ಚುಲಿ ವೈರಾಗ್ಯ ಶ್ರೇಷ್ಠವಾದದ್ದು, ಆದರೆ ಸಾಮಾನ್ಯ ಜನರು ಅದಕ್ಕೆ ಅರ್ಹರಲ್ಲ. ಅದಕ್ಕೆ ಸಾಮಾನ್ಯ ಜನರಿಗೆ ಕರ್ಮಯೋಗ ಸರಳ. ಅದಕ್ಕೆ ಕರ್ಮಜ್ಯಾಯೋ ಹಿ ಅಕರ್ಮಣ. ಸೊ ಅರ್ಜುನ, ನಿನಗೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀನು ಕರ್ಮವನ್ನು ಮಾಡು, ನೀನು ಯುದ್ಧವನ್ನು ಮಾಡು ಅಂತ. ಸೊ ಈ ಒಂದು ಸಿದ್ಧಾಂತವನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕರ್ಮವನ್ನು ಹೇಗೆ ಮಾಡಬೇಕು, ಯಾರಿಗೋಸ್ಕರ ಮಾಡಬೇಕು ಅಂತ ಈ ಒಂದು 9ನೇ ಶ್ಲೋಕದಿಂದ ಕೃಷ್ಣ ಹೇಳ್ತಾನೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗ ಸಮಾಚರ. ಕರ್ಮವನ್ನು ಯಾರಿಗೋಸ್ಕರ ಮಾಡಬೇಕು? ಯಜ್ಞಾರ್ಥಾತ್, ವಿಷ್ಣುವಿನಿಗೋಸ್ಕರ. ವಿಷ್ಣುವಿನ ಇನ್ನೊಂದು ಹೆಸರು ಯಜ್ಞ. ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ನಾವು ಬೇರೆ ಯಾವುದೇ ಒಂದು ಕೆಲಸ ಮಾಡಿದರೆ ಅದು ಕರ್ಮ ಬಂಧನಕ್ಕೆ ಕಾರಣವಾಗುತ್ತೆ. ರೈಟ್? ಅದಕ್ಕೆ ನಾವು ಯಜ್ಞಕ್ಕೋಸ್ಕರ, ವಿಷ್ಣುವಿನಿಗೋಸ್ಕರ ಸೇವೆಯನ್ನು ಮಾಡಬೇಕು. ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ.
ವಿಷ್ಣುವಿನಿಗೆ ಸೇವೆ ಮಾಡಿದರೆ ನಾವು ಎಲ್ಲ ಕರ್ಮದಿಂದ ಮುಕ್ತರಾಗ್ತೀವಿ. ಸೊ ಮುಕ್ತಿಗೆ ದಾರಿಯನ್ನು ಇಲ್ಲಿ ಕೃಷ್ಣ ಈ ಶ್ಲೋಕದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ರೈಟ್. ಸೊ ಈ ವಿಷಯವನ್ನು ತುಂಬ ಗಾಢವಾಗಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಶಾಸ್ತ್ರದಲ್ಲಿ ಹೇಳಿದೆ ಯಜ್ಞೋ ವೈ ವಿಷ್ಣು, ವಿಷ್ಣುವಿನ ಇನ್ನೊಂದು ಹೆಸರು ಯಜ್ಞ ಅಂತ. ಸೊ ನಾವು ಭಾರತದಲ್ಲಿ ಹಲವಾರು ಯಜ್ಞಗಳನ್ನೆಲ್ಲ ಮಾಡ್ತಾರೆ. ಯಜ್ಞ ಮಾಡುವಾಗ ಯಜ್ಞಕುಂಡವನ್ನು ಮಾಡ್ತಾರೆ. ರೈಟ್. ಸೊ ಯಜ್ಞಕುಂಡ ವಿಷ್ಣುವಿನ ಮುಖಕ್ಕೆ ಅದು ಪ್ರತೀಕ. ಮತ್ತು ಅಲ್ಲಿರೋ ಬೆಂಕಿ ಅಗ್ನಿ ಏನಿದೆಯಲ್ಲ ಅದು ವಿಷ್ಣುವಿನ ನಾಲಿಗೆ. ಮತ್ತು ಆಹುತಿ ಏನು ಹಾಕ್ತೀವಲ್ಲ ಅದು ವಿಷ್ಣುವಿನ, ಅದು ಡೈರೆಕ್ಟ್ ವಿಷ್ಣುವಿಗೆ ಅರ್ಪಣೆ ಮಾಡುವ ಹಾಗೆ ನಾವು ಆಹುತಿಯನ್ನು ಯಜ್ಞಕುಂಡದಲ್ಲಿ ಹಾಕ್ತೀವಿ. ರೈಟ್. ಸೊ ಅದು ಸಾಕ್ಷಾತ್ ವಿಷ್ಣು. ಸೊ ಯಜ್ಞ ಪುರುಷ ನಮ್ಮ ಭಕ್ತಿಯಿಂದ ಅರ್ಪಣೆಯಾದಂಥ ಆ ಪದಾರ್ಥಗಳನ್ನು ಕೃಷ್ಣ ಅಲ್ಲಿ ಸ್ವೀಕರಿಸ್ತಾನೆ ಯಜ್ಞದಲ್ಲಿ. ಸೊ ಅದಕ್ಕೆ ಯಜ್ಞವನ್ನು ಮಾಡೋದ್ರಿಂದ ವಿಷ್ಣು ಪ್ರಸನ್ನನಾಗ್ತಾನೆ. ರೈಟ್. ಈಗ ಕೆಲವರು ಇದೆಲ್ಲ ಮೂಢನಂಬಿಕೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇದೆಲ್ಲ ಯಜ್ಞ ಮಾಡುವುದು, ದೇವರ ಪೂಜೆ ಮಾಡುವುದು ಇದೆಲ್ಲ ಮೂಢನಂಬಿಕೆ ಅಲ್ಲ. ಇದೆಲ್ಲ ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿರುವಂಥ ವಿಧಿಗಳು, ಋಷಿ ಮುನಿಗಳು, ಮಹಾನ್ ಮುನಿಗಳು ಬರೆದಿರುವಂಥ ಈ ವಿಧಾನಗಳು. ಆ್ಯಕ್ಚುಲಿ ದೇವರೇ ಇದನ್ನು ಕೊಟ್ಟಿರೋದು. ಇದೆಲ್ಲ ಮೂಢನಂಬಿಕೆ ಆಗೋಕ್ಕೆ ಸಾಧ್ಯವಿಲ್ಲ. ಜರ್ಮನಿಯಲ್ಲಿ ಯಜ್ಞವನ್ನು ಮಾಡಿ ಏನಂತಾರೆ ಜ್ಯೋತಿಷ್ಠೋಮ ಯಜ್ಞವನ್ನು ಮಾಡಿ ಅದಕ್ಕೆ ಕ್ಯಾಮರಾದಿಂದ ಎಲ್ಲ ರೆಕಾರ್ಡ್ ಮಾಡಿ ಅಲ್ಲಿ ಎನರ್ಜಿ ಪ್ಯಾಟರ್ನ್ಸ್, ಯಜ್ಞ ಮಾಡುವ ಯಜ್ಞಕುಂಡದ ಪಕ್ಕದಲ್ಲಿರುವಂಥ ಶಕ್ತಿಯನ್ನು ಅವರು ಮೆಜರ್ ಮಾಡಿದ್ರಂತೆ, ಅಳತೆ ಮಾಡಿದ್ರಂತೆ. ಆಗ ಯಜ್ಞ ಮಾಡಿದ ನಂತರ ಆ ಸ್ಥಳದಲ್ಲಿರುವಂಥ ವಾತಾವರಣನೇ ಬದಲಾಗುತ್ತಂತೆ. ಅಲ್ಲಿಯ ಎನರ್ಜಿ ಪ್ಯಾಟರ್ನ್, ಪ್ರಾಣಶಕ್ತಿ ಹೆಚ್ಚಾಗುತ್ತಂತೆ. ಮತ್ತು ಅಲ್ಲಿರುವಂಥ ಪಾಸಿಟಿವ್ ಎನರ್ಜಿ ಏನಿದೆಯಲ್ಲ, ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತಂತೆ. ಸೊ ಈ ರೀತಿ ಯಜ್ಞ ಮಾಡುವುದನ್ನು ಸೈಂಟಿಸ್ಟ್ಸ್ ಕೂಡ, ವಿಜ್ಞಾನಿಗಳು ಕೂಡ ರಿಸರ್ಚ್ ಮಾಡಿ ಅದು ತುಂಬ ಒಳ್ಳೆಯದು ಅಂತ ಅವರು ಕೂಡ ಈಗ ಕಂಡುಹಿಡ್ತಾ ಇದ್ದಾರೆ. ಸೊ ಈ ಯಜ್ಞ ಮಾಡುವುದೆಲ್ಲ ಮೂಢನಂಬಿಕೆಗಳಲ್ಲ. ಸೊ ನಾವು ಕೆಲಸವನ್ನು ಕೃಷ್ಣನಿಗೋಸ್ಕರ ಮಾಡಬೇಕು. ಯಜ್ಞಾರ್ಧಾತ್ ಕರ್ಮಣ ಅನ್ಯತ್ರ ಲೋಕೋಯಂ ಕರ್ಮವಂದನ ಅಂತ ಹೇಳ್ತಾರೆ. ಸೊ ನಾವು ಬರೀ ಯಜ್ಞ ಮಾಡಿ ಯಜ್ಞಕುಂಡದಲ್ಲಿ ಆಹುತಿ ಕೊಡುವುದಲ್ಲ, ನಮ್ಮ ಎಲ್ಲ ಕೆಲಸಗಳನ್ನು ದೇವರಿಗೋಸ್ಕರ ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬಹುದು. ರೈಟ್. ನಮ್ಮ ಕಾಯ, ನಮ್ಮ ಮನಸ್ಸು, ನಮ್ಮ ವಾಚ, ನಮ್ಮ ಬುದ್ಧಿ ಎಲ್ಲವನ್ನು ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡಿದರೆ ಅದು ಯಜ್ಞವಾಗುತ್ತೆ. ರೈಟ್. ಸೊ ಇದರ ಬಗ್ಗೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 10ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತ ನಾವು ನೋಡೋಣ. ಸೊ ಇದು 2ನೇ ಒಂದು ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಈಗ. ಯೋಗ ಪದ್ಧತಿಯ ವಿವಿಧ ಸ್ತರಗಳು: ಕರ್ಮಕಾಂಡ, ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿಯೋಗ. ಈ 4 ಪ್ರಕಾರದ ಸ್ತರಗಳಿದೆ. ಕರ್ಮಕಾಂಡ ಅಂದರೆ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಕರ್ಮವನ್ನು ಮಾಡುವುದು, ಅದಕ್ಕೆ ಕರ್ಮಕಾಂಡ ಅಂತ ಕರೀತಾರೆ. ಸೊ ಜನರಿಗೆ ಸ್ವಾರ್ಥ ಇಚ್ಛೆಗಳಂದರೆ ದುಡ್ಡು ಬೇಕು, ಅಂತಸ್ತು ಬೇಕು, ಆಸ್ತಿ ಬೇಕು, ಮತ್ತು ಗೌರವ ಬೇಕು. ಸೊ ಈ ರೀತಿ ಎಲ್ಲ ಆಸೆಗಳು ಇರುತ್ತೆ. ಅಥವಾ ಸತ್ತ ಮೇಲೆ ಸ್ವರ್ಗವಾಸ ಆಗಬೇಕು, ಯಾಕೆಂದರೆ ಸ್ವರ್ಗದಲ್ಲಿ ಅನುಭವಿಸೋದಕ್ಕೆ ತುಂಬ ಸುಖಗಳಿದೆ. ನಂದನ ಕಾನನ ಉದ್ಯಾನ ಇದೆ, ಅಲ್ಲಿ ದೇವತೆಗಳೆಲ್ಲ ಬಂದು ಅಲ್ಲಿ ಎಂಜಾಯ್ ಮಾಡ್ತಾರೆ, ಸುಖವನ್ನು ಅನುಭವಿಸ್ತಾರೆ. ಅಲ್ಲಿ ಮಾವಿನ ಹಣ್ಣಿನ ರಸದ ನದಿಗಳಿದೆ. ಸೊ ಬಂಗಾರ, ಚಿನ್ನ ಎಲ್ಲ ಅಲ್ಲಿ ಉದ್ಯಾನದಲ್ಲಿ ಸಿಗುತ್ತಂತೆ, ಆ ನದಿಯ ಪಕ್ಕದಲ್ಲಿ ಸಿಗುತ್ತೆ. ಅಷ್ಟೊಂದು ಏನಂತಾರೆ ಸುಖದ ಸೌಕರ್ಯಗಳು ಸ್ವರ್ಗದಲ್ಲಿದೆ, ಅದಕ್ಕೆ ನನಗೆ ಸ್ವರ್ಗ ಬೇಕು. ಸೊ ಈ ರೀತಿ ಭೌತಿಕ ಇಚ್ಛೆಗಳನ್ನು ಇಟ್ಟುಕೊಂಡು ಕ್ರಿಯೆಗಳನ್ನು ಮಾಡೋದಕ್ಕೆ ಕರ್ಮಕಾಂಡ ಅಂತ ಕರೀತಾರೆ. ಸೊ ವೇದಗಳಲ್ಲೂ ಕೂಡ ಕರ್ಮಕಾಂಡದ ವಿಧಿಗಳನ್ನು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಸೊ ಆ ಶಾಸ್ತ್ರದಲ್ಲಿ ಹೇಳಿರುವಂಥ ಕರ್ಮಕಾಂಡ ವಿಧಿಯನ್ನು ಮಾಡಿ ಅವರು ಸುಖವನ್ನು ಅನುಭವಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಕರ್ಮಕಾಂಡ ಜೀವನ. ಸೊ ಈ ಒಂದು ಸ್ಲೈಡಲ್ಲಿ ನಾವು ನೋಡ್ಬೋದು.
ಫಸ್ಟು ಪ್ರಾಣಿ ಜೀವನ, ನಂತರ ಕರ್ಮಕಾಂಡ ಜೀವನ. ಪ್ರಾಣಿ ಜೀವನ ಅಂದರೆ ಯಾವುದೇ ನಿಯಮವನ್ನು ಫಾಲೋ ಮಾಡೋದಿಲ್ಲ ಅವರು. ಮನಸ್ಸಿಗೆ ಬಂದಾಗ ತಿಂತಾರೆ, ಮನಸ್ಸಿಗೆ ಬಂದಾಗ ಮಲಗ್ತಾರೆ, ಬೇಕಾದ ಕೆಲಸ ಮಾಡ್ತಾರೆ, ರೈಟ್, ಪಾಪ ಕಾರ್ಯಗಳನ್ನು ಮಾಡ್ತಾರೆ. ಅದು ಪ್ರಾಣಿ ಜೀವನ. ಪ್ರಾಣಿಗಳಿಗೆ ಯಾವುದೇ ಒಂದು ನಿರ್ದೇಶನ ಇಲ್ಲ, ಅವ್ರಿಗೆ ಮನಸ್ಸಿಗೆ ಬಂದಂಗೆ ಮಾಡುತ್ತೆ, ರೈಟ್. ಬರೀ ಅವರು ಆಹಾರ, ನಿದ್ರಾ, ಭಯ, ಮೈಥುನ, ಈ 4 ಕಾರ್ಯಗಳಲ್ಲಿ ತೊಡಗಿರ್ತವೆ. ಬೆಳಿಗ್ಗೆ ಆದ ತಕ್ಷಣ ನಂದು ಊಟ ಆಗಲಿ ಅಂತ ಊಟ ಹುಡುಕ್ತಾ ಇರ್ತಾರೆ, ರೈಟ್. ಮತ್ತು ಊಟ ಸಿಕ್ಕ ಮೇಲೆ ಆಯಿತು ಎಲ್ಲಿ ಮಲಗೋದು ಅಂತ ನಿದ್ದೆ ಮಾಡ್ತವೆ, ರೈಟ್. ಆಹಾರ, ನಿದ್ರಾ. ಮತ್ತು ಇನ್ನೊಂದು ಪ್ರಾಣಿಯ ಸ್ಥಳಕ್ಕೆ ಬಂದಾಗ, ಸಪೋಸ್ ಒಂದು ನಾಯಿ ಒಂದು ಏರಿಯಾದಲ್ಲಿದೆ, ಅಲ್ಲಿಗೆ ಇನ್ನೊಂದು ನಾಯಿ ಬಂದ ತಕ್ಷಣ ಜಗಳ ಆಡ್ತವೆ, ಬಾವು ಅಂತ. ನನ್ನ ಏರಿಯಾಗೆ ಯಾಕೆ ಬಂದಿದೆಯಾ, ನನ್ನ ಸ್ಥಳಕ್ಕೆ ಬರಬೇಡ ನೀನು, ಹೋಗು ಅಂತ. ಸೊ ಆಹಾರ, ನಿದ್ರಾ, ಭಯ ಮತ್ತು ಮೈಥುನ, ಪರಸ್ಪರ ಮೈಥುನ ಮಾಡಿ ಅವರು ಸಂಭೋಗವನ್ನು ಅನುಭವಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ಪ್ರಾಣಿ ಜೀವನ. ಯಾವುದೇ ಒಂದು ನಿಯಮಗಳನ್ನು ಫಾಲೋ ಮಾಡೋದಿಲ್ಲ ಅವರು. ಆದರೆ ಒಬ್ಬ ವ್ಯಕ್ತಿ ಶಾಸ್ತ್ರಗಳಲ್ಲಿ ಹೇಳಿದಂಥ ನಿಯಮಗಳನ್ನು ಪರಿಪಾಲಿಸಿದ್ರೆ ಅವನು ಪ್ರಾಣಿ ಜೀವನಕ್ಕಿಂತ ಶ್ರೇಷ್ಠ. ಅದು ಕರ್ಮಕಾಂಡ ಜೀವನ. ಸೊ ಪುರಾಣಗಳಲ್ಲಿ ಹಲವಾರು ಕರ್ಮಕಾಂಡ ಆದೇಶಗಳನ್ನು ಕೊಟ್ಟಿದ್ದಾರೆ, ಅದನ್ನು ಅವರು ಪರಿಪಾಲಿಸ್ತಾರೆ. ಆದರೆ ಗುರಿ ದೇವರ ಪ್ರಾಪ್ತಿಯಲ್ಲ, ಕೇವಲ ಇಂದ್ರ ತೃಪ್ತಿಗೋಸ್ಕರ. ಕರ್ಮಕಾಂಡ ಜೀವನದಿಂದ ಅವನು ಬೇಸತ್ತು ಅವನು ಮತ್ತೆ ಕರ್ಮಯೋಗಕ್ಕೆ, ಸಕಾಮ ಕರ್ಮಯೋಗಕ್ಕೆ ಬರ್ತಾನೆ. ಅಂದರೆ ಕರ್ಮಕಾಂಡದಲ್ಲಿ ಕರ್ಮಕಾಂಡ ಕಾರ್ಯಗಳನ್ನು ಮಾಡಿ ಅವನು ಭೋಗಿಸಬೇಕಾದ್ರೆ ಎಷ್ಟೇ ಭೋಗ ಮಾಡಿದ್ರೂ ಕೂಡ ಸಂತೃಪ್ತಿ ಸಿಗುವುದಿಲ್ಲ, ರೈಟ್. ಇಂದ್ರ ತೃಪ್ತಿಯ ಒಂದು ಗುಣನೇ ಹೀಗೆ. ಎಷ್ಟೇ ಇಂದ್ರ ತೃಪ್ತಿ ಮಾಡಿದ್ರೂ ಕೂಡ ಆತ್ಮ ಸಂತುಷ್ಟವಾಗುವುದಿಲ್ಲ. ಮತ್ತು ಅವನಿಗೆ ಇನ್ನಷ್ಟು ಸುಖ ಬೇಕು ಭೋಗ ಅಂತ ಅವನು ಸುಖವನ್ನು ಹುಡುಕ್ತಾನೆ ಇರ್ತಾನೆ, ರೈಟ್. ಸಪೋಸ್ ನಾವು ಒಂದು ಗುಲಾಬ್ ಜಾಮೂನ್ ತಿಂತೀವಿ, ಇನ್ನೊಂದು ಬೇಕನ್ಸುತ್ತೆ, ಇನ್ನೊಂದು ತಿಂತೀವಿ, 3ನೇದು ಬೇಕನ್ಸುತ್ತೆ, ತಿಂತಾನೇ ಇರ್ತೀವಿ. ಸೊ 10 ತಿಂದ ಮೇಲೆ ಅಪ್ಪ ಸಾಕಪ್ಪ ಅಂತೀವಿ, ರೈಟ್. ಸೊ ಇಂದ್ರ ತೃಪ್ತಿ ಮಾಡೋದಕ್ಕೆ ಒಂದು ಮಿತಿ ಇದೆ. ಆ ಮಿತಿ ಮೀರಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಕರ್ಮಕಾಂಡವನ್ನು ಮಾಡಿ ಎಷ್ಟು ಇಂದ್ರ ತೃಪ್ತಿ ಪಟ್ಟರೂ ಕೂಡ ಆತ್ಮಕ್ಕೆ ಸಂತೃಪ್ತಿ ಸಿಗದೇ ಇರೋದರಿಂದ ಅವನು ದೇವರ ಹತ್ರ ತಿರುಗ್ತಾನೆ. ಅಯ್ಯೋ, ನಾನು ದೇವ್ರ ಪೂಜೆ ಮಾಡಬೇಕು, ಈಗ ದೇವ್ರ ಪೂಜೆ ಮಾಡಿ ದೇವರಿಗೆ ಸೇವೆ ಸಲ್ಲಿಸೋಣ ಅಂತ. ಆಗ ಅವನು ಸಕಾಮ ಕರ್ಮಯೋಗ ಸ್ತರಕ್ಕೆ ಬರ್ತಾನೆ. ಸಕಾಮ ಕರ್ಮ ಅಂದರೆ ದೇವ್ರಿಗೋಸ್ಕರ ಸೇವೆ ಮಾಡ್ತಾನೆ, ಆದರೆ ತನ್ನ ಇಚ್ಛೆಯಂತೆ ಮಾಡ್ತಾನೆ. ಅದು ಸಕಾಮ ಕರ್ಮಯೋಗ. ಕಾರ್ಯದ ಫಲಗಳು ಅವನ ಇಚ್ಛೆ ಇಟ್ಕೊಂಡು ಅವನು ಮಾಡ್ತಾನೆ. ಕಾರ್ಯದ ಫಲಗಳೇನು? ಖ್ಯಾತಿ ಅಥವಾ ಸಂಪತ್ತು, ರೈಟ್. ಸೊ ಕೆಲವೊಬ್ಬ ಜನ ದೇವಸ್ಥಾನಕ್ಕೆ ಬರ್ತಾರೆ, ದೇವಸ್ಥಾನಕ್ಕೆ ಬಂದು ಏನೊಂದು ಸಪೋಸ್ ಡೊನೇಷನ್ ಕೊಡ್ತಾರೆ. ಸೊ ಒಂದು ಫ್ಯಾನ್ ಡೊನೇಷನ್ ಕೊಟ್ಟರು, ಫ್ಯಾನ್ ಮೇಲೆ ನನ್ನ ಹೆಸರು ಆಗಬೇಕು. ಸೊ ಪ್ರತಿಯೊಂದು ಫ್ಯಾನಲ್ಲಿ 3 ಫ್ಯಾನ್ಸ್ ಇದ್ದರೆ ಅದರಲ್ಲಿ ನನ್ನ ಹೆಸರು ಬರೀಬೇಕು. ಅಥವಾ ಯಾವುದೇ ಒಂದು ರೂಮ್ಗೆ ಡೊನೇಷನ್ ಕೊಟ್ಟರೆ ರೂಮ್ ಮೇಲೆ ನನ್ನ ಹೆಸರು ಇರಬೇಕು ಅಂತ. ಶ್ರೀಮಾನ್ ಇವರು ಈ ಕೋಣೆಯನ್ನು ಡೊನೇಟ್ ಮಾಡಿದ್ದಾರೆ ಅಂತ ಹೆಸರಾಗಬೇಕು. ಅದು ಸಕಾಮ ಕರ್ಮ ಯೋಗ. ಸೊ ದೇವರಿಗೋಸ್ಕರ ಸೇವೆ ಸಲ್ಲಿಸ್ತಾನೆ, ಆದರೆ ಖ್ಯಾತಿ ಮತ್ತು ಸಂಪತ್ತು ಬೇಕು. ಅಥವಾ ಅವನು ಏನಾದರೂ ಕೊಡಬೇಕಾದ್ರೆ ಫೋಟೋ ತೆಗೆದು ನ್ಯೂಸ್ ಪೇಪರಲ್ಲಿ ಹಾಕಬೇಕು. ಸೊ ಅದು ಸಕಾಮ ಕರ್ಮ. ಸೊ ಸಕಾಮ ಕರ್ಮದ ನಂತರ ನಿಷ್ಕಾಮ ಕರ್ಮಯೋಗಕ್ಕೆ ಬರ್ತಾನೆ. ನಿಷ್ಕಾಮ ಕರ್ಮಯೋಗ ಅಂದರೆ ಯಾವುದೇ ಒಂದು ಫಲದ ಅಪೇಕ್ಷೆ ಇಲ್ಲ, ಕೇವಲ ದೇವರಿಗೋಸ್ಕರ ಈ ಸೇವೆಯನ್ನು ಸಲ್ಲಿಸೋಣ ಅಂತ. ನಿಷ್ಕಾಮ, ಯಾವುದೇ ಒಂದು ಸ್ವಾರ್ಥ ಭಾವನೆ ಇಲ್ಲದೆ, ಕಾರ್ಯದ ಫಲಗಳ ಅಪೇಕ್ಷೆ ಇಲ್ಲದೆ ಸೇವೆ ಮಾಡುವುದು ನಿಷ್ಕಾಮ ಕರ್ಮಯೋಗ ಆಗುತ್ತೆ. ಕೆಲವರು ಗುಪ್ತದಾನವನ್ನು ಕೊಡ್ತಾರೆ, ಅಥವಾ ಯಾರಿಗೆ ಗೊತ್ತಾಗದೇ ಇರುವ ಹಾಗೆ ಒಳ್ಳೆಯ ಒಂದು ಸೇವೆಯನ್ನು ಸಲ್ಲಿಸಿ ಹೋಗ್ತಾರೆ. ಅವ್ರಿಗೆ ಯಾಕೆಂದರೆ ಅವ್ರಿಗೆ ಯಾವುದೇ ಖ್ಯಾತಿ, ಸಮ್ಮಾನ, ಸಂಪತ್ತು ಏನೂ ಬೇಕಿಲ್ಲ, ದೇವರಿಂದ ಏನೂ ಅಪೇಕ್ಷೆ ಇಲ್ಲ. ಅದು ನಿಷ್ಕಾಮ ಕರ್ಮ ಯೋಗ ಅಂತ ಕರೀತಾರೆ. ಇದರ ಮೇಲೆ ಜ್ಞಾನಯೋಗ. ಸೊ ನಿಷ್ಕಾಮ ಕರ್ಮ ಯೋಗ ಮಾಡ್ತಾ ಮಾಡ್ತಾ ಅವನಿಗೆ ಒಂದು ಅರಿವಾಗುತ್ತೆ, ನಾನು ಈ ಶರೀರ ಅಲ್ಲ, ನಾನು ಆತ್ಮ, ನಾನು ಅಹಂ ಬ್ರಹ್ಮಾಸ್ಮಿ, ನಾನು ಆತ್ಮ, ನಾನು ದೇವರ ಅಂಶ ಅನ್ನೋ ಒಂದು ಸಾಕ್ಷಾತ್ಕಾರ ಅವನಿಗೆ ಬರುತ್ತೆ. ಆಗ ಅವನು ಜ್ಞಾನಯೋಗದ ಸ್ತರಕ್ಕೆ ಹೋಗ್ತಾನೆ, ಆತ್ಮದ ಸ್ತರಕ್ಕೆ ಹೋಗ್ತಾನೆ. ಸೊ ಈ ಜ್ಞಾನಯೋಗದಲ್ಲಿ ಅವನು ದೇವರ ಬಗ್ಗೆ ಹೆಚ್ಚು ತಿಳ್ಕೊಂಡು ದೇವರ ಧ್ಯಾನವನ್ನು ಮಾಡ್ತಾನೆ.
ಆದರೆ ಇನ್ನೂ ದೇವರು ಯಾರು ಅಂತ ಅವನಿಗೆ ತಿಳಿದಿರಲಿಕ್ಕಿಲ್ಲ. ಕೃಷ್ಣನೇ ದೇವರು ಅಂತ ಅವನಿಗೆ ತಿಳಿದಿರಲಿಕ್ಕಿಲ್ಲ. ಸೊ ಸಾಮಾನ್ಯವಾಗಿ ಜ್ಞಾನಯೋಗದಲ್ಲಿರುವವರು, ಜ್ಞಾನಯೋಗ ಸ್ತರದಲ್ಲಿರುವವರು, ಅವರು ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಆರಾಧಿಸ್ತಾರೆ. ಸೊ ದೇವರನ್ನು ಒಂದು ಪ್ರಕಾಶದ ಥರ ಅವರು ನೋಡ್ತಾರೆ, ಒಂದು ದಿವ್ಯ ಪ್ರಕಾಶದ ಥರ. ಮತ್ತು ಅವರು ತಮ್ಮ ಆತ್ಮವನ್ನು ಈ ದಿವ್ಯ ಪ್ರಕಾಶದಲ್ಲಿ ವಿಲೀನ ಮಾಡಬೇಕು ಅಂತ ಅವರ ಇಚ್ಛೆ ಆಗಿರುತ್ತೆ. ಯಾವುದೇ ಒಂದು ಕಾರ್ಯಗಳನ್ನು ಮಾಡದೆ ಶಾಂತಿಯಾಗಿ ಆ ಬ್ರಹ್ಮಜ್ಯೋತಿಯಲ್ಲಿ ವಿಲೀನರಾಗಬೇಕು ಅಂತ ಇಚ್ಛೆ ಇಟ್ಕೊಂಡಿರ್ತಾರೆ. ಅದು ಜ್ಞಾನಯೋಗ. ಸೊ ಜ್ಞಾನಯೋಗಿಗಳು ಜನರಲಿ ಈ ಬ್ರಹ್ಮಜ್ಯೋತಿಗೆ ಹೋಗ್ಬೇಕಂತ ಇಚ್ಛೆ ಪಡ್ತಾರೆ. ಆದರೆ ಬ್ರಹ್ಮಜ್ಯೋತಿಗೆ ಹೋದರೂ ಕೂಡ ಅವರಿಗೆ ಅಲ್ಲಿ ಆನಂದ ಸಿಗುವುದಿಲ್ಲ. ಶಾಂತಿ ಇರುತ್ತೆ, ಶಾಂತಿ ಸಿಗ್ಬೋದು, ಆದರೆ ಆನಂದ ಸಿಗುವುದಿಲ್ಲ. ಯಾಕೆಂದರೆ ಅಲ್ಲಿ ಮಾಡೋದಕ್ಕೆ ಯಾವುದೇ ಒಂದು ಕಾರ್ಯಗಳಿಲ್ಲ, ಭಕ್ತಿ ಸೇವೆಯ ಅವಕಾಶಗಳಲ್ಲಿಲ್ಲ. ರೈಟ್. ಈ ಭೌತಿಕ ಶರೀರದಲ್ಲೂ ಕೂಡ ನಾವು ಎಷ್ಟೊಂದು ಚಟುವಟಿಕೆಗಳನ್ನು ಮಾಡ್ತೀವಿ. ರೈಟ್. ನಾವು ಮಾತಾಡಬೇಕು, ನಾವು ಆಟ ಆಡಬೇಕು, ನಾವು ನಿದ್ದೆ ಮಾಡಬೇಕು, ಊಟ ಮಾಡಬೇಕು, ಇಷ್ಟೆಲ್ಲ ಚಟುವಟಿಕೆಗಳು ಮಾಡುವಂಥ ಆಸೆಗಳಿದೆ. ಯಾಕೆಂದರೆ ಅದು ಆತ್ಮದಿಂದ ಬರ್ತಾ ಇದೆ. ಆತ್ಮ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿಯ ಕರ್ಮಕೃತ್. ಆತ್ಮ ನಿಷ್ಕ್ರಿಯವಾಗುವುದಕ್ಕೆ ಎಂದು ಸಾಧ್ಯವಿಲ್ಲ. ಯಾಕೆಂದರೆ ಆತ್ಮದ ಸ್ವಭಾವೇನು ಆನಂದಮಯೋಭ್ಯಾಸಾತ್. ವೇದಾಂತ ಸೂತ್ರದಲ್ಲಿ ಹೇಳ್ತಾರೆ, ಆತ್ಮದ ಒಂದು ಪರಿಚಯ ಏನು? ಆನಂದಮಯ. ಅದು ಆನಂದವನ್ನು ಹುಡುಕ್ತಾ ಇದೆ, ದೇವರ ಸೇವೆಯಲ್ಲಿ ಆನಂದ ಸಿಗುತ್ತೆ. ಸೊ ಬ್ರಹ್ಮಜ್ಯೋತಿಯಲ್ಲಿ ಬರೀ ಶಾಂತಿ ಇದೆ, ಏನು ಚಟುವಟಿಕೆಗಳಿಲ್ಲ, ಸೇವೆಗೆ ಅವಕಾಶ ಇಲ್ಲ. ಅದಕ್ಕೆ ಅಲ್ಲಿ ಅದು ಆನಂದವಾಗಿರೋದಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ಶಾಶ್ವತಿಯನ್ನು ಸಚ್ಚಿತ್ ಆನಂದ, 3 ಗುಣಗಳಿದೆ. ಸತ್ ಮತ್ತು ಚಿತ್, ಈ ಎರಡರನ್ನ ಬ್ರಹ್ಮಜ್ಯೋತಿಯಲ್ಲಿ ಅವನು ಅರಿತುಕೊಂಡಿರ್ಬೋದು. ರೈಟ್. ಆದರೆ ಆನಂದ ಅವನಿಗೆ ಸಿಗುವುದಿಲ್ಲ. ಸೊ ಆನಂದವನ್ನು ಹುಡುಕ್ತಾ ಅವನು ಮತ್ತೆ ಈ ಭೌತಿಕ ಜಗತ್ತಿಗೆ ಮರಳಬಹುದು, ಅಥವಾ ಅಲ್ಲಿಂದ ಅವನಿಗೆ ಏನಾದರೂ ಭಕ್ತರ ಸಂಘ ಸಿಕ್ಕರೆ ಅವರು ಬ್ರಹ್ಮಜ್ಯೋತಿಯಿಂದ ವೈಕುಂಠ ಜಗತ್ತಿಗೆ ಹೋಗಬಹುದು. ರೈಟ್. ಭೌತಿಕ ಜಗತ್ತಿದೆ, ಅದರ ಮೇಲೆ ಬ್ರಹ್ಮಜ್ಯೋತಿ ಇದೆ, ಅದರ ಮೇಲೆ ವೈಕುಂಠ ಜಗತ್ತುಗಳಿದೆ. ಸೊ ವೈಕುಂಠ ಜಗತ್ತು ಶ್ರೇಷ್ಠವಾದ ಜಗತ್ತು, ಅಲ್ಲಿಗೆ ಹೋಗೋದಕ್ಕೆ ನಾವು ಪ್ರಯತ್ನ ಪಡಬೇಕು. ರೈಟ್. ಭೌತಿಕ ಜಗತ್ತಿನಲ್ಲಿ ವಿವಿಧತೆ ಇದೆ, ಬ್ರಹ್ಮಜ್ಯೋತಿಯಲ್ಲಿ ಯಾವುದೇ ವಿವಿಧತೆ ಇಲ್ಲ. ಆದರೆ ವೈಕುಂಠ ಜಗತ್ತಿನಲ್ಲಿ ದಿವ್ಯವಾದ ವೈಶಿಷ್ಟ್ಯತೆ ಇದೆ, ವೆರೈಟಿ ಇದೆ, ವೈಶಿಷ್ಟ್ಯತೆ ಇದೆ. ಅಲ್ಲಿ ಕೂಡ ಕೃಷ್ಣ ಇದ್ದಾನೆ, ವಿಷ್ಣು ಅವತಾರಗಳಿದ್ದಾರೆ, ವಿಷ್ಣುವಿನ ಭಕ್ತರಿದ್ದಾರೆ, ವೃಕ್ಷಗಳಿದೆ, ಕಲ್ಪ ವೃಕ್ಷಗಳಿದೆ ಅಲ್ಲಿ. ಮತ್ತು ಎಲ್ಲ ಭಕ್ತರು ವಿಷ್ಣುವಿಗೆ, ಕೃಷ್ಣನಿಗೆ ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸ್ತಾರೆ. ಅಲ್ಲಿ ನಮಗೆ ಆನಂದ ಸಿಗುತ್ತೆ. ಸೊ ಜ್ಞಾನ ಯೋಗದಿಂದ ಜನರಲಿ ಒಬ್ಬರು ಅಷ್ಟಾಂಗ ಯೋಗಕ್ಕೆ ಹೋಗ್ಬೋದು. ಅಷ್ಟಾಂಗ ಯೋಗ ಅಂದರೆ ಅವರು ಜನರಲಿ ಹೃದಯದಲ್ಲಿರುವಂತಹ ಪರಮಾತ್ಮನನ್ನು ಹುಡುಕೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ಅಷ್ಟಾಂಗ ಯೋಗ ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ 8 ಸ್ತರಗಳಿದೆ. ಈ ವಿಷಯದ ಬಗ್ಗೆ 6ನೇ ಅಧ್ಯಾಯದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡೋಣ. ಸೊ ಈಗ ಅಷ್ಟಾಂಗ ಯೋಗದಲ್ಲಿ ಅವರು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಭಕ್ತಿ ಯೋಗ ಶ್ರೇಷ್ಠವಾದ ಯೋಗ. ಸೊ ಕೃಷ್ಣ ಹೇಳ್ತಾನೆ 6ನೇ ಅಧ್ಯಾಯದಲ್ಲಿ, ಯೋಗಿನಾಮಿ ಸರ್ವೇಶನಂ ಮದ್ಗತೆ ನಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮಯುಕ್ತತೋ ಮತ. ಯಾರು ಶಾಶ್ವತವಾಗಿ ನನ್ನ ಸ್ಮರಣೆಯನ್ನು ಮಾಡ್ತಾರೋ ಅವರೇ ಶ್ರೇಷ್ಠವಾದ ಯೋಗಿ, ಅದೇ ಭಕ್ತಿ ಯೋಗಿ. ಸೊ ಮಧ್ಯದ 6 ಅಧ್ಯಾಯಗಳಲ್ಲಿ ಭಕ್ತಿ ಯೋಗಿಯ ಬಗ್ಗೆ ಕೃಷ್ಣ ವಿವರವಾಗಿ ಹೇಳ್ತಾರೆ. ಸೊ ಭಕ್ತಿ ಯೋಗ ಶ್ರೇಷ್ಠವಾದದ್ದು. ಹೃತ್ಪೂರ್ವಕವಾಗಿ ದೇವರ ಪ್ರೀತಿಯಿಂದ ಸೇವೆ ಸಲ್ಲಿಸುವುದೇ ಭಕ್ತಿಯೋಗದ ಮಾರ್ಗ. ಸೊ ನಾವು ಈ ಭಕ್ತಿಯೋಗದ ಸ್ತರಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಜ್ಞಾನಯೋಗ ಬ್ರಹ್ಮಜ್ಯೋತಿ ಏನಂದರೆ ಅದು ಸೂರ್ಯನ ಬೆಳಕಿನ ಥರ. ಮತ್ತು ಅಷ್ಟಾಂಗ ಯೋಗ ಹೇಗೆ? ಅದು ಸೂರ್ಯನ ಏನಂತಾರೆ ಗ್ರಹದ ಥರ. ಮತ್ತು ಭಕ್ತಿಯೋಗಿ ಅಂದರೆ ಸೂರ್ಯನ ಗ್ರಹದಲ್ಲಿ ಪ್ರವೇಶಿಸುವುದು, ಆ ರೀತಿ. ಸೊ ಸೂರ್ಯನ ಬೆಳಕು, ಸೂರ್ಯನ ಗ್ರಹ ಮತ್ತು ಸೂರ್ಯನ ಗ್ರಹದಲ್ಲಿ ಪ್ರವೇಶ ಮಾಡಿ ಅಲ್ಲಿ ವಾಸವಾಗಿರುವುದು. ಸೂರ್ಯದೇವರಿದ್ದಾರೆ, ಅರುಣ ಇದ್ದಾನೆ. ರೈಟ್. ಅರುಣ ಸೂರ್ಯನ ಸಾರಥಿ. ಅಲ್ಲಿ ವಿವಿಧತೆ ಇದೆ, ಸೂರ್ಯನ ಸೇವಕರಿದ್ದಾರೆ. ಅಲ್ಲಿ ಹೋಗಿ ಅಲ್ಲಿ ಸೇವೆ ಸಲ್ಲಿಸುವುದು ಅದು ಭಕ್ತಿಯೋಗಿಯ ಥರ. ಸೊ ಈ 3 ಅರ್ಥಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ವಿಸ್ತೃತವಾದ ಯೋಗದ ಏಣಿ. ಈ ಯೋಗ ಪದ್ಧತಿಗಳನ್ನು ಒಂದು ಏಣಿಗೆ ಹೋಲಿಸ್ಬೋದು. ರೈಟ್. 1ನೇ ಹಂತ, 2ನೇ ಹಂತ, 4ನೇ 3ನೇ 4ನೇ ಹಂತ, ಈ ರೀತಿ. ಸೊ ಕೆಳಗಡೆ ಇದೆ
ಪ್ರಾಣಿಜೀವನ, ನಂತರ ಕರ್ಮಕಾಂಡ, ಕರ್ಮಯೋಗ, ಮತ್ತು ಜ್ಞಾನಯೋಗ, ಧ್ಯಾನಯೋಗ, ಅಷ್ಟಾಂಗ ಯೋಗ ಮತ್ತು ಭಕ್ತಿಯೋಗ. ಸೊ ಇದು ಯೋಗದ ಏಣಿಗಳು. ಮತ್ತು ಇದಕ್ಕೂ ಮೇಲೆ ಏನಿದೆ, ಸೊ ಇದು ಇನ್ನೊಂದು ಯೋಗ ಪದ್ಧತಿ ಇದೆ, ಅದು ಪ್ರಗತಿಪರ ಯೋಗದ ಏಣಿ. ಸೊ ಇಲ್ಲಿ ಪ್ರಾಣಿ ಜೀವನ, ಕರ್ಮಕಾಂಡ, ಸಕಾಮ ಕರ್ಮ, ನಿಷ್ಕಾಮ ಕರ್ಮ, ಡೈರೆಕ್ಟ್ ಭಕ್ತಿ ಯೋಗ ಅದಕ್ಕೂ ಹೋಗ್ಬೋದು. ಇದು ಹೇಗೆ ಸಾಧ್ಯ? ಯಾರಾದರೂ ಒಬ್ಬ ಭಕ್ತರ ಒಂದು ಸಂಘ ಅವರಿಗೆ ಸಿಕ್ಕರೆ ಅವರು ಡೈರೆಕ್ಟ್ ನಿಷ್ಕಾಮ ಕರ್ಮ ಸ್ತರದಲ್ಲಿ ಅವರು ಸಾಧನಾ ಭಕ್ತಿಯನ್ನು ಮಾಡಿ ಡೈರೆಕ್ಟಾಗಿ ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿಗೆ ಅವರು ಹೋಗಬಹುದು. ಜ್ಞಾನ ಮಾರ್ಗ ಮತ್ತು ಧ್ಯಾನ ಮಾರ್ಗ, ಅಷ್ಟಾಂಗ ಮಾರ್ಗವನ್ನು ಡೈರೆಕ್ಟಾಗಿ ಮೀರಿ ಅವರು ಭಕ್ತಿ ಮಾರ್ಗಕ್ಕೆ ಹೋಗಬಹುದು. ಸೊ ಇಲ್ಲಿ 3 ಯೋಗದ ಏಣಿಗಳನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಬಲಭಾಗದಲ್ಲಿ ವಿಸ್ತೃತ ಯೋಗ ಏಣಿ ಇದೆ, ಅದು ನಾವು ವಿವರವಾಗಿ ಚರ್ಚೆ ಮಾಡಿದ್ವಿ. ಮಧ್ಯದಲ್ಲಿ ಪ್ರಗತಿಪರ ಯೋಗಿ ಏಣಿ, ಪ್ರೋಗ್ರೆಸಿವ್ ಯೋಗ ಲ್ಯಾಡರ್, ಅದನ್ನು ಕೂಡ ನೋಡಿದ್ವಿ. ಇನ್ನೊಂದು ಇದೆ, ಅದು ಶೀಘ್ರ ಎಕ್ಸ್ಪ್ರೆಸ್. ಹೇಗೆ ಒಂದು ಎಕ್ಸ್ಪ್ರೆಸ್ ವೇ ಇದೆ, ಬ್ಯಾಂಗ್ಳೂರಿಂದ ಮೈಸೂರು ಹೋಗಿ ಒಳ್ಳೆ ಎಕ್ಸ್ಪ್ರೆಸ್ ರೋಡ್ ಮಾಡಿದ್ದಾರೆ, ರೈಟ್? ಬ್ಯಾಂಗ್ಳೂರು ಸುತ್ತ ನೈಸ್ ರೋಡ್ ಕೂಡ ಇದೆ. ನೈಸ್ ರೋಡಿಂದ ವೆರಿ ಫಾಸ್ಟ್, ತುಂಬ ವೇಗವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೋದು. ಆದರೆ ಸಿಟಿ ಮಧ್ಯದಿಂದ ಹೋದರೆ ಎಷ್ಟೊಂದು ಟ್ರಾಫಿಕ್ ಇರುತ್ತೆ, ತುಂಬ ಸಮಯ ತಗೊಳುತ್ತೆ, ರೈಟ್? ಆದರೆ ಗುರಿ ಮುಟ್ಬೋದು, ಆದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಈಗ ವಿಸ್ತೃತ ಯೋಗ ಏಣಿ ಟೈಮ್ ತಗೊಳುತ್ತೆ, ಸ್ವಲ್ಪ ನಿಧಾನವಾಗಿ ಒಂದು ಏಣಿಯಿಂದ ಇನ್ನೊಂದು ಏಣಿಗೆ ಹೋಗ್ಬೋದು. ಆದರೆ ಇನ್ನೊಂದಿದೆ ಪ್ರಗತಿಪರ ಯೋಗ ಏಣಿ, ಅದು ಸ್ವಲ್ಪ ಫಾಸ್ಟ್ ಆಗಿದೆ. ಅದು ಇನ್ನೊಂದಿದೆ ಶೀಘ್ರ ಎಕ್ಸ್ಪ್ರೆಸ್ ವೇ, ಅದೇನು ಪ್ರಾಣಿ ಜೀವನದಿಂದ ಯಾರಾದರೂ ಒಬ್ಬ ಶುದ್ಧ ಭಕ್ತರ ಸಂಘವನ್ನು ಸಿಕ್ಕರೆ ಅವರು ತಕ್ಷಣ ಸಾಧನ ಭಕ್ತಿಯನ್ನು ಪ್ರಾರಂಭ ಮಾಡ್ಬೋದು. ಮತ್ತು ಭಾವಭಕ್ತಿಗೆ ಹೋಗ್ತಾರೆ, ಮತ್ತು ಪ್ರೇಮ ಭಕ್ತಿ. ಸಾಧನಾ ಭಕ್ತಿ ಅಂದರೆ ನಿಯಮಗಳನ್ನು ಫಾಲೋ ಮಾಡುವುದು, ಪ್ರತಿನಿತ್ಯ ಬೆಳಗ್ಗೆ ಏಳುವುದು, ಫಿಕ್ಸಡ್ 16 ಮಾಲೆ ಜಪ ಮಾಡುವುದು, ಹರಿಕೃಷ್ಣ ಮಂತ್ರದ ಜಪ, ನಿಯಮಿತವಾಗಿ ಗೀತಾ ಭಾಗವತವನ್ನು ಓದುವುದು ಅಥವಾ ಕೇಳುವುದು, ರೈಟ್? ಇದು ಸಾಧನಾ ಭಕ್ತಿ, ನಿಯಮವನ್ನು ಮುಂದೆ ಇಟ್ಕೊಂಡು ಸಾಧನೆ ಮಾಡುವುದು. ಆದರೆ ಭಾವಭಕ್ತಿಯಲ್ಲಿ ಪ್ರೀತಿ ಉಂಟಾಗುತ್ತೆ, ದೇವರ ಮೇಲೆ ಭಾವನೆ, ಆಸಕ್ತಿ ಉಂಟಾಗಿರುತ್ತೆ. ಆಗ ಅವ್ರಿಗೆ ಯಾರು ಹೇಳಬೇಕಿಲ್ಲ, ಜಪ ಮಾಡು ಅಂತ ಹೇಳಬೇಕಾಗಿಲ್ಲ, ಮಾಲೆ ತೊಗೊಂಡು ಜಪ ಮಾಡ್ತಾರೆ, ಯಾಕಂದರೆ ಅದು ಆಸಕ್ತಿ ಉಂಟಾಗಿದೆ. ಪ್ರೇಮ ಭಕ್ತಿ ಅಂದರೆ ಕೃಷ್ಣನನ್ನು, ಸಾಕ್ಷಾತ್ ಕೃಷ್ಣನನ್ನು ಕಣ್ಣೆ ನೋಡುವುದು, ಅದೇ ಪ್ರೇಮ ಭಕ್ತಿ. ಕೃಷ್ಣನ ಒಂದು ಸಾಕ್ಷಾತ್ಕಾರ ಅರಿವು ಅವನಿಗೆ ಆಗಿಬಿಟ್ಟಿರುತ್ತೆ. ಸೊ ಅದು ಪ್ರೇಮ ಭಕ್ತಿ. ಸೊ ಇದನ್ನು ನಾವು ಹೇಗೆ ಅರ್ಥ ಮಾಡಬೇಕಂದ್ರೆ, ಸಪೋಸ್ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ಒಂದು 100 ಮಾಡಿ ಇದೆ, 100 ಫ್ಲೋರ್ಸ್ ಇದೆ. ಒಂದು ಮಾರ್ಗ ಏನಂದರೆ, ನೀವು ಸ್ಟೇರ್ ಕೇಸ್ ಏಣಿ ಹತ್ಕೊಂಡು ಮೇಲೆ ಹೋಗ್ಬೋದು 100ನೇ ಮಾಡಿಗೆ. ಇನ್ನೊಂದು ಮಾರ್ಗ ಏನಿದೆ, ಲಿಫ್ಟಲ್ಲಿ ಏರಿ ಬಟನ್ ಒತ್ತಬೇಕು, 100ನೇ ಮಾಡಿ ಹೋಗಿ ಅಂತ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ಬಿಡುತ್ತೆ. ಅದೇ ರೀತಿ ಭಕ್ತಿಯೋಗ ಮಾರ್ಗ ಏನಿದೆಯಲ್ಲ, ಅದು ಏಣಿ ಥರ. ಯಾರಾದರೂ ಶುದ್ಧ ಭಕ್ತರ ಸಂಘವನ್ನು ನಮಗೆ ಸಿಕ್ಕರೆ ಆಗ ನಾವು ಎಕ್ಸ್ಪ್ರೆಸ್ ಆಗಿ ನಾವು ಹೋಗ್ಬೋದು. ಶ್ರೀಮದ್ ಭಾಗವತದಲ್ಲಿ ಒಂದು ಶ್ಲೋಕ ಇದೆ, ಕಿರಾಟ ಹೂನಾಂಧ್ರ ಪುಲಿಂದ ಪುಕ್ಕಶ ಆಭೀರ ಶುಂಭಾಯವನಕ್ಕ ಸಾಧಯ ಏನೇಚ ಪಾಪ ಯದಪಾಶ್ರಯಾಶ್ರಯ ಶುದ್ಧ್ಯಂತಿ ತಸ್ಮೈ ಪ್ರಭ ವಿಷ್ಣವೇ ನಮಃ. ಭಕ್ತರ ಶಕ್ತಿ ಎಷ್ಟಿದೆ ಅಂದರೆ, ಭಕ್ತರು ವಿಷ್ಣುವಿಗೆ ಶರಣಾಗಿರ್ತಾರೆ. ಸೊ ವಿಷ್ಣುವಿನ ಕೃಪೆಯಿಂದ ಭಕ್ತರಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ, ಈವನ್ ತುಂಬ ನೀಚವಾದ ಜನರನ್ನು ಕೂಡ ಅವರು ಉದ್ಧರಿಸಬಹುದು, ಅಷ್ಟೊಂದು ಶಕ್ತಿ ಇದೆ. ಕಿರಾಟ, ಹೂನ, ಆಂಧ್ರ, ಪುಲಿಂದ, ಪುಕ್ಕಸ, ಈ ಎಲ್ಲ ಚಂಡಾಲರು ಯಾರೇ ಇರಲಿ ಅವರನ್ನು ತಮ್ಮ ಶಕ್ತಿಯನ್ನು ಉದ್ಧರಿಸಬಹುದು, ಸಾಧನ ಮಾರ್ಗವನ್ನು ಅವ್ರಿಗೆ ಕೊಟ್ಟು. ಸೊ ಶೀಲ ಪ್ರಭುಪಾದರು ಕೂಡ ವಿದೇಶಕ್ಕೆ ಹೋದಾಗ ತುಂಬ ಕೀಳು ಜನರಿಗೂ ಕೂಡ ಅವರು ತುಂಬ ಉನ್ನತ ಆಧ್ಯಾತ್ಮಿಕ ಸ್ತರಕ್ಕೆ ಕರ್ಕೊಂಡು ಹೋದರು. ಸೊ ಕರ್ಮಕಾಂಡದಿಂದ ಕರ್ಮಯೋಗದವರೆಗೆ ನಾವು ಹೋಗಬೇಕು ಅಂತ ಕೃಷ್ಣಲ್ಲಿ ಹೇಳ್ತಾರೆ. ಸೊ ಕೃಷ್ಣ ಅರ್ಜುನನಿಗೆ ಸೂಚಿಸಿದನು, ಕರ್ಮಯೋಗ ಫಲಿತಾಂಶಗಳ ಆಸೆ ಇಲ್ಲದೆ ಭಗವಂತನಿಗಾಗಿ ಕಾರ್ಯ ಮಾಡುವುದು ಕಾರ್ಯದ ಅಕಾಲಿಕ ವೈರಾಗ್ಯಕ್ಕಿಂತ ಉತ್ತಮವಾಗಿದೆ. ಅಂದರೆ ಕರ್ಮಯೋಗ ಜ್ಞಾನಯೋಗಕ್ಕಿಂತ ಉತ್ತಮವಾಗಿದೆ ಅಂತ ಇಲ್ಲಿ
ಕೃಷ್ಣ ಹೇಳ್ತಾರೆ. ಇಲ್ಲಿ ಮುಂದಿನ ಸ್ಲೈಡಲ್ಲಿ ನೀವು ನೋಡಿ. ಸೊ ಇದು 14ನೇ ಶ್ಲೋಕ. ಸೊ ಇದು ಇಲ್ಲಿ 11ನೇ ಶ್ಲೋಕದಲ್ಲಿ ನಾವು ನೋಡೋಣ. 11, 12, 13, 14, 15, 16 ಇದೆಲ್ಲ ಒಂದು ಸೆಕ್ಷನ್. ಈ ಸೆಕ್ಷನಲ್ಲಿ ಹೇಗೆ ಕರ್ಮ ಯೋಗದ ಒಂದು ಪದ್ಧತಿಯನ್ನು ಕೃಷ್ಣ ಸೃಷ್ಟಿ ಮಾಡಿದ್ದಾನೆ ಅಂತ ನಾವು ನೋಡ್ಬೋದು. ಇಲ್ಲಿ ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತು ಇಷ್ಟ ಕಾಮದುಕ್. ಸೃಷ್ಟಿಯ ಪ್ರಾರಂಭದಲ್ಲಿ ಕೃಷ್ಣನಿಗೆ ಪ್ರಜಾಪತಿ ಅಂತ ಕರೆದಿದ್ದಾರೆ. ಸೊ ಪುರೋವಾಚ ಪ್ರಜಾಪತಿ, ವಿಷ್ಣು ಸೃಷ್ಟಿಯ ಪ್ರಾರಂಭದಲ್ಲಿ ಹೇಳಿದನು. ಏನು ಹೇಳ್ತಾನೆ? ಈ ಕರ್ಮಯೋಗ, ಈ ಒಂದು ಯೋಗ ಪದ್ಧತಿಯನ್ನು ನಿಮಗೆ ಕೊಟ್ಟಿದ್ದೀನಿ, ಯಜ್ಞ ಪದ್ಧತಿಯನ್ನು ಕೊಟ್ಟಿದ್ದೀನಿ. ಈ ಯಜ್ಞವನ್ನು ಮಾಡಿ ನೀವು ಸುಖವಾಗಿರಿ, ನಿಮ್ಮೆಲ್ಲ ಇಚ್ಛೆಗಳು ಪೂರೈಸಲಿ ಅಂತ ಕೃಷ್ಣ ಇಲ್ಲಿ ಹೇಳ್ತಾರೆ. ಸೊ ದೇವಾನ್ ಭಾವಯತಾನೇನ ತೇ ದೇವ ಭಾವಂತಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಂ ಅವಾಪ್ಸತ. ಈ 11ನೇ ಶ್ಲೋಕದಲ್ಲಿ ಈ ರೀತಿ ಇದೆ. ದೇವತೆಗಳನ್ನು ನಾವು ಯಜ್ಞದ ಮುಖಾಂತರ ಸಂತುಷ್ಟಗೊಳಿಸಿದರೆ, ತೇ ದೇವ ಭಾವಯಂತುವ, ದೇವತೆಗಳು ನಮ್ಮ ಎಲ್ಲ ಇಚ್ಛೆಗಳನ್ನು ಪೂರೈಸ್ತಾರೆ. ಪರಸ್ಪರಂ ಭಾವಯಂತಹ ಶ್ರೇಯ ಪರಂ ಅವಾಪ್ಸತ. ಪರಸ್ಪರ ಒಂದು ಸಂಬಂಧದಿಂದ, ಮನುಷ್ಯರು ಮತ್ತು ದೇವತೆಗಳ ಸಂಬಂಧದಿಂದ ಇಲ್ಲಿ ಶಾಂತಿ ಮತ್ತು ಸುಖ ಇಲ್ಲಿ ಇರುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಇಷ್ಟಾನ್ ಭೋಗಾನ್ ಹಿ ಯೋ ದೇವ ದಾಸ್ಯಂತೆ ಯಜ್ಞ ಭಾವಿತ ತೇರ್ದತ್ತಾನ್ ಅಪ್ರದಾಯೇಭ್ಯೋ ಭುಂಕ್ತೆ ಸ್ಥೇನ ಏವ ಸಹ. ಯಾರು ದೇವತೆಗಳ ಕೊಟ್ಟಂಥ ವರದಾನಗಳನ್ನು ಸ್ವೀಕರಿಸಿ ಅವರಿಗೆ ಕೃತಜ್ಞತೆಯನ್ನು ಅವರು ಕೊಡೋದಿಲ್ವೋ ಅವರಿಗೆ ಕಳ್ಳರು ಅಂತ ಕರೀತಾರೆ. ಸೊ ದೇವತೆಗಳು ನಮಗೋಸ್ಕರ ಆಹಾರವನ್ನು ಕೊಡ್ತಾ ಇದ್ದಾರೆ, ಧಾನ್ಯಗಳನ್ನು ಕೊಡ್ತಾ ಇದ್ದಾರೆ, ವಾಯು, ಉಸಿರಾಡೋದಕ್ಕೆ ಗಾಳಿ ಇದೆ, ಕುಡಿಯೋಕ್ಕೆ ನೀರಿದೆ, ಎಷ್ಟೊಂದು ಸೌಕರ್ಯಗಳನ್ನು ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಉಪಯೋಗಿಸ್ತಾ ಇದ್ದೀವಿ. ಆದರೆ ನಾವು ಕೃತಜ್ಞತೆಯನ್ನು ಅವ್ರಿಗೆ ಒಪ್ಪಿಸದೇ ಇದ್ದರೆ ಅದು ನಮ್ಮನ್ನು ಕಳ್ಳರಂತ ನಾವು ಭಾವಿಸಬೇಕು. ರೈಟ್? ಯೋ ಭುಂಕ್ತೆ ಸ್ಥೇನ ಏವ ಸಹ. ಅದಕ್ಕೆ ನಾವು ಕೃತಜ್ಞತೆಯನ್ನು ಅರ್ಪಿಸಬೇಕು ದೇವರಿಗೆ. ಅದಕ್ಕೆ ನಾವು ಊಟ ಮಾಡೋದಕ್ಕಿಂತ ಮುಂಚೆ ದೇವರಿಗೆ ನೈವೇದ್ಯವನ್ನು ಕೊಟ್ಟು ಪ್ರಸಾದವನ್ನು ನಾವು ಸ್ವೀಕರಿಸಬೇಕು. ಸೊ ನೈವೇದ್ಯ ಕೊಡೋದರಿಂದ ನಾವು ನಮ್ಮ ಕೃತಜ್ಞತೆಯನ್ನು ದೇವರಿಗೆ ಅರ್ಪಿಸ್ತಾ ಇದ್ದೀವಿ. ರೈಟ್? ನೀರು ಕುಡಿಯುವಾಗ ಕೂಡ ದೇವರನ್ನು ಸ್ಮರಿಸಿಕೊಂಡು ನಾವು ನೀರನ್ನು ಕುಡಿಬೇಕು. ರೈಟ್? ಸೊ ಕೃಷ್ಣ ಭಗವದ್ಗೀತೆ ಹೇಳ್ತಾರೆ, ನಾನೇ ಈ ನೀರಿನ ರುಚಿ ಅಂತ. ರೈಟ್? ಸೊ ಈ ರೀತಿ ನಾವು ಕೃತಜ್ಞತೆಯನ್ನು ದೇವರಿಗೆ ಅರ್ಪಿಸಬೇಕು. ಸೊ ನಾವು ಕೃತಜ್ಞರಾಗದೇ ಇದ್ದರೆ ನಾವು ಕಳ್ಳರಾಗ್ತೀವಿ. ಯಜ್ಞಶಿಷ್ಟಾಸಿನ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈ ಭುಂಜತೆ ತೇ ತ್ವಗಂ ಪಾಪ ಏ ಪಚಂತಿ ಆತ್ಮಕಾರಣಾತ್. ಯಾರು ತಮಗೋಸ್ಕರ ಅಡುಗೆ ಮಾಡಿ ಊಟ ಮಾಡ್ತಾರೋ ಅವರು ಕೇವಲ ಪಾಪವನ್ನು ತಿಂತಾರೆ. ಆದರೆ ಯಾರು ಕೃಷ್ಣನಿಗೋಸ್ಕರ ಅಡುಗೆ ಮಾಡಿ ಕೃಷ್ಣನಿಗೆ ನೈವೇದ್ಯವನ್ನು ಅರ್ಪಿಸಿ ಅವರು ಆ ಪ್ರಸಾದವನ್ನು ಸ್ವೀಕರಿಸ್ತಾರೋ ಅವರು ಶುದ್ಧೀಕರಣವಾಗುತ್ತೆ ಅವರಿಗೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾನೆ. ಆ್ಯಕ್ಚುಲಿ ನಾವು ಯಜ್ಞಾಶಿಷ್ಟವನ್ನು ತಿನ್ನಬೇಕು, ಉಣಬೇಕು. ಕೇವಲ ನಾವು ಇದನ್ನು ಬರೀ ನಮಗೋಸ್ಕರ ಅಡುಗೆ ಮಾಡಿಕೊಂಡು ಊಟ ಮಾಡಬಾರ್ದು, ಅದು ಪಾಪವಾಗುತ್ತೆ. ಅಡುಗೆ ಮಾಡೋದ್ರಲ್ಲಿ ಪಾಪ ಇದೆ. ರೈಟ್? ಯಾಕಂದರೆ ನಾವು ಬೆಂಕಿ ಹಚ್ತೀವಿ, ನಾವು ಪಾತ್ರೆಯನ್ನು ತೊಳಿತೀವಿ. ರೈಟ್? ಸೊ ಅದರಲ್ಲಿ ಮತ್ತು ಏನು ತರಕಾರಿಯನ್ನು ಕಟ್ ಮಾಡ್ತೀವಿ. ಸೊ ಅದರೆಲ್ಲ ಪಾಪ ಇದೆ. ಸೊ ನಾವು ಏನು ಮಾಡಬೇಕು, ಆ ಎಲ್ಲ ಪಾಕ ಮಾಡಿದ ನಂತರ ಅದೇನು ಅಡುಗೆ ಇದೆಯಲ್ಲ, ಊಟ, ಅದನ್ನು ನಾವು ದೇವರಿಗೆ, ಭೋಗವನ್ನು ದೇವರಿಗೆ ಅರ್ಪಿಸಿ ಆಗ ದೇವರು ಅದನ್ನು ಸ್ವೀಕರಿಸ್ತಾರೆ. ಆಗ ನಾವು ತಮ್ಮ ಕೃಪಾ ಕಟಾಕ್ಷದಿಂದ ಅದರಲ್ಲಿ ತಮ್ಮ ಪ್ರಸಾದವನ್ನು ನಮಗೆ ಕೊಡ್ತಾರೆ. ಆ ಪ್ರಸಾದವನ್ನು ಸ್ವೀಕರಿಸಿದರೆ ನಾವು ಶುದ್ಧರಾಗ್ತೀವಿ ಅಂತ ಕೃಷ್ಣ ಹೇಳ್ತಾರೆ. ಸೊ ಇಲ್ಲಿ 14ನೇ ಶ್ಲೋಕದಲ್ಲಿ ನೀವು ಈ ಫೋಟೋದಲ್ಲಿ ನೀವು ನೋಡ್ಬೋದು. ಸೊ 14ನೇ ಶ್ಲೋಕದಲ್ಲಿ ಒಂದು ಸೈಕಲ್, ಯಜ್ಞದ ಒಂದು ಚಕ್ರವನ್ನು ಕೃಷ್ಣ ಇಲ್ಲಿ ತೋರಿಸ್ತಾ ಇದ್ದಾರೆ. ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ
ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞಕರ್ಮ ಸಮುದ್ಭವ. ನಾವು ಜೀವಿಸಬೇಕಾದ್ರೆ ನಮಗೆ ಊಟ ಬೇಕು, ರೈಟ್? ಅನ್ನ ಬೇಕು. ಸೊ ಅನ್ನ ಎಲ್ಲಿಂದ ಸಿಗುತ್ತೆ? ಪರ್ಜನ್ಯಾದ ಅನ್ನ ಸಂಭವ. ಮಳೆಯಿಂದ ಅನ್ನ ನಮಗೆ ಸಿಗುತ್ತೆ. ಸೊ ಮಳೆ ಹೇಗೆ ಬರುತ್ತೆ? ಯಜ್ಞ ಮಾಡೋದರಿಂದ. ಯಜ್ಞಾತ್ ಭವತಿ ಪರ್ಜನ್ಯ. ಯಜ್ಞ ಮಾಡೋದರಿಂದ ಮಳೆ ಬರುತ್ತೆ, ರೈಟ್? ಯಜ್ಞ ಕರ್ಮ ಸಮುದ್ಭವ. ಯಜ್ಞ ಅಂದರೆ ಏನು? ಈ ಮನುಷ್ಯರ ಕರ್ಮಗಳೇನಿದೆಯಲ್ಲ, ನಿಗದಿತ ಒಂದು ನಿಯಮಿತ ಕರ್ಮಗಳೇನಿದೆಯಲ್ಲ, ಅದರಿಂದ ಅದು ಯಜ್ಞ ಆಗುತ್ತೆ. ದೇವರ ಪ್ರಸನ್ನತೆಗೋಸ್ಕರ ಯಾರು ಕೆಲಸವನ್ನು ಮಾಡ್ತಾರಲ್ಲ, ಅದು ಯಜ್ಞವಾಗುತ್ತೆ. ಸೊ ಯಜ್ಞ ಕರ್ಮ ಸಮುದ್ಭವ. ಈ ಕರ್ಮ ಎಲ್ಲಿಂದ ಬರುತ್ತೆ? ಅದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮ ಅಕ್ಷರ ಸಮುದ್ಭವಂ. ಸೊ ವೇದಗಳಿಂದ ಕರ್ಮಗಳು ನಮಗೆ ಗೊತ್ತಾಗುತ್ತೆ, ಯಾವ ಕರ್ಮ ಮಾಡಬೇಕು ಅಂತ. ಬ್ರಾಹ್ಮಣರ ಕರ್ಮ ಏನು, ಕ್ಷತ್ರಿಯರ ಕರ್ಮ ಏನು, ವೈಶ್ಯರ ಕರ್ಮ ಏನು, ಶೂದ್ರರ ಕರ್ಮ ಏನು, ಇದೆಲ್ಲ ವಿವರಣೆ ಕೃಷ್ಣ ಹೇಳಿದ್ದಾರೆ. ಇದರ ಬಗ್ಗೆ 4ನೇ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡೋಣ. ಸೊ ಈ ಕರ್ಮಗಳು ವೇದಗಳಿಂದ ಬರುತ್ತೆ. ವೇದ ಎಲ್ಲಿಂದ ಬಂತು? ಅಕ್ಷರ, ಕೃಷ್ಣನಿಂದ ಬಂತು. ಕೃಷ್ಣನ ಇನ್ನೊಂದು ಹೆಸರು ಬ್ರಹ್ಮ ಅಕ್ಷರ ಸಮುದ್ಭವಂ. ಕೃಷ್ಣ ಹೆಸರು ಅಕ್ಷರ. ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞ ಪ್ರತಿಷ್ಠಿತಂ. ಸೊ ಯಜ್ಞದಲ್ಲಿ ಕೃಷ್ಣ ಶಾಶ್ವತವಾಗಿ ಪ್ರತಿಷ್ಠಿತನಾಗಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲೊಂದು ತುಂಬ ಮುಖ್ಯವಾದ ಒಂದು ವಿಷಯ ನಮಗೆ ಅರ್ಥ ಮಾಡಬೇಕಂದ್ರೆ, ಸೊ ಯಜ್ಞ ಅಷ್ಟು ಮುಖ್ಯವಾದದ್ದು, ಎಲ್ಲರೂ ಮಾಡಲೇಬೇಕು. ಈಗ ಕಲಿಯುಗದಲ್ಲಿ ತುಂಬ ಸಲ ನಾವು ನೋಡ್ತೀವಿ, ಮಳೆ ಬರಲ್ಲ, ಎಷ್ಟೊಂದು ನದಿಗಳು ಒಣಗೋಗ್ತಾ ಇದೆ. ಸೊ ಮಳೆ ಬರದೇ ಇದ್ದಾಗ ವಿಜ್ಞಾನಿಗಳು ಏನೊಂದು ಕೆಮಿಕಲ್ ಹಾಕಿ ಮಳೆ ಬರೆಸಬೇಕು ಅಂತ ಅವರು ಪ್ರಯತ್ನ ಪಡ್ತಾರೆ. ಎಷ್ಟೊಂದು ಮಳೆ ಬರೆಸ್ತಾರೆ. ಯಾಕೆಂದರೆ ಮಳೆ ನಿಯಂತ್ರಣ ನಮ್ಮ ಕೈಯಲ್ಲಿಲ್ಲ. ಮಳೆ ಯಾರು ಬರೆಸ್ತಾರೆ? ದೇವರೇ ಬರೆಸ್ತಾರೆ. ದೇವರ ಕೈಯಲ್ಲಿದೆ ಮಳೆ ಬರೆಸೋದು. ಸೊ ಅದಕ್ಕೆ ನಾವು ದೇವರನ್ನು ಪ್ರಸನ್ನಗೊಳಿಸಬೇಕು ಯಜ್ಞದ ಮುಖಾಂತರ. ಆದರೆ ಈಗ ಜನರು ಯಜ್ಞ ಮಾಡ್ತಾ ಇಲ್ಲ, ದೇವರಲ್ಲಿ ವಿಶ್ವಾಸನೇ ಇಲ್ಲ. ತಾವೇ ಈ ದೇವರು ಅಂತ ನಂಬ್ಕೊತಾರೆ. ಕೆಲವರು ತಾವೇ ದೇವರು ಅಂತ ನಂಬ್ತಾರೆ, ಕೆಲವೊಬ್ರಿಗೆ ದೇವರಲ್ಲಿ ವಿಶ್ವಾಸನೇ ಇಲ್ಲ. ಈ ರೀತಿ ಜನರಿದ್ದಾರೆ. ಸೊ ಯಜ್ಞ ಮಾಡ್ತಾ ಇಲ್ಲ, ಅದಕ್ಕೆ ಮಳೆ ಬರ್ತಾ ಇಲ್ಲ. ಬರಗಾಲ ಬರುತ್ತೆ, ಅಥವಾ ಎಷ್ಟೊಂದು ಪ್ರಕೃತಿ ವಿಕೋಪಗಳು ನಾವು ನೋಡ್ತಾ ಇದ್ದೀವಿ. ಸುನಾಮಿ ಬರುತ್ತೆ, ಮತ್ತು ಈ ಕೊರೋನಾ ಬಂದಿದೆ, ರೈಟ್? ಭೂಕಂಪಗಳಾಗುತ್ತೆ, ಅತಿವೃಷ್ಟಿ, ಅನಾವೃಷ್ಟಿ ಇದೆಲ್ಲ ಆಗ್ತಾ ಇದೆ. ಯಾಕೆಂದರೆ ಜನರು ಯಜ್ಞ ಮಾಡ್ತಾ ಇಲ್ಲ. ಸೊ ಕಲಿಯುಗದಲ್ಲಿ ಯಜ್ಞ ಏನು? ಕಲೌತದ್ ಹರಿಕೀರ್ತನಾಥ್. ಕಲಿಯುಗದಲ್ಲಿ ಹರಿಕೀರ್ತನೆಯನ್ನು ಮಾಡುವುದೇ ಯಜ್ಞ. ಕೃತೆ ಯಧ್ಯಾಯತೋ ವಿಷ್ಣುಂ ದ್ವಾಪಾರೇ ತ್ರೇತಾಯಂ ಯಜತೋ ಮಖೈ. ಕೃತಯುಗದಲ್ಲಿ ಧ್ಯಾನ ಮಾರ್ಗವಾಗಿತ್ತು, ತ್ರೇತಾಯುಗದಲ್ಲಿ ಯಜ್ಞ ಮಾಡುವುದು, ದ್ವಾಪಾರದಲ್ಲಿ ದ್ವಾಪಾರೇ ಪರಿಚರ್ಯಾಯಾಮ್ ದೇವರ ದೇವತಾರ್ಚನೆ ಮಾಡುವುದು, ಮತ್ತು ಕಲೌತದ್ ಹರಿಕೀರ್ತನಾಥ್ ಹರಿಯ ಕೀರ್ತನೆ ಮಾಡುವುದರಿಂದ ಕಲಿಯುಗದಲ್ಲಿ ಮಳೆ ಬರುತ್ತೆ. ಸೊ ನಾವೆಲ್ಲರೂ ಹರಿಕೃಷ್ಣ ಕೀರ್ತನೆಯನ್ನು ಮಾಡಬೇಕು, ದೇವರ ನಾಮಸ್ಮರಣೆಯನ್ನು ಮಾಡಬೇಕು. ಒಂದು ಬಾರಿ ಹೈದರಾಬಾದ್ ಏರಿಯಾದಲ್ಲಿ ಮಳೆ ಬರ್ತಾ ಇರಲಿಲ್ಲ. ಸೊ ಪ್ರಭುಪಾದರಿಗೆ ಶಿಷ್ಯರು ಬಂದು ಹೇಳ್ತಾರೆ, ಪ್ರಭುಪಾದರಲ್ಲಿ ತುಂಬ ಮಳೆ ಬರ್ತಾ ಇಲ್ಲ, 3 ವರ್ಷ ಆಯಿತು, ತುಂಬ ತೊಂದರೆ ಆಗ್ತಾಯಿದೆ ಅಂತ. ಪ್ರಭುಪಾದರು ಹೇಳ್ತಾರೆ, ಆಯಿತು ನೀವು ಅಲ್ಲಿ ಹೋಗಿ ಕೀರ್ತನೆಯನ್ನು ಮಾಡಿ. ಅಲ್ಲಿ ಹೋಗಿ ಅಖಂಡ ಕೀರ್ತನೆಯನ್ನು ಮಾಡ್ತಾರೆ. ಮಾರನೇ ದಿನ ಮಳೆ ಸುರಿಯುತ್ತೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಭಕ್ತರು ಹೋಗಿ ಅಲ್ಲಿ ಕೀರ್ತನೆ ಮಾಡಿದ ನಂತರ ಮಳೆ ಬಂತು. ಹಾಗೆಲ್ಲರಿಗೂ ಆಶ್ಚರ್ಯನೇ ಆಶ್ಚರ್ಯ. ಸೊ ಈ ರೀತಿ ಯಜ್ಞ ಮಾಡುವುದರಿಂದ ಮಳೆ ಬರುತ್ತೆ. ಮಳೆ ಬಂದಾಗ ಧಾನ್ಯಗಳು ಬರುತ್ತೆ. ಧಾನ್ಯಗಳು ಬಂದಾಗ ಎಲ್ಲ ಕಡೆ ಸಮೃದ್ಧಿ ಇರುತ್ತೆ. ಸೊ ಸಮೃದ್ಧಿ ಬೇಕಾದರೆ ನಾವು ದೇವರ ಸೇವೆಯನ್ನು ಮಾಡಬೇಕು, ಯಜ್ಞವನ್ನು ಮಾಡಬೇಕು. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸ ಜೀವತಿ. ಯಾರು ಈ ಚಕ್ರವನ್ನು ಪರಿಪಾಲಿಸುವುದಿಲ್ವೋ ಅವರು ಮೋಘಂ ಪಾರ್ಥ ಸ ಜೀವತಿ, ಅವ್ರು ಕೇವಲ ಮೋಘದಲ್ಲಿರ್ತಾರೆ. ಅಂದರೆ ಅವರೆಲ್ಲ ಕಾರ್ಯಗಳು ವ್ಯರ್ಥವಾಗುತ್ತೆ ಅಂತ ಕೃಷ್ಣ ಹೇಳ್ತಾನೆ.
ಸೊ ಈ ರೀತಿ ಪ್ರತಿಯೊಬ್ಬರೂ ಕೂಡ ತುಂಬ ಕಟ್ಟುನಿಟ್ಟಾಗಿ ಈ ಕೆಲಸವನ್ನೆಲ್ಲ ಮಾಡಬೇಕು. ಈಗ 2ನೇ ಸೆಕ್ಷನ್ ಮುಗಿತು. ಈಗ 3ನೇ ಸೆಕ್ಷನ್ನಲ್ಲಿ ನಾವು ನೋಡೋಣ. ಆದರ್ಶ ಕರ್ಮಯೋಗಿಗಳು, ಎಕ್ಸೆಂಪ್ಲರಿ ಕರ್ಮಯೋಗೀಸ್ ಇಂಗ್ಲೀಷಲ್ಲಿ ಹೇಳ್ತಾರೆ. ಇದು ಶ್ಲೋಕ ಕ್ರಮಾಂಕ 17ರಿಂದ 35ರವರೆಗೆ ಹೋಗುತ್ತೆ. ಇಲ್ಲಿ ಈ ಶ್ಲೋಕಗಳ ಮಧ್ಯೆ ಸಂಬಂಧ ಏನು? ಒಬ್ಬನು ಆಸೆಯನ್ನು ಹೊಂದಿದ್ದರೆ ಅವನು ಧಾರ್ಮಿಕ ರೀತಿಯಲ್ಲಿ ಆಸೆಯಿಂದ ಕೆಲಸ ಮಾಡಬಹುದು ಎಂದು ಕೃಷ್ಣನು ಇಲ್ಲಿಯವರೆಗೆ ವಿವರಿಸಿದನು. ರೈಟ್. ಒಬ್ಬನಿಗೆ ಬಯಕೆ ಇಲ್ಲದಿದ್ದರೂ ಸಹ ಇತರರಿಗೆ ಮಾದರಿಯಾಗಲು ಅವನು ಇನ್ನೂ ಕೆಲಸ ಮಾಡಬೇಕು ಎಂದು ಈಗ ಕೃಷ್ಣನು ವಿವರಿಸ್ತಾನೆ. ಅಂದರೆ ಒಬ್ಬ ವ್ಯಕ್ತಿ ಕರ್ಮಯೋಗ ಅಂದರೆ ಕರ್ಮ ಮಾಡೋಕೆ ಇಚ್ಛೆ ಇಲ್ಲದೇ ಇದ್ದರೂ ಕೂಡ ಅವನು ಇನ್ನೊಬ್ಬರಿಗೆ ಮಾದರಿಯಾಗಿ ಒಂದು ದಾರಿಯನ್ನು, ಮಾರ್ಗದರ್ಶನವನ್ನು ಕೊಡುವುದಕ್ಕೆ ಅವನು ಕೆಲಸವನ್ನು ಮಾಡಬೇಕು ಅಂತ. ಸೊ ಹಿಂದಿನ ಸೆಕ್ಷನಲ್ಲಿ ಇಂದ್ರಿಯ ಆರಾಮ ಅಂದರೆ ಇಂದ್ರ ತೃಪ್ತಿ ಮಾಡುವ ವ್ಯಕ್ತಿಯ ಬಗ್ಗೆ ಹೇಳಲಾಗಿತ್ತು. ಆದರೆ ಈ ಸೆಕ್ಷನಲ್ಲಿ ಆತ್ಮಾರಾಮ ಅಥವಾ ಆತ್ಮತೃಪ್ತನ ಗುಣಗಳನ್ನು ವಿವರಿಸಿದ್ದಾರೆ. ಓಕೆ, ಇಲ್ಲಿ ನೋಡೋಣ. ಸೊ 17ನೇ ಮತ್ತು 18ನೇ ಶ್ಲೋಕದಲ್ಲಿ ಆತ್ಮವನ್ನು ಅರಿತುಕೊಂಡ ವ್ಯಕ್ತಿಗೆ ಯಾವುದೇ ಕರ್ತವ್ಯವಿಲ್ಲ. ಯಾರಿಗೆ ಕರ್ತವ್ಯವಿಲ್ಲ? ಯಾರು ಆತ್ಮ ಸಾಕ್ಷಾತ್ಕಾರ ಆಗಿದೆಯೋ ಅವರಿಗೆ ಯಾವುದೇ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ಏಕೆಂದರೆ ಅವನು ಶರೀರ ಅಲ್ಲ, ನಾನು ಆತ್ಮ ಅಂತ ಅವನಿಗೆ ಅರಿವಾಗಿದೆ. ಅವನು ಕೆಲಸವನ್ನು ಬಿಡ್ಬೋದು, ಕಾರ್ಯವನ್ನು ಬಿಡ್ಬೋದು. ಆದರೆ ಕೃಷ್ಣ ಈ ಸೆಕ್ಷನ್ ಹೇಳ್ತಾರೆ, ಅವನು ಆತ್ಮ ತೃಪ್ತನಾಗಿದ್ದರೂ ಕೂಡ ಬೇರೆಯವರಿಗೆ ಮಾದರಿ ಆಗೋದಕ್ಕೆ ಅವನು ಕೆಲಸವನ್ನು ಮಾಡಬೇಕು ಅಂತ. ಆಸಕ್ತನಾಗಿ ಅಂದರೆ ಏನೋ ಆಸಕ್ತಿ ಇಲ್ಲದೆ, ಕೆಲಸದಲ್ಲಿ ಆಸಕ್ತಿ ಇಲ್ಲದೇ ಇದ್ದರೂ ಕೂಡ ಅವನು ಕರ್ಮಫಲಕ್ಕೆ ಆಸಕ್ತಿ ಇಟ್ಟುಕೊಳ್ಳದೆ ಅವನು ಕೆಲಸವನ್ನು ಮಾಡಬೇಕು, ಕೇವಲ ಮಾದರಿ ಆಗೋದಕ್ಕೆ ಅಂತ ಇಲ್ಲಿ ಹೇಳ್ತಾರೆ. ಯಸ್ತು ಆತ್ಮರತಿರೇವ ಸ್ಯಾದ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಆತ್ಮದಲ್ಲಿ ಸಂತುಷ್ಟನಿರುವವನಿಗೆ ಕೆಲಸದ ಅವಶ್ಯಕತೆ ಇಲ್ಲ. ನೈವ ತಸ್ಯ ಕೃತೇನಾರ್ಥೋ ನಾಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದ್ ಅರ್ಥವ್ಯಪಾಶ್ರಯಃ. ಸೊ ಯಾವುದೇ ನಿಗದಿತ ಕ್ರಿಯೆಗಳನ್ನು ಮಾಡಲು ಯಾವುದೇ ಬಾಧ್ಯತೆ ಇಲ್ಲ. ಒಬ್ಬ ಆತ್ಮತೃಪ್ತನಿಗೆ ಯಾವುದೇ ನಿಗದಿತ ಕಾರ್ಯಗಳು ಮಾಡುವ ಬಾಧ್ಯತೆ ಇಲ್ಲ. ಭೌತಿಕ ಸಂತೋಷಗಳಿಗೆ ಯಾವುದೇ ರುಚಿ ಇಲ್ಲ. ನಾನು ಆತ್ಮತೃಪ್ತನ ಗುಣಗಳಲ್ಲಿ ಹೇಳ್ತಾ ಇದ್ದಾರೆ, ಯಾವುದೇ ಭೌತಿಕ ಸಂತೋಷಗಳಿಗೆ ಯಾವುದೇ ರುಚಿ ಇಲ್ಲ. ಮತ್ತು ಅಂತಹ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಯಾವುದೇ ಉದ್ದೇಶ ಅಥವಾ ಲಾಭವಿಲ್ಲ. ಅವನು ಏನೋ ಒಂದು ಕಾರ್ಯ ಮಾಡಿದ್ರು ಅದರಿಂದ ಏನೋ ಲಾಭ ಪಡೆಯುವ ಇಚ್ಛೆ ಅವನಿಗೆ ಇಲ್ಲ. ಅದೇ ಹೇಳ್ತಾರೆ, ನೈವ ತಸ್ಯ ಕೃತೇನ ಅರ್ಥ, ಯಾವುದೇ ಲಾಭ ಅವನಿಗೆ ಬೇಕಿಲ್ಲ ಅಂತೆ. ನ ಅಕೃತೇನೇಹ ಕಶ್ಚನ, ಮತ್ತು ಅವನಿಗೆ ಕೆಲಸ ಮಾಡದೇ ಇರುವುದಕ್ಕೆ ಯಾವುದೇ ಕಾರಣವಿಲ್ಲ. ಅಂಥ ಕೆಲಸವನ್ನು ಸಹ ಮಾಡದೇ ಇರಲು ಯಾವುದೇ ಕಾರಣ ಅವನಿಗೆ ಇಲ್ಲ. ಮತ್ತು ಬೇರೆ ಯಾವುದೇ ಜೀವಿ ಅಥವಾ ದೇವತೆಗಳನ್ನು ಅವಲಂಬಿಸುವ ಅಗತ್ಯವಿಲ್ಲವಂತೆ. ರೈಟ್. ನ ಚಾಸ್ಯ ಸರ್ವಭೂತೇಷು ಕಶ್ಚಿದ್ ಅರ್ಥ ವ್ಯಪಾಶ್ರಯ, ಯಾವುದೇ ಒಂದು ದೇವತೆಗಳ ಆಶ್ರಯವನ್ನು ಪಡೆಯುವ ಅವಕಾಶ ಅವನಿಗೆ ಇಲ್ಲ, ಅವಶ್ಯಕತೆ ಅವನಿಗಿಲ್ಲ. ಅವನು ಯಾವುದೇ ದೇವತೆಗಳಿಗೆ ಪೂಜೆ ಮಾಡುವುದಿಲ್ಲ. ಯಾಕೆ? ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವನಿಗೆ ಯಾವುದೇ ಅವನ ಆತ್ಮ ಸಾಕ್ಷಾತ್ಕಾರವಾಗಿದೆ. ರೈಟ್. ಸೊ ಡೈರೆಕ್ಟ್ ಕೃಷ್ಣನ ಸೇವೆಯನ್ನು ಮಾಡ್ತಾ ಇದ್ದಾನೆ, ಕೃಷ್ಣನನ್ನು ಸ್ಮರಿಸ್ತಾ ಇದ್ದಾನೆ. ಸೊ ಯಾವುದೇ ಒಂದು ಬಾಧ್ಯತೆ, ಯಾವುದೇ ಒಂದು ಋಣ ಅವನಿಗೆ ಇಲ್ಲ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಜಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದರೆ ಅವರಿಗೆ ದೇವ ಋಣ, ಪಿತೃ ಋಣ ಅದೆಲ್ಲ ಇರುತ್ತೆ. ಆದರೆ ಇವನು ಎಲ್ಲ ಋಣದಿಂದ ಮುಕ್ತನಾಗಿದ್ದಾನೆ, ಅದಕ್ಕೆ ಯಾವುದೇ ಒಂದು ಬಾಧ್ಯತೆ ಇವನಿಗೆ ಇಲ್ಲ ಅಂತ ಕೃಷ್ಣ ತಿಳಿಸ್ತಾ ಇದ್ದಾರೆ. ತಸ್ಮಾದ್ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ತಸ್ಮಾದ್ ಅಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ, ಏನು ಆಸಕ್ತಿ ಇಲ್ಲದೆ ನೀನು ಕೆಲಸವನ್ನು ಮಾಡು. ಅಸಕ್ತೋ ಹಿ ಆಚರನ್ ಕರ್ಮ ಪರಮಾಪ್ನೋತಿ ಪುರುಷ, ಆಸಕ್ತಿ ಇಲ್ಲದೆ ನೀನು ಕೆಲಸವನ್ನು ಮಾಡಿದರೆ ನಿನಗೆ
ಪರಮ ಗುರಿ ಏನು ತಲುಪ್ತೀಯ, ಪರಮ ಆಪ್ನೋತಿ, ನಿನ್ನ ಜೀವನದ ಪರಮ ಲಕ್ಷ್ಯ ಏನಿದೆ ಅದನ್ನು ನೀನು ಮುಟ್ಟಬಹುದು, ತಲುಪಬಹುದು ಅಂತ ಕೃಷ್ಣ ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ಅದು ಕರ್ಮಫಲದ ಅಪೇಕ್ಷೆ ಇಲ್ಲದೆ ನಾವು ಕೆಲಸವನ್ನು ಮಾಡಬೇಕು. ಆಗ ಅದು ನಿಷ್ಕಾಮ ಕರ್ಮಯೋಗ ಆಗುತ್ತೆ. ಅದರಿಂದ ನಮಗೆ ಕರ್ಮ ಬಂಧನ ಹುಟ್ಟುವುದಿಲ್ಲ, ನಾವು ಮುಕ್ತರಾಗಬಹುದು ಅಂತ ಹೇಳ್ತಾರೆ ಇಲ್ಲಿ. ಉದಾಹರಣೆಗಳು: ಕರ್ಮಣೈವ ಸಂಸಿದ್ಧಿಂ ಆಸ್ಥಿತ ಜನಕಾದಯ. ಜನಕ ನಂತಹ ರಾಜರು ತಮ್ಮ ಕರ್ಮದಿಂದ ಅವರು ಸಿದ್ಧಿಯನ್ನು ಪಡೆದಿದ್ದಾರೆ. ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಅವರು ಸಿದ್ಧಿಯನ್ನು ಪಡೆದರೂ ಕೂಡ, ಪರಮ ಸಿದ್ಧಿಯನ್ನು ತಲುಪಿದರೂ ಕೂಡ, ಲೋಕಸಂಗ್ರಹಮೇವಾಪಿ ಇನ್ನು ಬೇರೆ ಜನರ ಮಾರ್ಗದರ್ಶನ ಮಾಡಲು, ಧರ್ಮವನ್ನು ಕಾಪಾಡಲು ಅವರು ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಸೊ ಜನಕ ಮಹಾರಾಜ ಸೀತಾದೇವಿಯ ತಂದೆ ಅವರು 12 ಮಹಾಜನರಲ್ಲಿ ಒಬ್ಬರು. ಭೀಷ್ಮ ಮತ್ತು ಪ್ರಹ್ಲಾದ, ಶುಕದೇವ, ವ್ಯಾಸರು, ಈ ರೀತಿ 12 ಮಹಾಜನರಿದ್ದಾರೆ. ಅವರಲ್ಲಿ ಒಬ್ಬರು ಜನಕ. ಸೊ ಜನಕ ಮಹಾರಾಜರು ಶುದ್ಧ ಭಕ್ತರಾಗಿದ್ದರೂ ಕೂಡ, ಆತ್ಮತೃಪ್ತರಾಗಿದ್ದರೂ ಕೂಡ ಅವರು ರಾಜ್ಯಭಾರವನ್ನು ಮಾಡ್ತಾಯಿದ್ರು. ಅವರೆಲ್ಲ ರಾಜ್ಯವನ್ನು ನೋಡ್ಕೊತಾ ಇದ್ದರು. ಯಾಕೆಂದರೆ ಮಾರ್ಗದರ್ಶನ ಮಾಡುವುದಕ್ಕೆ, ಉದಾಹರಣೆಯನ್ನು ಸ್ಥಾಪಿಸುವುದಕ್ಕೆ ಮಾಡ್ತಾಯಿದ್ರು. ಅದೇ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ ಇವರಿಗೆ. ಸೊ ಒಂದು ಬಾರಿ ಜನಕ ಮಹಾರಾಜರು ಒಂದು ಭಾಗವತ ಕಥೆಯನ್ನು ಕೇಳ್ತಾ ಇದ್ರಂತೆ. ಸೊ ಪ್ರವಚನವನ್ನು ಕೇಳ್ತಾ ಇರಬೇಕಾದ್ರೆ ಯಾರೊಬ್ಬ ಅವರ ಮಿನಿಸ್ಟರ್ ಬಂದು ಹೇಳ್ತಾರೆ, ಮಂತ್ರಿಗಳು ಬಂದು ಹೇಳ್ತಾರೆ, ನಿಮ್ಮ ರಾಜ್ಯದಲ್ಲಿ ಬೆಂಕಿ ಹತ್ತಿದೆ. ಹೌದಾ? ಜನಕ ಮಹಾರಾಜರು ಅದಕ್ಕೆ ಪ್ರವಚನ ಕೇಳೋದನ್ನು ಬಿಟ್ಟು ಹೋಗಲಿಲ್ಲ. ಆದರೆ ಹಲವಾರು ಜನ ಕೂತಿದ್ರು, ಅವರೆಲ್ಲ ಓಡೋಗ್ಬಿಟ್ರು. ಅಯ್ಯೋ ನನ್ನ ಮನೆ ಸುಟ್ಟೋಗ್ಬಿಟ್ರೆ ಏನಾಗುತ್ತೆ ಅಂತ. ಸೊ ಆಸಕ್ತಿ ತುಂಬ ಆಯಿತು. ಸೊ ಅವರು ಓಡಿ ಹೋಗಿ ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಅದು ಜನಕ ಮಹಾರಾಜರು ಪ್ರವಚನನ ಮುಂದುವರಿಸ್ಕೊಂಡು ಕೇಳ್ತಾನೆ ಇದ್ರು. ಆದರೆ ಯಾಕೆ ಗೊತ್ತಾ? ಯಾಕೆಂದರೆ ಅವರು ಆತ್ಮ ಸಾಕ್ಷಾತ್ಕಾರದಲ್ಲಿ ಹೆಚ್ಚು ರುಚಿ ಅವರು ಹೊಂದಿದ್ರು. ವಿಚಲಿತವಾಗಲಿಲ್ಲ ಅವರ ಮನಸ್ಸಲ್ಲಿ, ಯಾಕೆಂದರೆ ಆಸಕ್ತಿ ಇರಲಿಲ್ಲ. ಅನಾಸಕ್ತರಾಗಿದ್ದರೂ ಕೂಡ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಬೇರೆ ಏನೋ ಒಂದು ವ್ಯವಸ್ಥೆ ಮುಖಾಂತರ ಆ ಬೆಂಕಿಯನ್ನು ಶಾಂತ ಮಾಡೋದಕ್ಕೆ ಅವರು ವ್ಯವಸ್ಥೆಯನ್ನು ಮಾಡಿದರು. ಆದರೆ ತಾವು ಅತಿ ವಿಚಲಿತವಾಗಲಿಲ್ಲ. ಅವರು ತಮ್ಮ ಕೃಷ್ಣ ಕಥೆಯನ್ನು ಕೇಳೋದನ್ನು ಮುಂದುವರಿಸಿದರು. ಸೊ ಈ ರೀತಿ ಮಹಾನ್ ಗುಣಗಳು ಜನಕ ಮಹಾರಾಜರ ಹತ್ರ ಕೂಡ ಇತ್ತು. ನಮ್ಗೆ ಏನಾದರೂ ಚಿಕ್ಕ ತೊಂದರೆ ಆದರೆ ಮನಸ್ಸು ವಿಚಲಿತವಾಗುತ್ತೆ, ನಾವು ಪ್ರವಚನ ಕೇಳೋದಿಲ್ಲ. ಜಪ ಮಾಡೋದ್ರಲ್ಲೂ ಕೂಡ ವಿಚಲಿತವಾಗುತ್ತೆ, ಮನಸ್ಸು ಅಲ್ಲಿ ಇಲ್ಲಿ ಓಡಾಡುತ್ತೆ. ಸೊ ಆ ರೀತಿ ಜನಕ ಮಹಾರಾಜರಿಗೆ ಮನಸ್ಸಿನ ವಿಚಲತೆ ಇರಲಿಲ್ಲ ಅಂತ ನಾವು ನೋಡ್ಬೋದು. ಯದ್ಯದಾಚರತಿ ಶ್ರೇಷ್ಠಸ್ತೆ ತತ್ತದ್ದೇವೇತರೋ ಜನಾ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತತ್ ಅನುವರ್ತತೆ. 21ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಸಾಮಾನ್ಯ ಪುರುಷರು ಒಬ್ಬ ಮಹಾನ್ ವ್ಯಕ್ತಿಯನ್ನು ಅನುಸರಿಸುತ್ತಾರೆ. ಸೊ ಈ ಜಗತ್ತಿನಲ್ಲಿ ಲೀಡರ್ ತುಂಬ ಮುಖ್ಯ. ವ್ಯಕ್ತಿಗಳಿಗೆ ಒಬ್ಬ ಲೀಡರ್ ಇರಬೇಕು, ನಾಯಕನಿರಬೇಕು. ನಾಯಕನು ಯಾವ ರೀತಿ ವರ್ತನೆ ಮಾಡ್ತಾನೋ ಅದೇ ರೀತಿ ಪ್ರಜೆಗಳು ಕೂಡ ವರ್ತನೆ ಮಾಡ್ತಾರೆ, ರೈಟ್? ಸೊ ನಾಯಕನು ಚೆನ್ನಾಗಿದ್ದರೆ, ಒಳ್ಳೆಯ ನಿಷ್ಠೆಯಿಂದ ಅವನು ಕೆಲಸ ಮಾಡಿದರೆ ಎಲ್ಲರೂ ನಿಷ್ಠಾವಂತರಾಗಿರ್ತಾರೆ. ಅವನು ಪ್ರಾಮಾಣಿಕನಾಗಿದ್ದರೆ ಎಲ್ಲರೂ ಪ್ರಾಮಾಣಿಕತೆಯನ್ನು ಫಾಲೋ ಮಾಡ್ತಾರೆ. ಲೀಡರ್ ಧ್ಯಾನವನ್ನು, ಯೋಗವನ್ನು, ಭಕ್ತಿಯನ್ನು ಮಾಡಿದರೆ ಎಲ್ಲರೂ ಆಧ್ಯಾತ್ಮಿಕ ಪಥವನ್ನು ಸ್ವೀಕರಿಸ್ತಾರೆ. ಆದರೆ ಒಬ್ಬ ಲೀಡರ್ ಸಿಗರೇಟ್ ಸೇದಿದ್ರೆ ಅವನ ಕೆಳಗಡೆ ಎಲ್ಲರೂ ಸಿಗರೇಟ್ ಸೇದ್ತಾರೆ, ರೈಟ್? ಅವನು ಕುಡಿದ್ರೆ ಎಲ್ಲರೂ ಕುಡಿತಾರೆ. ಈಗ ನಾವು ತುಂಬ ಕೇಳ್ತೀವಿ, ಹಲವಾರು ಫಿಲ್ಮ್ ಆ್ಯಕ್ಟರ್ಸು ಮತ್ತು ನಾಯಕಿಯರು ಎಲ್ಲರೂ ಡ್ರಗ್ಸ್ ತೊಗೊತಾ ಇದ್ದಾರೆ ಅಂತ. ಸೊ ಅದನ್ನು ನೋಡಿಕೊಂಡು ಎಲ್ಲ ಯುವತಿಯರು ಕೂಡ ಡ್ರಗ್ಸ್ ತೊಗೊತಾ ಇದ್ದಾರೆ. ಯಾಕಂದರೆ ಎದ್ದೆದ್ದು ಆಚರಿತಿ ಶ್ರೇಷ್ಠ, ರೈಟ್? ಈಗಿನ ನಾಯಕರು ಯಾರು? ಬಾಲಿವುಡ್ ಆ್ಯಕ್ಟರ್ಸು, ಹಾಲಿವುಡ್ ಆ್ಯಕ್ಟರ್ಸು ಮತ್ತು ಸ್ಪೋರ್ಟ್ಸ್ ಸ್ಟಾರ್ಸು, ಇವರು ನಾಯಕರು ಯುವಕರಿಗೆ. ಸೊ ಅವರು ಯಾವ ರೀತಿ ವರ್ತನೆ ಮಾಡ್ತಾರೋ ಆ ರೀತಿ ಸಾಮಾನ್ಯ ಜನರು ಕೂಡ ವರ್ತನೆಯನ್ನು ಮಾಡ್ತಾರೆ. ಅವ್ರು ಯಾವ ರೀತಿ ಬಟ್ಟೆ ಉಟ್ಕೊತಾರೆ ಅದೇ ರೀತಿ ಬಟ್ಟೆಯನ್ನು ಸಾಮಾನ್ಯ ಜನರು ಕೂಡ ಉಟ್ಕೊತಾರೆ. ಸೊ ಈ ರೀತಿ ಕೆಟ್ಟ ನಾಯಕರಿಂದ ಈ ದೇಶ ಕೆಡ್ತಾ ಇದೆ. ಸೊ ಒಳ್ಳೆಯ ನಾಯಕನಾದರೆ ಆಗ
ಎಲ್ಲ ದೇಶವಾಸಿಯರು, ರಾಜ್ಯ ಎಲ್ಲರೂ ಧರ್ಮವನ್ನು ಕಾಪಾಡ್ತಾರೆ, ಸರಿಯಾದ ಮಾರ್ಗದಲ್ಲಿ ಎಲ್ಲರೂ ನಡ್ಕೊತಾರೆ. ಅದಕ್ಕೆ ನಾಯಕರು ತುಂಬ ಚೆನ್ನಾಗಿರಬೇಕು. ಸೊ ಒಬ್ಬ ಮನೆಯಲ್ಲಿ ಕೂಡ ತಂದೆ ತಾಯಿಗಳು ನಾಯಕರು, ಶ್ರೇಷ್ಠರು. ಸೊ ಅವರು ಆಚರಣೆ ಒಳ್ಳೆಯದಿದ್ದರೆ ಮನೆಯಲ್ಲಿ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ಒಂದು ಮನೆಯಲ್ಲಿ ತಂದೆ ತಾಯಿ ಮಗನಿಗೆ ಹೇಳಿದ್ರೆ, ಮಗ ಟಿ ವಿ ನೋಡಬೇಡ ನೀನು ಅಂತ, ಓದು ಅಂತ. ತಂದೆ ತಾಯಿ ಟಿ ವಿ ನೋಡ್ತಾಯಿದ್ರು, ಪಿಕ್ಚರ್ ನೋಡ್ತಾಯಿದ್ರು, ಹಾಲಿವುಡ್ ಬಾಲಿವುಡ್ ಮೂವಿ ನೋಡ್ತಾಯಿದ್ರು. ಆಗ ಇವನಿಗೆ ಹೇಳಿದ್ರು ಕೂಡ ಇವನಿಗೆ ತಂದೆ ತಾಯಿ ಮಾಡೋದನ್ನು ನೋಡಿ ಇವರು ಕೂಡ ಅದನ್ನು ಪರಿಪಾಲಿಸ್ತಾರೆ. ಸೊ ನಾವು ಇನ್ನೊಬ್ಬರಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಏನು ಮಾಡಬೇಕಂತ ನಾವು ಹೇಳ್ತೀವಿ, ಅದನ್ನು ನಾವು ಫಸ್ಟ್ ಮಾಡಬೇಕು. ನಾವು ಮಾಡಿದಾಗ ಇನ್ನೊಬ್ಬರು ಕೂಡ ಅದನ್ನು ಪರಿಪಾಲಿಸ್ತಾರೆ. ಸೊ ಅದೇ ಶ್ರೇಷ್ಠ, ಯದ್ಯದಾಚರತಿ ಶ್ರೇಷ್ಠ ಅಂತ ಕರೀತಾರೆ. ಮತ್ತು ಕೃಷ್ಣ ಹೇಳ್ತಾನೆ, ಅವರಷ್ಟೆಲ್ಲ ನಾನು ಕೂಡ ಕರ್ತವ್ಯವನ್ನು ಮಾಡ್ತೀನಿ ಅಂತ. ಸೊ ಇಲ್ಲಿ ನೋಡಿ 22ನೇ ಶ್ಲೋಕದಲ್ಲಿ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಅರ್ಜುನ, ನನಗೆ ಯಾವುದೇ ಒಂದು ಕೆಲಸವಿಲ್ಲ, ನನಗೆ ಕೆಲಸ ಇಲ್ಲದೇ ಇದ್ದರೂ ಕೂಡ ನಾನು ವರ್ತ ಏವಚ ಕರ್ಮಣಿ, ನಾನು ಕೆಲಸದಲ್ಲಿ ತೊಡಗಿದ್ದೀನಿ. ಯಾಕೆ? ನಾನಾವಾಪ್ತ ಮಾವತ್ತಮ್ಯ ವರ್ತ ಏವಚ ಕರ್ಮಣಿ. ಏಕೆ ಅಂದರೆ ಒಂದು ಉದಾಹರಣೆಯನ್ನು ಸ್ಥಾಪಿಸುವುದಕ್ಕೆ ನಾನು ಕೆಲಸವನ್ನು ಮಾಡ್ತೀನಿ. ಇಲ್ಲಿ ನೋಡಿ, ಕೃಷ್ಣ ದ್ವಾರಕದಲ್ಲಿದ್ದಾನೆ. ದ್ವಾರಕದಲ್ಲಿ ಕೂಡ 16,000 ರಾಣಿಯರನ್ನು ಮದುವೆ ಮಾಡ್ಕೊಂಡಿದ್ದ, ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಂಡ. ಪ್ರತಿದಿನ ಬೆಳಗ್ಗೆ 3 ಗಂಟೆಗೆ ಹೇಳ್ತಾ ಇದ್ದ, ಧ್ಯಾನದಲ್ಲಿ ಕೂತ್ಕೊತಾ ಇದ್ದ, ತನ್ನ ಮೇಲೆ ತಾನೇ ಧ್ಯಾನ ಮಾಡ್ತಾ ಇದ್ದ, ಬೇರೆಯವ್ರಿಗೆ ಕಲಿಸೋದಕ್ಕೆ ನೀವು ಕೃಷ್ಣನ ಮೇಲೆ ಧ್ಯಾನ ಮಾಡಬೇಕು ಅಂತ, ರೈಟ್. ಸೊ ಈ ರೀತಿ ಒಂದು ಉದಾಹರಣೆಯನ್ನು ಸ್ಥಾಪಿಸ್ತಾ ಇದ್ದ. ಮತ್ತು ಡೈಲಿ ರೆಡಿ ಆದಮೇಲೆ ಒಂದು ರಾಜ್ಯಸಭೆಗೆ ಹೋಗಿ ಎಲ್ಲ ರಾಜ್ಯದ ಕಾರ್ಯಭಾರವನ್ನು ನಿರ್ವಹಿಸ್ತಾ ಇದ್ದರು. ಸೊ ಒಂದು ಒಳ್ಳೆಯ ಉದಾಹರಣೆಯನ್ನು ಕೃಷ್ಣ ಸ್ಥಾಪಿಸ್ತಾ ಇದ್ದ. ಯದಿ ಅಹಂ ನ ವರ್ತೇಯಂ ಜಾತು ಕರ್ಮಣ್ಯತೀಂದ್ರಿತಃ ಮಮ ವರ್ತಮಾನ್ ವರ್ತಂತೆ ಮನುಷ್ಯ ಅಪಾರ್ಥ ಸರ್ವಶಃ. ನಾನು ಕರ್ಮವನ್ನು ಕಟ್ಟುನಿಟ್ಟಾಗಿ ಮಾಡದೇ ಇದ್ದರೆ ಜನರು ನನ್ನನ್ನು ಅನುಕರಣೆ ಮಾಡಿ ಅವರು ಕೂಡ ಧರ್ಮದಿಂದ ನಷ್ಟವಾಗ್ತಾರೆ, ಧರ್ಮದ ಪಥದಿಂದ ಅವರು ದೂರ ಹೋಗ್ತಾರೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಮಮ ವರ್ತಮಾನ್ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಉತ್ಸೇದೇಯುರಿಮೇ ಲೋಕ ನ ಕುರ್ಯಾನ್ ಕರ್ಮಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಮಿಮಾಂ ಪ್ರಜಾ. ಸೊ ನಾನು ತಪ್ಪು ವ್ಯವಹಾರ ಮಾಡಿದರೆ ಈ ಬೇರೆಯವರೆಲ್ಲ ನನ್ನ ಅನುಕರಣೆ ಮಾಡಿ ಅವರು ನಷ್ಟವಾಗ್ತಾರೆ. ಉಪಹನ್ಯಾಮಿಮಾಂ ಪ್ರಜಾ, ಎಲ್ಲ ನನ್ನ ಫಾಲೋ ಮಾಡುವವರು, ನನ್ನ ಅನುಕರಣಿಗಳು ನಾಶವಾಗ್ತಾರೆ. ಅದಕ್ಕೆ ನಾನು ಆದರ್ಶ ಸ್ಥಾಪನೆ ಮಾಡುವುದಕ್ಕೆ ನಾನು ಕೆಲಸವನ್ನು ಮಾಡ್ತೀನಿ. ಸೊ ಮುಂದಿನ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಕೂಡ ಇದೇ ಒಂದು ಥೀಮ್ನ ಕೃಷ್ಣ ಇನ್ನೂ ವಿವರವಾಗಿ ಹೇಳ್ತಾನೆ. ವರ್ಣಾಶ್ರಮವನ್ನು ನಾನು ಸೃಷ್ಟಿ ಮಾಡಿದರೂ ಕೂಡ ನಾನು ವರ್ಣಾಶ್ರಮಕ್ಕಿಂತ ಮೀರಿ ಇದ್ದೀನಿ, ಆದರೂ ನಾನು ಅವತರಿಸಿದಾಗ ನಾನು ಕೆಲಸಗಳನ್ನು ಮಾಡ್ತೀನಿ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವು ದೇವರ ಕಾರ್ಯಗಳನ್ನು ಇಮಿಟೇಟ್ ಮಾಡಬಾರ್ದು. ನಾವು ಅವರು ಕೊಟ್ಟಿರೋ ಮಾರ್ಗದರ್ಶನವನ್ನು, ಒಂದು ಉದಾಹರಣೆಯನ್ನು ನಾವು ಪರಿಪಾಲನೆ ಮಾಡಬೇಕು. ಅವರ ಥರ ನಾವು ಇರೋದಕ್ಕೆ ಸಾಧ್ಯವಿಲ್ಲ, ಆದರೆ ಅವರು ಕೊಟ್ಟಿರುವಂಥ ಮಾರ್ಗದರ್ಶನವನ್ನು ನಾವು ಅನುಸರಿಸಿದರೆ ನಮಗೆ ಶ್ರೇಯ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಸೊ 25ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ನಾನು ಉದಾಹರಣೆ ನೀಡಲು ಆಸಕ್ತಿ ಇಲ್ಲದೆ ಕಾರ್ಯವನ್ನು ಮಾಡಿ ಅಂತ. ಸೊ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಉದಾಹರಣೆಯನ್ನು ಮಾಡಿಕೊಡಲು ಆಸಕ್ತಿ ಇಲ್ಲದೆ ಕಾರ್ಯವನ್ನು ನಿರ್ವಹಿಸಬೇಕು. ಯಾವ ರೀತಿ? ಸಕ್ತಃ ಕರ್ಮಣಿ ಅವಿದ್ವಾಂಸು. ಆಸಕ್ತಿಯಿಂದ ಒಬ್ಬ ಬುದ್ಧಿಹೀನ ವ್ಯಕ್ತಿ ಕೆಲಸ ಮಾಡ್ತಾನಲ್ಲ, ಅದೇ ರೀತಿ ಒಬ್ಬ ಬುದ್ಧಿವಂತ ವ್ಯಕ್ತಿ ಆಸಕ್ತಿ ಇಲ್ಲದೆ ಅದೇ ಕಾರ್ಯವನ್ನು ಮಾಡಬೇಕು, ರೈಟ್. ಸೊ ಫಾರ್ ಎಕ್ಸಾಂಪಲ್, ಪ್ರಿಂಟಿಂಗ್ ಪ್ರೆಸ್, ಹಲವಾರು ನ್ಯೂಸ್ ಪೇಪರ್, ಮ್ಯಾಗಝಿನ್ ಪ್ರಿಂಟ್ ಆಗ್ತಾ ಇರುತ್ತೆ. ಅಲ್ಲಿ ಪ್ರಿಂಟ್ ಯಾಕೆ ಮಾಡ್ತಾರೆ? ಅವರಿಗೆ ದುಡ್ಡು ಬೇಕು, ರೈಟ್. ಅದು ಪುಸ್ತಕ ವಿತರಣೆ ಆಗುತ್ತೆ ಮತ್ತು ಲಾಭ ಬರುತ್ತೆ, ನಾನು ಶ್ರೀಮಂತನಾಗ್ತೀನಿ. ಸೊ ದುಡ್ಡುಗೋಸ್ಕರ ಮಾಡ್ತಾರೆ. ಆದರೆ ಒಬ್ಬ ಭಕ್ತನು ಅವನು ಕೂಡ ಪ್ರಿಂಟಿಂಗ್ ಮಾಡ್ಬೋದು, ಆದರೆ ಭಗವದ್ಗೀತೆ ಪ್ರಿಂಟಿಂಗ್ ಮಾಡ್ಬೋದು. ಭಗವದ್ಗೀತೆ ಪ್ರಿಂಟಿಂಗ್ ಮಾಡಿ ಅವನು ಇನ್ನೊಬ್ಬರಿಗೆ ಹಿತವಾಗುವುದಕ್ಕೆ ವಿತರಣೆಯನ್ನು ಮಾಡ್ಬೋದು, ರೈಟ್. ಆದರೆ ತನ್ನ ಸ್ವಾರ್ಥಕ್ಕೋಸ್ಕರ ಅವ್ರು ದುಡ್ಡು ಸಂಪಾದನೆ ಮಾಡೋಕ್ಕೆ ಪ್ರಿಂಟಿಂಗ್ ಮಾಡೋದಿಲ್ಲ. ಲೋಕ ಕಲ್ಯಾಣಕ್ಕೋಸ್ಕರ, ಇನ್ನೊಬ್ಬರಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ತಲುಪಿಸೋದಕ್ಕೋಸ್ಕರ ಕೆಲಸ ಮಾಡ್ತಾನೆ.
ಆದರೆ ಜನರು ಅವನನ್ನು ನೋಡಿ ಇವನು ಎಷ್ಟೊಂದು ಕೆಲಸ ಮಾಡ್ತಾನೆ ನೋಡು, ದುಡ್ಡು ಸಂಪಾದನೆ ಮಾಡೋದಕ್ಕೆ ಗ್ರಂಥವನ್ನು ವಿತರಣೆ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾನೆ ಅಂತ ಬೇರೆಯವರು ಅನಿಸ್ಕೋಬೋದು. ಆದರೆ ಒಬ್ಬ ಭಕ್ತನೇನಲ್ಲ, ಅವನಿಗೆ ಯಾವುದೋ ಒಂದು ಸ್ವಾರ್ಥತೆ ಇರುವುದಿಲ್ಲ. ಅವನು ಬೇರೆ ಲೋಕ ಕಲ್ಯಾಣಕ್ಕೋಸ್ಕರ ಆ ಕಾರ್ಯವನ್ನು ಮಾಡ್ತಾನೆ. ಆದರೆ ನಾವು ಈ ಕೆಲಸ ಮಾಡಬೇಕಾದ್ರೆ, ಭಕ್ತರು ಕೆಲಸ ಮಾಡ್ತಿರ್ಬೇಕಾದ್ರೆ ಅಜ್ಞಾನಿಗಳಿಗೆ ಗೊಂದಲ ಮಾಡಬಾರದು. ನಾ ಬುದ್ಧಿವೇದಂ ಜನಯೇದ್ ಅಜ್ಞಾನಂ ಕರ್ಮ ಸಂಗಿನಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಒಬ್ಬ ಅಜ್ಞಾನಿಯನ್ನು ಒಬ್ಬ ಭಕ್ತ ಮೀಟ್ ಆದಾಗ ಆ ಅಜ್ಞಾನಿಯನ್ನು ಡಿಸ್ಟರ್ಬ್ ಮಾಡುವುದು, ನೀ ಕೆಲಸ ಬಿಡು ಅಂತ ಹೇಳಬಾರ್ದು. ಆದರೆ ಅವನ ಕೆಲಸವನ್ನು ಜೋಷಯೇತ್ ಸರ್ವಕರ್ಮಾಣಿ, ಆ ಕೆಲಸವನ್ನು ಕೃಷ್ಣನ ಕಡೆ ತಿರುಗಿಸಬೇಕು. ರೈಟ್, ಅವನು ಇಂದ್ರ ತೃಪ್ತಿಗೋಸ್ಕರ ಮಾಡ್ತಾ ಇದ್ದಾನೆ, ಈಗ ಅದನ್ನು ಆಧ್ಯಾತ್ಮಿಕಗೊಳಿಸಿ ಅದನ್ನು ಕೃಷ್ಣ ಸೇವೆಯಲ್ಲಿ ತೊಡಗಿಸಬೇಕು. ರೈಟ್, ಪ್ರಭುಪಾದರು ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಅವ್ರ ಹತ್ರ ಕೆಲವರು ಮ್ಯೂಸಿಷಿಯನ್ಸ್ ಅಂದರೆ ಸಂಗೀತಗಾರರು ಬರ್ತಾಯಿದ್ರು ಕ್ಲಾಸ್ಗೆ, ಅವ್ರ ಹತ್ರ ಟೈಪಿಸ್ಟ್ಸ್ ಬರ್ತಾಯಿದ್ರು, ಅವ್ರ ಹತ್ರ ವಿಜ್ಞಾನಿಗಳು ಕೂಡ ಬರ್ತಾಯಿದ್ರು. ಸೊ ಪ್ರಭುಪಾದರು ತುಂಬ ಕೌಶಲ್ಯದಿಂದ ಅವರನ್ನು ಎಲ್ಲ ಕೃಷ್ಣ ಸೇವೆಯಲ್ಲಿ ತೊಡಗಿಸಿದರು. ಓಕೆ, ನಿಮಗೆ ಸಂಗೀತ ಗೊತ್ತಾಯಿತು, ಕೀರ್ತನೆಯನ್ನು ಮಾಡಿ ಅಂತ ಹೇಳಿದರು. ನಿನಗೆ ಟೈಪಿಂಗ್ ಗೊತ್ತಾಯಿತು, ನನ್ನ ಗ್ರಂಥವನ್ನು ನಾನು ಅನುವಾದ ಮಾಡ್ತಿದ್ದೀನಿ, ಅದನ್ನು ನೀನು ಇಂಗ್ಲೀಷಲ್ಲಿ ಟೈಪ್ ಮಾಡು ಅಂತ ಹೇಳ್ತಾಯಿದ್ರು. ವಿಜ್ಞಾನಿಗಳು ಬಂದರೆ ಆಯಿತು, ನೀನು ವಿಜ್ಞಾನದ ಮುಖಾಂತರ ದೇವರ ಮಹಿಮೆಯನ್ನು ಪ್ರಚಾರ ಮಾಡು ಅಂತ ಅವ್ರಿಗೆ ಹೇಳಿದ್ರು. ಯಾರಾದರೂ ಪೇಂಟರ್ ಇದ್ದರೆ ಪೇಂಟಿಂಗ್ನ ನೀನು ಮಾಡು, ಕೃಷ್ಣನ ಪೇಂಟಿಂಗ್ಸನ್ನು ಮಾಡು ಅಂತ ಅವ್ರು ಹೇಳಿದರು. ಸೊ ನಮ್ಮ ಪುಸ್ತಕದಲ್ಲಿರುವಂತೆಲ್ಲ ಪೇಂಟಿಂಗ್ಸು ವಿದೇಶಿಯರು ಮಾಡಿರೋದು, ಎಷ್ಟು ಸುಂದರವಾಗಿದೆ. ಸೊ ಇದು ಜೋಷಯೇತ್ ಸರ್ವಕರ್ಮಾಣಿ. ಸೊ ಒಬ್ಬ ಅಹಂಕಾರದಲ್ಲಿರೋ ವ್ಯಕ್ತಿ, ಒಬ್ಬ ಮೂಢ ವ್ಯಕ್ತಿ ಏನು ತಿಳ್ಕೊತಾನೆ, ಈ ಕೆಲಸಗಳೆಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊತಾನೆ. ಆದರೆ ಆ್ಯಕ್ಚುಲಿ ಈ ಕೆಲಸಗಳನ್ನೆಲ್ಲ ಗುಣಗಳ ಮುಖಾಂತರ ನಡೀತಾ ಇದೆ. ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಸೊ ಒಬ್ಬ ಬದ್ಧ ಜೀವ ಗುಣಗಳ ವಶವಾಗಿ ಅವನು ಸಾತ್ವಿಕ, ರಾಜಸಿಕ ಅಥವಾ ತಾಮಸಿಕ ಕಾರ್ಯಗಳನ್ನು ಅವನು ಮಾಡ್ತಾನೆ. ಆದರೆ ಶುದ್ಧ ಭಕ್ತರು ಮಾಡುವ ಕಾರ್ಯದಲ್ಲಿ ಗುಣಗಳ ಪ್ರಭಾವ ಇರುವುದಿಲ್ಲ. ಶುದ್ಧ ಭಕ್ತರು ಗುಣಾತೀತ, ಅವರು ಕೇವಲ ಕೃಷ್ಣನ ಸೇವೆಗೋಸ್ಕರ ಮಾಡ್ತಾರೆ, ಕೃಷ್ಣನ ಅಧೀನದಲ್ಲಿ ಕೃಷ್ಣ ಹೇಳಿದಂತೆ ಅವರು ಕೆಲಸ ಮಾಡ್ತಾರೆ. ಆದರೆ ಸಾಮಾನ್ಯ ವ್ಯಕ್ತಿಗಳು ಗುಣಗಳ ಪ್ರಭಾವದಲ್ಲಿ ಮಾಡ್ತಾರೆ. ಆದರೆ ನಾನೇ ಮಾಡ್ತಾ ಇದ್ದೀನಿ ಅಂತ ಅವ್ರು ತಿಳ್ಕೊತಾರೆ. ಆ್ಯಕ್ಚುಲಿ ಅವ್ರು ಮಾಡ್ತಾ ಇಲ್ಲ, ಗುಣಗಳ ಪ್ರಭಾವದಿಂದ ಆ ಕೆಲಸ ನಡೀತಾ ಇದೆ. ಸಂಪೂರ್ಣ ಸತ್ಯದ ಜ್ಞಾನವಿರುವ ವ್ಯಕ್ತಿ ಅವನಿಗೆ ತತ್ವವಿತ್ ಅಂತ ಕರೀತಾರೆ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತೆ ಇತಿ ಮತ್ವಾನ ಸಜ್ಜತೆ. ಆದರೆ ಒಬ್ಬ ಶುದ್ಧ ಭಕ್ತನು, ತತ್ವವಿತ್ತ ಭಕ್ತನು, ಈ ಗುಣಗಳಿಂದ ಈ ಭೌತಿಕ ಜಗತ್ತು ನಡೀತಾ ಇದೆ, ಆದರೆ ನಾನು ಆತ್ಮ, ನಾನು ಕೃಷ್ಣನ ಸೇವೆಯನ್ನು ಮಾಡ್ತೀನಿ ಅಂತ ಅವರು ಕೃಷ್ಣನಿಗೋಸ್ಕರ ಸೇವೆ ಮಾಡ್ತಿರ್ಬೇಕಾದ್ರೆ ಅವರಿಗೆ ಯಾವುದೇ ಒಂದು ಗುಣದ ನ ಬದ್ಧತೆ, ಗುಣಗಳ ಪ್ರಭಾವ ಅವರಿಗೆ ಆಗುವುದಿಲ್ಲ ಅಂತ ಇಲ್ಲಿ ಹೇಳ್ತಾರೆ ಕೃಷ್ಣ. ಸೊ ನನ್ನನ್ನು ಅವಲಂಬಿಸಿ ನಿಮ್ಮ ಕರ್ತವ್ಯವನ್ನು ಮಾಡಿ ಅಂತ ಕೃಷ್ಣ ಇಲ್ಲಿ ಹೇಳ್ತಾರೆ. ಇದು ಯೋಗದ ಭಕ್ತಿಯೋಗದ ಅಂತಿಮ ಹಂತ. ಅಂದರೆ ಕೃಷ್ಣನಿಗೆ ಶರಣಾಗಿ ನಾವು ಸೇವೆಯನ್ನು ಮಾಡಬೇಕು. ಮೈ ಸರ್ವಾಣಿ ಕರ್ಮಾಣಿ ಸನ್ಯಸಧ್ಯಾತ್ಮ ಚೇತಸ ನಿರಾಶೀರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಅಜ್ವರ. ಇದು ತುಂಬ ಮುಖ್ಯವಾದ ಒಂದು ಶ್ಲೋಕ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನೀನು ನಿನ್ನ ಎಲ್ಲ ಕಾರ್ಯಗಳನ್ನು ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಎಲ್ಲ ಕರ್ಮಗಳನ್ನು ನನಗೆ ಶರಣಾಗತವನ್ನು ಮಾಡಿ ನೀನು ನನ್ನ ಚೇತನೆಯಲ್ಲಿ ನನ್ನನ್ನು ಸ್ಮರಿಸುತ್ತಾ ನೀನು ಕೆಲಸವನ್ನು ಮಾಡು, ಯುದ್ಧವನ್ನು ಮಾಡು. ಯುದ್ಧಸ್ವ ವಿಗತ ಜ್ವರ, ನಿನ್ನ ಸಂಶಯವನ್ನು ಬೆಟ್ಟಾಕಿ ಯುದ್ಧವನ್ನು ಮಾಡು. ಆದರೆ ನಿರಾಶಿ ನಿರ್ಮಮ, ನಿರಾಶಿ ಅಂದರೆ ನಿನ್ನ ಸ್ವಾರ್ಥಕ್ಕೋಸ್ಕರ ನೀನು ಯುದ್ಧ ಮಾಡಬೇಡ. ನಿರ್ಮಮ, ಈ ಯುದ್ಧ ಮಾಡುವುದರಿಂದ ಫಲಿತಾಂಶ ಏನು ಬರುತ್ತೆ, ಅದು ನನ್ನಿಂದ, ನಿರ್ಮಮ ಅಂತ ನೀನು ನನ್ನಿಂದ ಆಗ್ತಾಯಿದೆ ಅಂತ ನೀನು ತಿಳ್ಕೊಬೇಡ. ಇದೆಲ್ಲವೂ ದೇವರ ಇಚ್ಛೆ ಅಂತ ಆಗ್ತಾಯಿದೆ ಅಂತ ನೀನು ತಿಳ್ಕೊ. ಸೊ ನಿರಾಶಿರ್ ನಿರ್ಮಮ, ಈ ಎರಡು ತತ್ವಗಳನ್ನು ಅರಿತುಕೊಂಡು ನೀನು ಯುದ್ಧ ಮಾಡು ಅಂತ ಹೇಳ್ತಾನೆ. ರೈಟ್. ಸೊ ನಾವು ಕೂಡ ನಮ್ಮ ಎಲ್ಲ ಕಾರ್ಯಗಳಲ್ಲಿ
ಕೃಷ್ಣನನ್ನು ಸ್ಮರಿಸುತ್ತಾ ಕೃಷ್ಣನಿಗೆ ಶರಣಾಗಿ ಯಾವುದೇ ಒಂದು ಆಸೆ ಇಲ್ಲದೆ ಮತ್ತು ಕೃಷ್ಣನ ಅನುಗ್ರಹದಿಂದ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಭಾವಿಸಿಕೊಂಡು ನಾವು ಕೆಲಸವನ್ನು ಮಾಡಬೇಕು. ಇದೇ ಕರ್ಮಯೋಗ ಅಥವಾ ಭಕ್ತಿಯೋಗ. ಸೊ ಇಲ್ಲಿ ಮತ್ತೆ ಕೃಷ್ಣ ಹೇಳ್ತಾರೆ, ಕೃಷ್ಣನಿಗಾಗಿ ಕೆಲಸ ಮಾಡುವುದು ಮತ್ತು ಕೃಷ್ಣನನ್ನು ಅನುಸರಿಸುವುದು. ನನ್ನ ಬೋಧನೆಗಳನ್ನು ಅನುಸರಿಸಿದ ಫಲಿತಾಂಶ ಮುಚ್ಚತೆ ತೇಪಿ ಕರ್ಮಭಿಹಿ. ಈ ರೀತಿ ನೀನು ಭಕ್ತಿ ಸೇವನೆ ಮಾಡಿದರೆ ನೀನು ಎಲ್ಲ ಕರ್ಮದಿಂದ ಮುಕ್ತನಾಗ್ತೀಯ. ಮತ್ತು ನನ್ನ ಬೋಧನೆಗಳನ್ನು ನಿರ್ಲಕ್ಷಿಸಿದರೆ ಏನಾಗುತ್ತೆ? ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ್ ಅಚೇತಸ. ನಾನು ಹೇಳಿರುವಂಥ ನೀನು ಯಜ್ಞದ ಒಂದು ವಿಧಿಯನ್ನು ನೀನು ಪರಿಪಾಲನೆ ಮಾಡದೇ ಇದ್ದರೆ, ನೀನು ಅದನ್ನು ನಿರ್ಲಕ್ಷಿಸಿದರೆ ನೀನು ನಷ್ಟವಾಗ್ತೀಯ. ಅರ್ಜುನ, ನೀನೀಗ ಯೋಚನೆ ಮಾಡಿ ನೀನು ಯುದ್ಧ ಮಾಡಬೇಕು ಮಾಡಬಾರ್ದ ಅಂತ ನೀನು ಡಿಸೈಡ್ ಮಾಡು. ನಿನಗೆ ಹೇಳ್ತಾ ಇದ್ದೀನಿ ಅಂತ ಕೃಷ್ಣ ಇಲ್ಲಿ ಹೇಳ್ತಾರೆ. ಸೊ 33ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿರ್ಜ್ಞಾನವಾನಪಿ ಪ್ರಕೃತಿ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯಸಿ. ಕೆಲವು ವ್ಯಕ್ತಿಗಳಿಗೆ ಎಷ್ಟೇ ಬುದ್ಧಿವಂತಿಕೆ ಹೇಳಿದ್ರೂ ಕೂಡ ಅವರು ತಮ್ಮ ಪಾಪ ಕಾರ್ಯಗಳನ್ನು ಮಾಡ್ತಾರೆ. ಈ ಕನ್ನಡದ ಹೇಳ್ತಾರೆ ನಾಯಿ ಬಾಲ ಡೊಂಕು ಅಂತ. ಎಷ್ಟೇ ಸರಿ ಮಾಡೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಡೊಂಕಾಗುತ್ತೆ. ಸೊ ತಮ್ಮ ಪೂರ್ವ ಜನ್ಮಗಳ ಕರ್ಮದಿಂದ ಅವರು ಒಂದು ಸ್ವಭಾವವನ್ನು ಅವರು ಪಡ್ಕೊಂಡಿರ್ತಾರೆ. ಸೊ ಅವರು ಸ್ವಸ್ಯ ಪ್ರಕೃತಿ, ಅವರ ಏನು ಪ್ರಕೃತಿಯನ್ನು ಪಡ್ಕೊಂಡಿದ್ದಾರಲ್ಲ, ಸ್ವಭಾವವನ್ನು ಪಡ್ಕೊಂಡಿದ್ದಾರಲ್ಲ, ಅದೇ ರೀತಿಯೇ ಅವರು ವರ್ತನೆ ಮಾಡ್ತಾರೆ. ಅವರನ್ನು ಬದಲಾಯಿಸುವುದು ತುಂಬ ಕಷ್ಟ. ರೈಟ್. ಸೊ ನಿಗ್ರಹ ಕಿಂ ಕರಿಷ್ಯಸಿ. ಅವರಿಗೆ ಎಷ್ಟೇ ಬುದ್ಧಿವಂತಿಕೆ ಹೇಳಿದರೂ ಕೂಡ ಅವರು ಅದನ್ನು ಬಿಡುವುದಿಲ್ಲ. ರೈಟ್. ಅದಕ್ಕೆ ಫಸ್ಟ್ ಅವರಿಗೆ ಶುದ್ಧೀಕರಣವಾಗಬೇಕು. ಅವರ ಚಿತ್ತ ಶುದ್ಧವಾದಾಗ ಮಾತ್ರ ಅವರು ತಮ್ಮ ಪಾಪ ಕಾರ್ಯಗಳನ್ನ ಬಿಡೋದಕ್ಕೆ ಸಾಧ್ಯ. ಚಿತ್ತಶುದ್ಧಿ ಹೇಗೆ ಆಗುತ್ತೆ? ಉತ್ತಮ ಭಕ್ತರ ಸಂಘದಿಂದ, ಅವರ ಮಾರ್ಗದರ್ಶನದಿಂದ ಆ ಪರಿವರ್ತನೆ ಆಗ್ಬೋದು. ಸೊ ಅಂಥ ಒಬ್ಬ ವ್ಯಕ್ತಿ ಗುರುಗಳ ಹತ್ರ ಬಂದು ಗುರುಗಳಿಗೆ ಶರಣಾಗಿ ಅವರ ಸೇವೆಯನ್ನು ಸಲ್ಲಿಸಿದರೆ ಗುರುಗಳ ಅನುಗ್ರಹದಿಂದ ಅವನು ಆ ಪಾಪ ಪ್ರವೃತ್ತಿಯಿಂದ, ಸ್ವಭಾವದಿಂದ ಅವನು ಮುಕ್ತನಾಗೋದಕ್ಕೆ ಸಾಧ್ಯ. ಸೊ ಈ ರೀತಿ ಶ್ರೀಲ ಬಲದೇವ ವಿದ್ಯಾಭೂಷಣ ಆಚಾರ್ಯರು ಈ ತಾತ್ಪರ್ಯದಲ್ಲಿ ಬರೀತಾರೆ. ಗೀತಾಭೂಷಣ ಅನ್ನುವ ಟೀಕೆಯಲ್ಲಿ ಈ ಒಂದು ಪಾಯಿಂಟನ್ನು ಬರೀತಾರೆ. ಅದಕ್ಕೆ ನಾವು ಉತ್ತಮ ಭಕ್ತರ ಸಂಘವನ್ನು ನಾವು ಮಾಡಬೇಕು. ಆಗ ಕ್ರಮೇಣವಾಗಿ ಶುದ್ಧೀಕರಣವಾಗುತ್ತೆ. ಸೊ ಅರ್ಜುನ ಇನ್ನೊಂದು ಪ್ರಶ್ನೆಯನ್ನು ಕೇಳಬಹುದು ಈಗ. ಬಾಂಧವ್ಯ ಮತ್ತು ವಿಕರ್ಷಣೆಯಿಂದಾಗಿ ಒಬ್ಬ ವ್ಯಕ್ತಿಯು ಸ್ವಂತ ಕರ್ತವ್ಯವನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ಇತರರ ಕರ್ತವ್ಯಗಳಾದ ಕಾರ್ಯಗಳನ್ನು ಅಳವಡಿಸಿಕೊಂಡರೆ ಏನಾಗುತ್ತೆ? ಒಬ್ಬ ಕ್ಷತ್ರಿಯ ಇದ್ದಾನೆ, ನಾನು ಕ್ಷತ್ರಿಯ ಧರ್ಮವನ್ನು ಬಿಟ್ಟು ನನಗೆ ಬ್ರಾಹ್ಮಣ ಧರ್ಮ ತುಂಬ ಇಷ್ಟ ಆಗ್ತಾ ಇದೆ, ನಾನು ಅದನ್ನು ಸ್ವೀಕರಿಸ್ಬೋದಾ ಅಂತ ಅರ್ಜುನ ಪ್ರಶ್ನೆ ಕೇಳ್ದ. ಯಾಕಂದರೆ ನಾನು ತುಂಬ ಪಾಪ ಮಾಡಬೇಕಾಗುತ್ತೆ, ಯುದ್ಧ ಮಾಡಬೇಕಾಗುತ್ತೆ, ನನ್ನ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಹೋಗ್ಬೋದಾ? ಕೃಷ್ಣ ಹೇಳ್ತಾನೆ, ಮಾಡಬಾರ್ದು ಆ ರೀತಿ. ಯಾಕಂದರೆ ನಿನ್ನ ಧರ್ಮವನ್ನು ಪರಿಪಾಲಿಸುವುದು ನಿನಗೆ ಶ್ರೇಯಸ್ಕರವಾಗುತ್ತೆ. ಅದರಲ್ಲಿ ಸ್ವಲ್ಪ ತಪ್ಪಾದರೂ ಕೂಡ ಪರವಾಗಿಲ್ಲ, ನಿನ್ನ ಧರ್ಮವನ್ನು ಮಾಡು, ಇನ್ನೊಬ್ಬರ ಧರ್ಮವನ್ನು ಮಾಡಲೇಬೇಡ ಅಂತ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ನಿನ್ನ ಧರ್ಮದಲ್ಲಿ ತಪ್ಪಾದರೂ ಕೂಡ ನೀನು ನಿನ್ನ ಧರ್ಮವನ್ನೇ ಮಾಡು, ಬೇರೆ ಧರ್ಮವನ್ನು ಮಾಡಬೇಡ. ಯಾಕೆಂದರೆ ಪರಧರ್ಮೋ ಭಯಾವಹ. ಸೊ ಅದಕ್ಕೆ ಆದಷ್ಟು ನಾವು ನಮ್ಮ ಪ್ರಕೃತಿ ಅನುಸಾರವಾಗಿ ಗುರುಗಳ ಆದೇಶದ ಮೇಲೆ ನಾವು ಸೇವೆಯನ್ನು ಸಲ್ಲಿಸೋದಕ್ಕೆ ಪ್ರಯತ್ನ ಪಡಬೇಕು. ಒಬ್ಬ ಕ್ಷತ್ರಿಯನು ಬ್ರಾಹ್ಮಣನಾಗೋಕ್ಕೆ ಪ್ರಯತ್ನ ಪಡಬಾರ್ದು. ಅವನು ಬ್ರಾಹ್ಮಣರು ಶ್ರೇಷ್ಠರು, ನಾನು ಬ್ರಾಹ್ಮಣನಾಗ್ತೀನಿ ಅಂತ ಆ ರೀತಿ ಒಂದು ಅನಿಸಿಕೆಯನ್ನು ಅವನು ಇಟ್ಕೋಬಾರ್ದು. ಅವರು ಏನಿದ್ದಾರೋ, ಯಾವುದೇ ಸ್ಥಾನೇ ಸ್ಥಿತ ಶ್ರುತಿಗತ, ಯಾವುದೇ ಸ್ಥಾನದಲ್ಲಿರಲಿ ಆ ಸ್ಥಾನದಲ್ಲಿ ಅವರು ಭಕ್ತಿ ಸೇವೆಯನ್ನು ಮಾಡಿದರೆ ಅವರಿಗೆ ಪರಮಸಿದ್ಧಿ ಸಿಗುತ್ತೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಅಂತಿಮ ಒಂದು ಸೆಕ್ಷನ್ ಬರುತ್ತೆ ಇಲ್ಲಿ, ಆತ್ಮದ ಶತ್ರು.
ಕಾಮವಾಸನೆ. ಇಲ್ಲಿ ಒಂದು ಪ್ರಶ್ನೆಯನ್ನು ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ. ರಾಗ ಮತ್ತು ದ್ವೇಷದ ಬಗ್ಗೆ 34ನೇ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದ, ಇಂದ್ರಿಯ ತೃಪ್ತಿಯನ್ನು ಶಾಸ್ತ್ರದಲ್ಲಿ ನಿಷೇಧಿಸಲಾಗಿದ್ದರೂ ಜೀವಾತ್ಮ ಯಾಕೆ ಇಂದ್ರಿಯ ತೃಪ್ತಿಗೆ ಆಸಕ್ತನಾಗಿದ್ದಾನೆ ಅಂತ ಒಂದು ಪ್ರಶ್ನೆ ಬರ್ಬೋದು. ರೈಟ್, ಇಂದ್ರಿಯ ತೃಪ್ತಿ ಮಾಡ್ಬೋದು, ಆದರೂ ಕೂಡ ಯಾಕೆ ಈ ಇಂದ್ರಿಯ ತೃಪ್ತಿಯ ಒಂದು ಹಂಬಲ ಹೃದಯದಲ್ಲಿದೆ ಅಂತ. ಇದಕ್ಕೆ ಉತ್ತರವಾಗಿ ಕೃಷ್ಣ ಹೇಳ್ತಾನೆ, ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಅರ್ಜುನ ಪ್ರಶ್ನೆ ಏನು? ಅತ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಕೆಲವೊಮ್ಮೆ ಬಲವಂತವಾಗಿ ಒಬ್ಬ ವ್ಯಕ್ತಿ ಪಾಪ ಕಾರ್ಯಗಳನ್ನು ಮಾಡ್ತಾನೆ, ಮಾಡಬಾರ್ದು ಅಂತ ಅನಿಸಿದ್ರು ಕೂಡ ಮಾಡ್ತಾನೆ. ಯಾಕೆಂದರೆ ಪೂರ್ವ ಕರ್ಮದಿಂದ. ಸೊ ಒಂದು ಪೂರ್ವ ಕರ್ಮಗಳು ಏನು ಮಾಡಿದನಲ್ಲ ಪ್ರವೃತ್ತಿ, ಅದು ಮನಸ್ಸಲ್ಲಿರುತ್ತೆ. ಸೊ ಅದು ಕಾಮವಾಸನೆ ಮನಸ್ಸಲ್ಲಿದೆ. ಆ ಕಾಮವಾಸನೆ ಏನು ಮಾಡುತ್ತೆ, ಅದು ನಮ್ಮನ್ನು ಒಂದು ತಪ್ಪು ಕೆಲಸ ಮಾಡೋದಕ್ಕೆ ಅದು ನಮ್ಮನ್ನು ಪುಷ್ ಮಾಡುತ್ತೆ. ಅನಿಚ್ಛನ ಬಲಾದಿವ ನಿಯೋಜಿತ, ಬಲವಂತವಾಗಿ ಪಾಪಕರ್ಮದಲ್ಲಿ ನಿಯೋಜಿತರಾಗ್ತಾರೆ. ಒಬ್ಬ ಕುಡುಕ ಕುಡಿಬಾರ್ದು ಅಂತ ಅಂದ್ಕೊಂಡ್ರೂ ಕೂಡ ಒಂದು ದಿನ ಅವನು ಕುಡ್ದೇ ಬಿಡ್ತಾನೆ. ಯಾಕೆಂದರೆ ಅದು ಕಾಮ ಹೃದಯದಲ್ಲಿದೆ. ಅದು ಕೆಟ್ಟ ಚಟುವಟಿಕೆಗಳನ್ನು ಬಿಡೋದು ತುಂಬ ಕಷ್ಟ. ಯಾಕೆ ಅಂತ ಕೇಳ್ತಾನೆ ಇಲ್ಲಿ. ಸೊ ಇದಕ್ಕೆ ಉತ್ತರವಾಗಿ ಕೃಷ್ಣ ಹೇಳ್ತಾನೆ, ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಂ ಇಹ ವೈರಿಣಂ. ಈ ಒಂದು ಮಹಾವೈರಿ ಇದೆ. ಆ ಮಹಾವೈರಿ ಯಾವುದು? ಕಾಮದಿಂದ ಕ್ರೋಧ ಹುಟ್ಟುತ್ತೆ. ಈ ಕಾಮ ಮತ್ತು ಕ್ರೋಧ ಒಬ್ಬ ಜೀವಾತ್ಮದ ಮಹಾನ್ ಶತ್ರುಗಳು. ಸೊ ಎಲ್ಲಿಂದ ಹುಟ್ಟುತ್ತೆ ಇದು? ರಜೋಗುಣ ಸಮುದ್ಭವ. ಯಾವಾಗ ನಾವು ರಜೋಗುಣದ ಪ್ರಭಾವದಲ್ಲಿ ಬರ್ತೀವೋ ಆಗ ನಮಗೆ ಈ ಕಾಮಕ್ರೋಧ ಹುಟ್ಟುತ್ತೆ. ಸೊ ಈ ಕಾಮವನ್ನು ಕಡಿಮೆ ಮಾಡಬೇಕಾದ್ರೆ ನಾವು ಸತ್ವಗುಣವನ್ನು ಹೆಚ್ಚಿಸಬೇಕು, ರಜೋಗುಣವನ್ನು ಕಮ್ಮಿ ಮಾಡಬೇಕು. ಆಗ ಈ ಕಾಮವಾಸನೆ ಏನಿದೆ ಅದು ಕಡಿಮೆ ಆಗುತ್ತೆ, ನಿಯಂತ್ರಣದಲ್ಲಿ ಬರುತ್ತೆ. ಸೊ ಕಾಮ ನಮ್ಮ ಜೀವನದಲ್ಲಿ ನಾವು ನೋಡ್ಬೋದು ಯಾವ ರೀತಿ ಇದೆ ಅಂತ. ಅದು 3 ಪ್ರಕಾರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಧೂಮೇನಾವ್ರಿಯತೆ ವಹ್ನಿರ್ ಯಥಾ ದರ್ಶೋ ಮಲೇನ ಚ ಯಥೋಲ್ವೇನಾವೃತೋ ತಥಾ ತೇನೇದಂ ಆವೃತಂ. ಹೇಗೆ ಒಂದು ಬೆಂಕಿಯ ಮೇಲೆ ಒಂದು ಧೂಮ್ರ ಹೊಗೆ ಕವರ್ ಮಾಡಿರುತ್ತೋ ಆ ರೀತಿ ಕೆಲವೊಬ್ಬ ಜೀವಿಗಳು ಸ್ವಲ್ಪ ಪ್ರಮಾಣದ ಕಾಮದಿಂದ ಆವೃತವಾಗಿರ್ತಾರೆ. ಇನ್ನೊಬ್ಬರು ಒಂದು ಕನ್ನಡಿ ಮೇಲೆ ಇರುವಂಥ ಧೂಳಿನ ಥರ ಆವೃತವಾಗಿರ್ತಾರೆ. ಇನ್ನೊಬ್ಬರು ಗರ್ಭದಲ್ಲಿರುವಂಥ ಶಿಶು ಹೇಗೆ ಒಂದು ಗರ್ಭದಿಂದ ಆವೃತವಾಗಿದೆಯೋ ಆ ರೀತಿ. ಸೊ ಗರ್ಭದಲ್ಲಿರೋ ಶಿಶು ಅತಿ ಹೆಚ್ಚು ಅಂಧಕಾರದಲ್ಲಿದೆ. ಸೊ ತೀವ್ರವಾದ ಕಾಮದಿಂದ ಕೆಲವೊಂದು ಪ್ರಾಣಿಗಳು ಕವರ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್ ನಾವು ವೃಕ್ಷಗಳನ್ನು ನೋಡ್ಬೋದು. ಅದು ತುಂಬ ತೀವ್ರವಾದ ಪಾಪಕರ್ಮದಿಂದ ಆ ಒಂದು ಶರೀರ ಅವರಿಗೆ ಸಿಕ್ಕಿದೆ. ಮತ್ತು ಕೆಲವೊಂದು ಪ್ರಾಣಿಗಳಿದೆ, ಪ್ರಾಣಿಗಳಲ್ಲಿ ಕಾಮ ಸ್ವಲ್ಪ ಕಡಿಮೆ ಇದೆ, ಮತ್ತು ಮನುಷ್ಯರಲ್ಲಿ ಇನ್ನೂ ಕಡಿಮೆ ಇದೆ. ಸೊ ಒಂದು ಬೆಂಕಿ ಹೊಗೆಯಿಂದ ಹೇಗೆ ಆವೃತವಾಗಿದೆಯೋ ಆ ರೀತಿ ನಮ್ಮ ಮನುಷ್ಯನಲ್ಲಿ ಕಾಮವಾಸನೆ ಇದೆ. ಸೊ ಬೆಂಕಿಗೆ ಸ್ವಲ್ಪ ಗಾಳಿಯಿಂದ ಊದಿದರೆ ಮತ್ತೆ ಬೆಂಕಿ ಪ್ರಜ್ವಲಿತ ಆಗುತ್ತೆ, ಹೊಗೆ ಹೋಗಿಬಿಡುತ್ತೆ. ರೈಟ್. ಸೊ ಆ ರೀತಿ ನಮ್ಮ ಮನುಷ್ಯನಲ್ಲಿ ಆಧ್ಯಾತ್ಮಿಕ ಚೇತನೆಯನ್ನು ಬೆಳೆಸಿಕೊಳ್ಳೋದಕ್ಕೆ ತುಂಬ ಸುಲಭ. ಪ್ರಾಣಿ ಜೀವನದಲ್ಲಿ ಮತ್ತು ವೃಕ್ಷ ಜೀವನದಲ್ಲಿ ಕಷ್ಟ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 39ನೇ ಶ್ಲೋಕ ಈ ರೀತಿ ಇದೆ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣಾನಲೇನ ಚ. ಸೊ ಈ ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ. ಈ ಕಾಮದಿಂದ ಒಬ್ಬ ಯೋಗಿಯ ಜ್ಞಾನ ಆವೃತವಾಗಿಬಿಡುತ್ತೆ. ಅವನಿಗೆ ತಪ್ಪು ಸಹಿ ಏನು ಅಂತ ಗೊತ್ತಾಗೋದಿಲ್ಲ. ಆಗ ಅವನು ಈ ಕಾಮವನ್ನು ಪೂರ್ತಿ ಮಾಡಿದರೆ, ತಮ್ಮ ಕಾಮ ಇಚ್ಛೆಗಳನ್ನು ಪೂರ್ತಿ ಮಾಡಿದರೆ ಮತ್ತೆ ಅದು ಪ್ರಜ್ವಲಿತವಾಗುತ್ತೆ.
ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ಅನಲೇನ ಚ. ಹೇಗೆ ಒಂದು ಬೆಂಕಿ ಉರಿಯುತ್ತೆ, ಬೆಂಕಿಯಲ್ಲಿ ಸ್ವಲ್ಪ ಕೆರೋಸಿನ್ ಹಾಕಿದರೆ ಮತ್ತೆ ಉರಿಯುತ್ತೆ, ಅದು ಶಾಂತವಾಗುವುದಿಲ್ಲ. ಅದೇ ರೀತಿ ಕಾಮವನ್ನು ಪೂರ್ತಿ ಮಾಡ್ತಾ ಹೋದರೆ ಬೆಂಕಿ ಉರಿತಾ 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 ಹೋಗುತ್ತೆ, ಕಾಮ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ ಕಾಮವನ್ನು ನಿಯಂತ್ರಣ ಮಾಡಬೇಕಂದ್ರೆ ಆ ಬೆಂಕಿಯಲ್ಲಿ ಕೆರೋಸಿನ್ ಹಾಕೋದನ್ನು ನಿಲ್ಲಿಸಬೇಕು, ಆಗ ಕಾಮ ಶಾಂತವಾಗುತ್ತೆ. ಆ ಒಂದು ಉದಾಹರಣೆಯಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದನ್ನು ಹೇಗೆ ನಿಯಂತ್ರಿಸುವುದು, ಕಾಮವಾಸನೆಯನ್ನು ಹೇಗೆ ಕಂಟ್ರೋಲ್ ಮಾಡುವುದು, ಈ ಒಂದು ಸೊಲ್ಯೂಷನ್ ಇಲ್ಲಿ ಕೊಡ್ತಾ ಇದ್ದಾನೆ ಕೃಷ್ಣ. ಈ ಅಂತಿಮ ಶ್ಲೋಕಗಳು ತುಂಬ ಮುಖ್ಯವಾದದ್ದು, ದಯವಿಟ್ಟು ಕೇಳಿ. ಇಂದ್ರಿಯಾಣಿ ಮನೋಬುದ್ಧಿರ್ ಅಸ್ಯಾಧಿಷ್ಠಾನ ಮುಚ್ಚತೆ. ಈ ಕಾಮ ಎಲ್ಲಿದೆ? ಇಂದ್ರಿಯಗಳಲ್ಲಿದೆ. ನಮ್ಮ ಇಂದ್ರಿಯಗಳಲ್ಲಿ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿದೆ, ಬುದ್ಧಿಯಲ್ಲಿದೆ. ಈ 3 ಸ್ಥಳಗಳಲ್ಲಿ ಕಾಮ ಕೂತ್ಕೊಂಡಿದೆ. ಏತೇರ್ ವಿಮೋಹತ್ಯೇಷ ಜ್ಞಾನಂ ಆವೃತ್ಯ ದೇಹಿನಂ. ಸೊ ಒಬ್ಬ ದೇಹಿನ ಅಂದರೆ ಆತ್ಮದ ಒಂದು ಜ್ಞಾನವನ್ನು ಆವೃತಗೊಳಿಸಿದೆ ಈ 3 ಸ್ಥಳಗಳಲ್ಲಿ ಕೂತ್ಕೊಂಡು. ಇದನ್ನು ಹೇಗೆ, ಈಗ ಒಬ್ಬ ವೈರಿ ಎಲ್ಲಿ ಕೂತಿದ್ದಾನಂತೆ ಗೊತ್ತಾದರೆ ಅವನನ್ನು ಹಿಡಿಯೋದು ಸರಳ, ರೈಟ್? ಈಗ ವೈರಿ ಎಲ್ಲಿದ್ದಾನಂತೆ ಗೊತ್ತು, ಸೊ ಅದನ್ನು ಹೇಗೆ ಹಿಡಿಯೋದು, ಹೇಗೆ ಅವನನ್ನು ಕೊಂದಾಕೋದು, ಅದು ಹೇಗೆ ಅಂತ ನೋಡೋಣ. ಇಲ್ಲಿ ಕೃಷ್ಣ ಹೇಳ್ತಾನೆ ಮುಂದೆ. ಸೊ ಮೊದಲು ತಸ್ಮಾತ್ವಂ ಇಂದ್ರಿಯಾಣ್ಯಾದೋ ನಿಯಮ್ಯ ಭರತರ್ಷಭ. ಸೊ ಇಂದ್ರಿಯಗಳಿಂದ ಪ್ರಾರಂಭಗೊಳಿಸು. ಫಸ್ಟು ಇಂದ್ರಿಯಗಳನ್ನು ಇಂದ್ರಿಯ ವಸ್ತುಗಳಿಂದ ದೂರ ಇಡು. ತಸ್ಮಾತ್ವಂ ಇಂದ್ರಿಯಾಣ್ಯಾದೋ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿ ಹೀನಂ ಜ್ಞಾನ ವಿಜ್ಞಾನ ನಾಶನಂ. ರೈಟ್? ಸೊ ಯಾರಿಗಾದರೂ ಫಾರ್ ಎಕ್ಸಾಂಪಲ್ ಟಿ ವಿಯಿಂದ ತುಂಬ ಡಿಸ್ಟರ್ಬ್ ಆಗ್ತಾ ಇದ್ದಾರೆ, ಸೊ ಟಿ ವಿನ ತೆಗೆದುಹಾಕಿ. ತಸ್ಮಾತ್ವಂ ಇಂದ್ರಿಯಾಣಿ ಆದವು. ಇಂದ್ರಿಯಗಳಿಂದ ಕೆಲವೊಬ್ಬರು ತುಂಬ ಪಿಕ್ಚರ್ ನೋಡುವ ಹವ್ಯಾಸ ಇರುತ್ತೆ ಕೆಲವೊಬ್ಬರಿಗೆ, ಮೊಬೈಲಲ್ಲಿ ನೋಡ್ತಾನೆ ಇರ್ತಾರೆ. ಮೊಬೈಲನ್ನು ದೂರ ಇಟ್ಬಿಡಿ. ಕೇವಲ ಬೆಳಗ್ಗೆ ಸಂಜೆ ಸ್ವಲ್ಪ ಹೊತ್ತು ಯೂಸ್ ಮಾಡಿ ಸ್ಮಾರ್ಟ್ಫೋನ್ನ. ಸೊ ತಸ್ಮಾತ್ವಂ ಇಂದ್ರಿಯಾಣಿ ಆದವು. ಇಂದ್ರಿಯಗಳಿಂದ ಪ್ರಾರಂಭಿಸಿ ಈ ಕಾಮದ ನಿಯಂತ್ರಣವನ್ನು ಅಂತ. ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿ ಏನಂ ಜ್ಞಾನ ವಿಜ್ಞಾನ ನಾಶನಂ. ಈ ಒಂದು ಅತಿ ಪಾಪಿಯಾದ ಕಾಮವನ್ನು ನಿಗ್ರಹಿಸುವುದು ಇಂದ್ರಿಯಗಳಿಂದ ಪ್ರಾರಂಭಗೊಳಿಸಿ ಅಂತ. ಇಂದ್ರಿಯಗಳು ನಿಗ್ರಹವಾದರೆ ನಂತರ ನಾವು ಮನಸ್ಸು ಮತ್ತು ಬುದ್ಧಿಯನ್ನು ನಿಗ್ರಹಿಸಬಹುದು. ರೈಟ್? ಫಸ್ಟ್ ನಾವು ಗೇಟನ್ನು ಕ್ಲೋಸ್ ಮಾಡಬೇಕು, ಯಾರನ್ನು ಒಳಗಡೆ ಬರಬಾರ್ದು. ನಂತರ ಸಪೋಸ್ ಮನೆ ಒಳಗಡೆ ಯಾರಾದರೂ ಕಳ್ಳ ಬಂದರೆ ಫಸ್ಟ್ ನಾವು ಗೇಟ್ ಹಾಕಿ ಮತ್ತೆ ಆ ಕಳ್ಳನನ್ನು ಹಿಡಿಯೋದಕ್ಕೆ ಪ್ರಯತ್ನ ಪಡಬೇಕು. ಆಯ್ತು, ಅವನನ್ನು ಹೊಡೆದಾಕಬೇಕು. ಸೊ ಆ ರೀತಿ ಕೃಷ್ಣ ಒಂದು ಸೊಲ್ಯೂಷನನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಹೇಗೆ ಸಾಧ್ಯ ಇದು? ಹೇಗೆ ಅಂದರೆ, ವಿಷಯ ವಸ್ತುವಿಗಿಂತ ಹೆಚ್ಚು ಶಕ್ತಿಶಾಲಿ ಇಂದ್ರಿಯಗಳು, ಇಂದ್ರಿಯಗಳಿಂದ ಶಕ್ತಿಶಾಲಿ ಮನಸ್ಸು, ಮನಸ್ಸಿಂದ ಶಕ್ತಿಶಾಲಿ ಬುದ್ಧಿ, ಬುದ್ಧಿಗಿಂತಲೂ ಶ್ರೇಷ್ಠವಾದದ್ದು ಆತ್ಮ. ರೈಟ್? ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ, ಇಂದ್ರಿಯೇಭ್ಯ ಪರಂ ಮನಃ, ಮನಸ್ಸಸ್ತು ಪರಾ ಬುದ್ಧಿ, ಯೋ ಬುದ್ಧೇ ಪರತಸ್ತು ಸಹ. ಹೇ ಅರ್ಜುನ, ನೀನು ಆತ್ಮ, ನೀನು ಈ ಎಲ್ಲರಿಗಿಂತಲೂ ಶ್ರೇಷ್ಠ. ಸೊ ನೀನು ಆತ್ಮದಿಂದ ಈ ಎಲ್ಲ ಕಾಮವನ್ನು ನಿಯಂತ್ರಿಸು, ಇಂದ್ರಿಯಗಳನ್ನು ನಿಯಂತ್ರಿಸಬಹುದು ಅಂತ ಹೇಳ್ತಾ ಇದ್ದಾನೆ. ಸೊ ಈ ರೀತಿ ಆತ್ಮಜ್ಞಾನದಿಂದ, ಆತ್ಮ ಸಾಕ್ಷಾತ್ಕಾರದಿಂದ ನಾವು ಈ ಕಾಮವನ್ನು ಜಯಿಸಬಹುದು. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಭ್ಯಾತ್ಮಾನಮಾತ್ಮನಃ ಜೈ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಇದು ಈ ಅಧ್ಯಾಯದ ಅಂತಿಮ ಶ್ಲೋಕ. ಈ ಅಂತಿಮ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಏವಂ ಬುದ್ಧೇ ಪರಂ ಬುದ್ಧ್ವಾ, ನೀನು ಆತ್ಮ, ನೀನು ಎಲ್ಲದಕ್ಕಿಂತಲೂ ಶ್ರೇಷ್ಠ ಅಂತ ಒಂದು ಜ್ಞಾನವನ್ನು ಅರಿತುಕೊಂಡು ಜೈ ಶತ್ರುಂ, ಈ ಕಾಮವನ್ನು ಜಯಿಸು. ಹೇ ಮಹಾಬಾಹೋ, ಹೇ ಅರ್ಜುನ, ಹೇ ಶಕ್ತಿಶಾಲಿಯಾದವನೇ, ನೀನು ಈ ಕಾಮವನ್ನು, ನೀನು ಯುದ್ಧದಲ್ಲಿ ಹಲವಾರು ಸೈನಿಕರನ್ನು ಜಯಿಸಿದ್ದೀಯಾ, ಈಗ ನೀನು ನಿನ್ನ ಕಾಮವನ್ನು ಜಯಿಸು. ಜೈ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಇದನ್ನು ನಿಗ್ರಹಿಸೋದು ತುಂಬ ಕಷ್ಟ, ಆದರೆ ಆತ್ಮಜ್ಞಾನದಿಂದ ನೀನು ಇದನ್ನು ನಿಗ್ರಹಿಸಬಹುದು ಅಂತ ಇಲ್ಲಿ ಕೃಷ್ಣ ಇದನ್ನು ಹೇಳ್ತಾ ಈ 3ನೇ ಅಧ್ಯಾಯವನ್ನು ಸಂಪೂರ್ಣಗೊಳಿಸ್ತಾರೆ. ಸೊ ಈ ಅಧ್ಯಾಯದಲ್ಲಿ ನಾವೇನು ನೋಡಿದ್ವಿ ಅಂದರೆ, ಮೊದಲನೇದಾಗಿ ಅರ್ಜುನನ ಸಂಶಯ, ಕರ್ಮಯೋಗ ಮಾಡಬೇಕು ಅಥವಾ ವೈರಾಗ್ಯವನ್ನು ಸ್ವೀಕರಿಸಬೇಕು. ಕೃಷ್ಣ ಹೇಳ್ದ, ನಾವು ನಿನಗೆ ಕರ್ಮಯೋಗ ಶ್ರೇಷ್ಠ, ಯಾಕೆಂದರೆ ಅದು ತುಂಬ ಸರಳ ಅಂತ. ಮತ್ತು ಇನ್ನೊಂದು ವಿಷಯ ಏನು ಹೇಳ್ದ,
ಕರ್ಮಕಾಂಡದಿಂದ ನೀನು ಕರ್ಮಯೋಗ ಸ್ತರಕ್ಕೆ ಬಾ ಅಂತ. ಸೊ ಕರ್ಮಯೋಗ ಅಂದರೆ ದೇವರಿಗೋಸ್ಕರ ನಾವು ಸೇವೆಯನ್ನು ಸಲ್ಲಿಸಬೇಕು. ಅದಕ್ಕೋಸ್ಕರ ಯಜ್ಞ ಪದ್ಧತಿಯನ್ನು ಕೃಷ್ಣ ಸೃಷ್ಟಿ ಮಾಡಿದ್ದಾನೆ. ಆ ಯಜ್ಞ ಪದ್ಧತಿಯನ್ನು ಅನುಸರಿಸಿದರೆ ಎಲ್ಲರಿಗೂ ಶ್ರೇಯವಾಗುತ್ತೆ, ಶ್ರೇಯ ಸಿಗುತ್ತೆ ಅಂತ. ಸೊ ಎಲ್ಲರೂ ಕೆಲಸವನ್ನು ಮಾಡಬೇಕು. ಆದರೆ ಯಾರು ಆತ್ಮತೃಪ್ತರಾಗಿದ್ದಾರೋ ಅವರಿಗೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ಅವರು ಇನ್ನೊಬ್ಬರಿಗೆ ಉದಾಹರಣೆ ಕೊಡೋಗೋಸ್ಕರ ಅವರು ಕೆಲಸವನ್ನು ಮಾಡ್ತಾರೆ, ಕಾರ್ಯವನ್ನು ಮಾಡ್ತಾರೆ ಅಂತ ನಾವು ಕೇಳಿದ್ವಿ. ಸೊ ನಂತರ ಒಬ್ಬ ವ್ಯಕ್ತಿ ಇಚ್ಛೆ ಇಲ್ಲದೂ ಕೂಡ ಪಾಪವನ್ನು ಮಾಡ್ತಾನೆ, ಯಾಕೆ ಅಂತ. ಸೊ ಅದನ್ನು ಉದಾಹರಣೆಯಾಗಿ ಅದನ್ನು ಕಾಮವನ್ನು ಜಯಿಸುವುದಕ್ಕೆ ಏನು ಮಾಡಬೇಕು ಅಂತ ಒಂದು ಸೊಲ್ಯೂಷನ್, ಅದಕ್ಕೆ ಒಂದು ಪರಿಹಾರವನ್ನು ಕೃಷ್ಣ ಇಲ್ಲಿ ಅಂತಿಮ ಸೆಕ್ಷನಲ್ಲಿ ಕೊಟ್ಟರು. ಸೊ ಇಲ್ಲಿ ಒಂದು ಫೋಟೋದಲ್ಲಿ ನೀವು ನೋಡ್ಬೋದು. ಈ ಫೋಟೋದಲ್ಲಿ ಅಜಾಮಿಲನ ಫೋಟೋ ಇದೆ ನೋಡಿ. ಅಜಾಮಿಲ ಒಬ್ಬ ಸ್ತ್ರೀಯನ್ನು, ವೈಶ್ಯೆ, ಒಬ್ಬ ಶೂದ್ರನ ಜೊತೆ ಒಂದು ರೀತಿಯ ಒಂದು ಲೀಲೆಯನ್ನು ನೋಡಿದ್ದ. ಅದನ್ನು ನೋಡಿ ಅವನಿಗೆ ತುಂಬ ಮನಸ್ಸು ವಿಚಲಿತ ಆಯಿತು, ಕಾಮವಾಸನೆ ಹೆಚ್ಚಾಯಿತು. ಆಗ ಅವನು ಎಲ್ಲ ಧರ್ಮವನ್ನು ಬಿಟ್ಟು, ಧರ್ಮ ನಷ್ಟವಾಗಿ ಅವನು ಪಾಪವನ್ನು ಮಾಡೋದಕ್ಕೆ ಪ್ರಾರಂಭಿಸಿದ. ಸೊ ಈ ರೀತಿ ಅವನು ಇಡೀ ಜೀವನ ಪಾಪವನ್ನು ಮಾಡಿದ. ಅಫ್ಕೋರ್ಸ್ ಅಂತಿಮ ಸಮಯದಲ್ಲಿ ಅವನು ನಾರಾಯಣನ ಹೆಸರು ತಗೊಂಡು ಅವನು ಮುಕ್ತನಾಗಿಬಿಟ್ಟ. ಇದು ನಾರಾಯಣನ ಹೆಸರಿನ ಕೃಪೆ. ಸೊ ಇದರ ವಿಷಯದ ಬಗ್ಗೆ ಮುಂದೆ ನಾವು ಚರ್ಚೆ ಮಾಡೋಣ, ದೇವರ ನಾಮಸ್ಮರಣೆ ಎಷ್ಟು ಪವರ್ಫುಲ್ ಆಗಿದೆ ಅಂತ. ಆದರೆ ನಾವು ಈ ಸೆಕ್ಷನಲ್ಲಿ ಏನು ಅರ್ಥ ಮಾಡ್ಕೊಂಡಿದ್ರೆ, ನಾವು ಕಾಮವನ್ನು ಜಯಿಸಬೇಕು. ಇಂದ್ರಿಯಗಳು ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸಿ ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿ ಕಾಮವನ್ನು ಜಯಿಸಬೇಕು ಅಂತ ಕೂಡ ಇಲ್ಲಿ ಹೇಳಿದರು. ಸೊ ಇಲ್ಲಿ 3ನೇ ಅಧ್ಯಾಯ ಸಂಪೂರ್ಣವಾಗುತ್ತೆ. ಮುಂದಿನ ಅಧ್ಯಾಯದ ಹೆಸರು ದಿವ್ಯ ಜ್ಞಾನ, ಟ್ರಾನ್ಸೆಂಡೆಂಟಲ್ ನಾಲೆಡ್ಜ್. ಸೊ ಈ ಅಧ್ಯಾಯದಲ್ಲಿ ಕೃಷ್ಣ ಹೇಗೆ ಈ ಜ್ಞಾನವನ್ನು ಬೆಳೆಸ್ಕೋಬೇಕು, ದೇವರ ಬಗ್ಗೆ ಜ್ಞಾನವನ್ನು ಹೇಗೆ ಬೆಳೆಸಬೇಕು, ಬುದ್ಧಿಯನ್ನು, ಈ ಶ್ಲೋಕದಲ್ಲಿ ಹೇಳಿದ ಏವಂ ಬುದ್ಧೇ ಪರಂ ಬುದ್ಧ. ಸೊ ಈ ಪರಮ ಬುದ್ಧಿಯನ್ನು ಹೇಗೆ ಬೆಳೆಸ್ಕೋಬೇಕು, ಆ ಜ್ಞಾನವನ್ನು ಹೇಗೆ ಬೆಳೆಸ್ಕೋಬೇಕು ಅಂತ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾನೆ. ಮುಂದಿನ ಅಧ್ಯಾಯದಲ್ಲಿ ತನ್ನ ವಿಷಯದ ಬಗ್ಗೆ ಕೃಷ್ಣ ಸುಮಾರು ಹಲವಾರು ಶ್ಲೋಕಗಳನ್ನು ಹೇಳ್ತಾನೆ. ತುಂಬ ಫೇಮಸ್ ಶ್ಲೋಕಗಳು, ಪ್ರಸಿದ್ಧ ಶ್ಲೋಕಗಳು 4ನೇ ಅಧ್ಯಾಯದಲ್ಲಿ ಬರುತ್ತೆ. ಸೊ ನಾವು ನಾಳೆ ಇದನ್ನು ಚರ್ಚೆ ಮಾಡೋಣ. ತಮಗೆ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ, ಸಂಶಯಗಳಿದ್ದರೆ ದಯವಿಟ್ಟು ನಮ್ಮ ಚಾಟ್ ಬಾಕ್ಸಲ್ಲಿ ಅದನ್ನು ಬರೀರಿ. ನಾವು ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ದಯವಿಟ್ಟು ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನು ಹೆಚ್ಚಿನ ಕನ್ನಡ ಪ್ರವಚನಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ISKCON ಕನ್ನಡ.